ನಾನು ಇಟ್ಕೋಬೇಕು. ಮಾಡ್ಬಿಟ್ರೆ ಮಾಡ್ತೀನಿ, ಕಷ್ಟ ಆದ್ರೂ ಪರವಾಗಿಲ್ಲ ಮಾಡ್ತೀನಿ. ಆದ್ರೆ ನಂಗೆ ಏನ್ ಗೊತ್ತಾ, ಒಂದ್ ವರ ಇಟ್ ಇಸ್ ಟೈರಿಂಗ್ ಅಲ್ವಾ ಸರ್ ಫುಲ್ ಡೇ ಕ್ಲಾಸ್ ತಗೊಳ್ಳೋದು? ಟೈರಿಂಗ್, ರಾತ್ರಿ ರೆಸ್ಟ್ ತಗೊಂಡ್ರೆ ಆಯ್ತಷ್ಟೇನೆ. ಟೈರಿಂಗ್ ಫಾರ್ ಹೋಮ್, ಫಾರ್ ಮೈ ಸೆಲ್ಫ್. ಫಾರ್ ಯು ಓನ್ಲಿ ಸರ್. ಅಲ್ಲ, ಟೈರಿಂಗ್ ಫಾರ್ ಹೋಮ್, ಫಾರ್ ಮೈ ಸೆಲ್ಫ್. ಸರ್ಟನ್ ಪೇನ್ಸ್ ಅಂಡ್ ಆಲ್ ನಾಟ್ ಪೇನ್, ಇಟ್ ಇಸ್ ವಾಂಟೆಡ್ಲಿ ವಿ ಡೂ ದಟ್ ಪೇನ್ ಅಷ್ಟೇನೆ. ಈ ಮಗನಿಗೆ ಮದುವೆ ಮಾಡಿದ್ರಲ್ಲ, ಎಸ್ ಅಫ್ಕೋರ್ಸ್ ಇಟ್ ಇಸ್ ಟೈರಿಂಗ್, ಬಟ್ ಯು ನೀಡ್ ಟು ಗೆಟ್ ಟಯರ್ಡ್ ಫಾರ್ ಯೋರ್ ಸೆಲ್ಫ್ ಅಲ್ವಾ. ನನ್ನ ಸ್ಟೂಡೆಂಟ್ಸ್ ಎಲ್ಲಿವರೆಗೂ ನನಗೆ ಇಂಟ್ರೆಸ್ಟ್ ತೋರಿಸ್ತಾರೋ ನಾನು ಅಲ್ಲಿವರೆಗೂ ಹುಮ್ಮಸ್ಸಾಗಿರ್ತೀನಿ. ನೀವ್ ಯಾವತ್ತ ಬೀಳಿಸ್ತೀರೋ ಅವತ್ತು ನಾನು ಬಿದ್ದೋಗ್ತೀನಿ ಅಷ್ಟೇ. ನಾನು ಅದಕ್ಕೆ ಎಲ್ಲ ಬ್ಯಾಚಲ್ಲೂ ಹೇಳೋದು, ಲಕ್ಕಿಲಿ ಆಲ್ ದ ಬ್ಯಾಚ್ ಸ್ಟೂಡೆಂಟ್ಸ್ ದೇ ಕಮ್ ವಿತ್ ಆಲ್ ಇಂಟ್ರೆಸ್ಟ್ ಅಂಡ್ ಐ ಹ್ಯಾವ್ ಟು ರೆಸ್ಪೆಕ್ಟ್ ದೇರ್ ಇಂಟ್ರೆಸ್ಟ್. ನಂಗೆ ಅದು ಹೆಂಗೆ ಅಂದ್ರೆ, ಕಮಿಟ್ ನಾ ಒಂದ್ಸಲ ಜೀವನದಲ್ಲಿ ಆದ್ರೆ ನಾನು ಮುಗಿಸೋವರೆಗೂ ಬಿಡಲ್ಲ, ನಾನು ಆಗಲ್ಲ. ನಿಮ್ಗೆ ಗೊತ್ತಿಲ್ಲ ಎಷ್ಟು ಜನ ಹೇಳ್ತಾ ಇದಾರೆ ಗೊತ್ತಾ, ಮೋರ್ ದನ್ 50 ಮೆಂಬರ್ಸ್ ದೇರ್ ಆಸ್ಕಿಂಗ್ ಫಾರ್ ಭಾಗವತಂ. ಇಲ್ಲ, ಕಮಿಟ್ ಆಗಿರೋ ಬ್ಯಾಚಸ್ ನ ಫಸ್ಟ್ 4 ವರ್ಷ ಬ್ರಹ್ಮರಥನ್ ಗೋವಿಂದ 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 ಅಂತ ಹೇಳದ್ ನಿಲ್ಸ್ಬೇಕು ಆ ಜಾಗಕ್ಕೆ. ನಿಂದೆಲ್ಲ ಮುಗಿಸ್ಬೇಕು, ಓನ್ಲಿ ದೆನ್ ಐ ಕ್ಯಾನ್ ಸ್ಟಾರ್ಟ್ ವಿತ್ ದ ನ್ಯೂ ಬ್ಯಾಚ್. ವಿಷ್ಣು ಸಹಸ್ರನಾಮನು ಎಷ್ಟೋ ದಿನದಿಂದ ಕೇಳ್ತಾ ಇದ್ರಿ ಅಲ್ವಾ. ಅಫ್ಕೋರ್ಸ್ ತಿರುಪಾವೆ ಹ್ಯಾವ್ ಇನ್ ಮೈ ಮೈಂಡ್, ಐ ವಿಲ್ ಸ್ಟಾರ್ಟ್. ನಾನ್ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಓಡುತ್ತೆ, ಇನ್ನೆಲ್ಲೂ ನಿಲ್ಲಲ್ಲ. ಕುಟ್ಕು ಅಂತ ನಿಲ್ತಾ ಇದ್ರೆ ನಿಮ್ಗೂ ಇಂಟ್ರೆಸ್ಟ್ ಇರಲ್ಲ, ತಿಳ್ಕೊಳ್ಳಿ. ఏమిటి ఎప్పుడో ఈసారు ఎప్పుడో అమావాస్యకి ఒక్కసారి పౌర్ణమికి ఒకసారి చేస్తారు అంటే మీరు రారు కదా. ಹೌದಾ? ಇವರು ಅನುರಾಧ ಆಂಟಿ ಪ್ಯಾರಲಲ್ ಆಗಿ ಮಾಡಿ ಅಂತ ಇದಾರಲ್ಲ. Correct. For Smita, it is really hectic because she cannot leave her batch. ಅವ್ರೇನಾದ್ರೂ ಮಂಡೇ ಬ್ಯಾಚ್ ಬಿಟ್ಬಿಟ್ಟು ಬೇರೆ ಬ್ಯಾಚ್ಗೆ ಬಂದ್ರೆ ನಾನೇ ಸೇರ್ಸಲ್ಲ ಆಮೇಲೆ ಅವ್ರನ್ನ, ಬಿಕಾಸ್ ಇಟ್ ಇಸ್ ಹರ್ ಬ್ಯಾಚ್. ಫೌಂಡೇಶನ್ ಇಂದ ಅವ್ರ ಬ್ಯಾಚ್ ಅಲ್ಲಿ ಅವ್ರಿದ್ದಾರೆ ಅಂಡ್ ಶಿ ಇಸ್ ಅಹೆಡ್ ಆಫ್ ಸಿಲೆಬಸ್. ಆಯ್ತಾ? ಇಲ್ಲಿಗೆಲ್ಲ ಬರೋದು ನಮ್ ಬೋನಸ್ ಅಷ್ಟೇನೆ. ಬಿಕಾಸ್ ಆಫ್ ಅವರ್ ಬೆನಿಫಿಟ್ ಶಿ ಇಸ್ ಕಮಿಂಗ್. ಅಂಡ್ ಪಾಪ ಇನ್ನೂ ನಾನು ಮೇಲೆ ಹೆಚ್ಚಿಸ್ಕೊಂಡು ಹೋಗಿದ್ರೆ ಡೆಫಿನೆಟ್ಲಿ ಫಾರ್ ಸ್ಮಿತಾ ಇಟ್ ವಿಲ್ ಬಿ ಹೆಕ್ಟಿಕ್. As it is, she is compromising with all the things. Take it for granted anta agogutte. We all are grateful and gratitude to Smita for her help. Smita. Yeah, but ಹೌದಾ? ಸರಿ, ಏನೋ ಪ್ಲೆಷರ್ ಅಂತ ಇದ್ದೀರಾ, ಆಮೇಲೆ ನಾನ್ ಏನಾದ್ರು ಹೆಚ್ಚಿದ್ರೆ ಮಾಮ ನನ್ ಪ್ರೆಷರು ಅಂತಾರ ಅವ್ರು. ಆಮೇಲೆ ಇಟ್ಸ್ ನಾಟ್ ಅ ಅಲ್ಲ, ಪ್ಲೆಷರ್ ಹೋಗಿ ಪ್ರೆಷರ್ ಆಗೋಗುತ್ತೆ, ಹಂಗಾಗಿ ಬೇಡ. ಸೊ ಅನುರಾಧ ಆಂಟಿ, ಹಾಗಾದ್ರೆ ವಿಷ್ಣು ಸಹಸ್ರನಾಮ ಐ ಫಿನಿಶ್ ದ ಸೇಮ್ ಟೈಮ್ ಐ ವಿಲ್ ಸ್ಟಾರ್ಟ್ ವಿತ್ ದ ತಿರುಪಾವೆ. ಸ್ಮಿತಾ, ಒಂದ್ ಕೆಲಸ ಮಾಡೋಣ, ಲೆಟ್ ಅಸ್ ನಾಟ್ ಅರೇಂಜ್ ಫಾರ್ ದ ಡಿಫರೆಂಟ್ ಟೈಮ್, ವಿಲ್ ಅರೇಂಜ್ ಫಾರ್ ದ ಸೇಮ್. ತಿರುಪಾವೆ ಆಕ್ಚುಲಿ ಈಸಿ, ಬಟ್ ಸ್ವಲ್ಪ ತಮಿಳ್ ಆದ್ರಿಂದ ನೀವು ತಿರುಗ್ಬೇಕು ಜೊತೆನಲ್ಲಿ. ವಾಯಿಲೆ ತಿರುಮಣಮಾನ ನೀವು, ಬಟ್ ವಿತ್ ಮೀನಿಂಗ್ ಐ ವಿಲ್ ಟೀಚ್ ಯು, ನಾಟ್ ಟು ವರಿ. ನಾಲ್ಗೆ ಎಲ್ಲದಕ್ಕೂ ತಿರುಗಿಸ್ತಾ ಇದ್ದೀರಲ್ಲ, ಏನ್ ಭಾಗವತ ಏನ್ ಅಲ್ಪನಾ? ಭಾಗವತವನ್ನೇ ಜೀರ್ಣ ಮಾಡ್ಕೋತಾ ಇದ್ದೀರಂತೆ, ಇನ್ನೇನಂತೆ ಭಾಗವತ. ತಮಿಳು ಅದು ಅದು ನಾವ್ ಹೇಳ್ತೀವಿ ಸರ್, ಡಬ್ಬರಲ್ಲಿ ಕಲ್ಲಾಕಿ ಕೊಳಗಳ ಅಂತಾರಲ್ಲ, ಆ ತರ ఇರುತ್ತೆ. మీ తెలుగు కూడా అలాగే ఉంటుంది, ఏమి సింపుల్ గా లేదు. మీ తెలుగు కూడా చాలా చక్కగా, చాలా ఏమి ప్రొఫౌండ్ గా ఉంది. అన్ని లాంగ్వేజ్ లోనూ ఆ ప్రౌఢ్యమే ఉంటే ఉంటుంది. మా కన్నడంలో లేదా, మీ తెలుగులో లేదా, మలయాళంలో లేదా, అన్ని లాంగ్వేజ్ అలాగే మేమి వాయించాల అంతే, అది వచ్చేస్తుంది. సో ఇట్స్ నాట్ దట్ కన్నడ, తమిళ్, తెలుగు, మలయాళం దట్ ఇస్ ಬಯಾಸ್. ನನಗ್ ನೀವು ಯಾವ ಲ್ಯಾಂಗ್ವೇಜ್ ಕೊಡಿ, ಐ ಆಮ್ ಏಬಲ್ ಟು ಮ್ಯಾನೇಜ್. ಐ ಸ್ಪೀಕ್ ಇನ್ ಒಡಿಯಾ ವಿತ್ ಮೈ ಒಡಿಸಿ ಗುರು.
ನಾವೆಲ್ಲ ಸಂಸ್ಕೃತ್ ಸ್ಟೂಡೆಂಟ್ಸ್. No, we all are Sanskrit students because you all learn so many ಶ್ಲೋಕಾಸ್. ಇದುವರೆಗೂ ನಿಮ್ಗೆ ಲೆಕ್ಕ ಇಲ್ಲ, 600ಕ್ಕೂ ಮೇಲೆ ಶ್ಲೋಕ ಕಲ್ತಿದ್ದೀರಾ ನೀವು ಇದರಲ್ಲಿ ಭಾಗವತದಲ್ಲಿ. ಸೊ ವಿ ಆಲ್ ಆರ್ ಸಂಸ್ಕೃತ್ ಸ್ಟೂಡೆಂಟ್ಸ್ ಓನ್ಲಿ, ನಾಟ್ ಟು ವರಿ. ಎನಿವೆ, ಆಸ್ ಸ್ಮಿತಾ ಸೇಸ್, ವಿಲ್ ಮೇಕ್ ವಿಷ್ಣು ಸಹಸ್ರನಾಮ ಪರ್ಫೆಕ್ಟ್ ಅಂಡ್ ವಿಲ್ ಗೋ ಫಾರ್ ತಿರುಪಾವೆ. ಎಲ್ ಬಿಟ್ಟೆ? ಹಾ, ಯಾವ್ದು ಬರೀ 5 ಶ್ಲೋಕ ಮಾತ್ರ ಎಕ್ಸ್ಪ್ಲೈನ್ ಮಾಡಿದೀನಿ ನಾನು ನಿಮಗೆ. అనురాధ ఆంటీ ఏమో చెప్తా ఉండ్రే మీరు. 5 ಶ್ಲೋಕಾಲ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು ನಿಮಗೆ. ಯಾವ್ದು ಥರ್ಡ್ ಚಾಪ್ಟರ್? ಹೌದು ಸರ್, 5 ಶ್ಲೋಕ ಓದ್ಸಿದೀರಾ ಫುಲ್ಲು, ಬಟ್ ಎಕ್ಸ್ಪ್ಲೇನ್ ಮಾಡಿರೋದು 5 ಮಾತ್ರ. ಓಕೆ, ದೆನ್ ಎಕ್ಸ್ಪ್ಲನೇಷನ್ ನಾನು ನೆಕ್ಸ್ಟ್ ಕ್ಲಾಸ್ ಇಟ್ಕೋತೀನಿ. ದಿಸ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ವಿತ್ ದ ಶ್ಲೋಕಾಸ್ ನೌ. ಕನಕ ಮಾಮಿ ಅನ್ಮ್ಯೂಟ್ ಹೇಳ. ಓಕೆ ಓಕೆ. ಉದ್ಧವಾಚ ಅಥ ತೇ ತದನುಜ್ಞಾತ ಭುಕ್ತ್ವಾ ಪೀತ್ವಾ ಚ ವಾರುಣೀಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ತಯಾ ವಿಭ್ರಂಶಿತ ಜ್ಞಾನ ದುರಕ್ತೈರ್ಮಮ ಪಸ್ಪೃಶುಃ ತೇಷಾಂ ಮೈರೇಯ ದೋಷೇಣ ವಿಷಮೀಕೃತ ಚೇತಸಾಂ ನಿಮ್ಲೋಚತಿರವಾಸೀತ್ ವೇಣುನಾಮಿವ ಮರ್ದನಂ. ಓಕೆ. ಅತ ತೇ ತದನುಜ್ಞಾತ ಭುಕ್ತ್ವಾ ಪೀತ್ವಾ ಚ ವಾರುಣಿಂ ತಯಾ ವಿಭ್ರಂಶಿತ ಜ್ಞಾನ ದುರುತೈರ್ಮಮ ಪುಸ್ಪೃಶುಃ ತೇಷಾಂ ಮೈರೇಯ ದೋಷೇಣ ವಿಷಮೀಕೃತ ಚೇತಸಾಂ ನಿಮ್ಲೋಚತಿ ಸ್ರವಾವಾಸೀತ್ ವೇಣುನಾಮಿವ ಮರ್ದನಂ. ಅತ ತೇ ತದನುಜ್ಞಾತ ಭುಕ್ತ್ವಾ ಪೀತ್ವಾ ಚ ವಾರುಣಿಂ ತಯಾ ವಿಭ್ರಂಶಿತ ಜ್ಞಾನ ದುರುತೈರ್ಮಮ ಪುಸ್ಪೃಶುಃ ತೇಷಾಂ ಮೈರೇಯ ದೋಷೇಣ ವಿಷಮೀಕೃತ ಚೇತಸಾಂ నిమ్లోచతిరవాసిద్వేణునామివ మర్దనం. ఐ థింక్ అనురాధ ఆంటీ మీరు కన్ఫ్యూజ్ అయ్యారో ఏమో. నేను అక్కడంతా రాపిచ్చి మీకు ఎక్స్ప్లెయిన్ చేసి నరకాసుర వధ దాని తర్వాత రాపిస్తున్నారు సార్. అదంతా అండర్లైన్ చేపించి ప్రాక్టీస్ చేపించినారు పాడేది. ఎక్స్ప్లెనేషన్ 5 శ్లోకాసే చెప్పినారు సార్, ಅಕಾರ್ಡಿಂಗ್ ಟು ಮೀ. ಐ ಡೋಂಟ್ ನೋ. ಲಾಸ್ಟ್ ಕ್ಲಾಸ್ದಲ್ಲಿ ಎಲ್ಲ ಆಯ್ತು, ಲಾಸ್ಟ್ ಹೇಳಿದೀರಾ? ನಾನು ವಿಡಿಯೋ ನೋಡಿದೆ. ಅದೇ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾಕಂದ್ರೆ ಗೃಹಸ್ಥಾಶ್ರಮಕ್ಕೆ ಹೆಂಗ್ ಕೃಷ್ಣ ಹೋದ ಅಂದ್ರೆ ಈ ಯಾದವರೆಲ್ಲ ಕೊಬ್ಬಿ ಕೂತಿದ್ರು, ಅವ್ರನ್ನ ಯಾರಿಂದಲೂ ಇಳಿಸಕ್ ಆಗ್ತಾ ಇರ್ಲಿಲ್ಲ. ಈ ಕಾಲಯವನ, ಶಾಲ್ವ, ಜರಾಸಂಧ, ಶಂಬರ, ದ್ವಿವಿಧ, ಮುರ, ಬಲ್ವ, ಬಾಣ ಇವ್ರನ್ನೆಲ್ಲ ಹತಾಶರಾಗಿ ಮಾಡಿ ಪಾಂಡವರನ್ನ ಗೆಲ್ಸಿ ಕೌರವರನ್ನ ಸೋಲ್ಸಿದ್ರು ಕೂಡ ಕೃಷ್ಣನಿಗೆ ಏನೋ ಕೊರೆ ಕಾಡ್ತಾ ಇತ್ತು. ಹ್ಯಾಡ್ ಎಕ್ಸ್ಪ್ಲೈನ್ ದಿಸ್. ಅವಾಗ ನಾರದ್ರು ಬಂದು ಕೃಷ್ಣರನ್ನ ಕೇಳ್ತಾರೆ, ವೈ ಸ್ಟಿಲ್ ಕೈಂಡ್ ಆಫ್ ಕ್ವೆಶ್ಚನ್ ಮಾರ್ಕ್ ಇನ್ ಯುವರ್ ಫೇಸ್, ವಾಟ್ ಏನ್ ನಿಮ್ಗೆ ಡೌಟ್ ಇದೆ ಅಂತ. ಈ ಯಾದವರು ನನ್ನ ಜೊತೆ ಹುಟ್ಟಿದಾರಲ್ಲ ಯದುವಂಶದಲ್ಲಿ, ಚಂದ್ರ ವಂಶದಲ್ಲಿ, ದೇ ಥಿಂಕ್ ದೇ ಆರ್ ವೆರಿ ಪ್ರೌಡ್ ಪೀಪಲ್, ದೇ ಥಿಂಕ್ ದಟ್ ದೇ ಆರ್ ವೆರಿ 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 ಹೈ ಲೆವೆಲ್ ಪೀಪಲ್ ಅಂಡ್ ಅವರ ಕೊಬ್ಬನ್ನ ಇಳಿಸ್ಬೇಕಾಗಿ ಬಂದಿದೆ ಅಂದಾಗ, ಡೋಂಟ್ ವೆರಿ, ಯು ಗೋ ಟು ಪ್ರಭಾಸ ಕ್ಷೇತ್ರ, ಇಟ್ ವಿಲ್ ಹ್ಯಾಪನ್ ಬೈ ಇಟ್ ಸೆಲ್ಫ್ ಅಂತ ನಾರದ್ರು ಹೇಳಿದಾಗ ಆ ಕೃಷ್ಣ ಪ್ರಭಾಸ ಕ್ಷೇತ್ರಕ್ಕೆ ಬಂದು ಟುಡೇ ವಾಟ್ ಎವರ್ ಎಕ್ಸ್ಪ್ಲೈನ್ಡ್ ಅಲ್ವಾ, ಈಗ ಬಿಗಿನಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಲ್ಲ, ದಾನ ಧರ್ಮಾದಿಗಳನ್ನೆಲ್ಲ ಮಾಡಿ ಸೂರ್ಯನಿಗೆ ಪ್ರಭಾಸ ಕ್ಷೇತ್ರದಲ್ಲಿ ತೀರ್ಥದಿಂದ ಅರ್ಘ್ಯವನ್ನ ಕೊಟ್ಟು ಗಂಗೆಯಲ್ಲಿ ಮಿಂದು ನಂತರ ಪುಷ್ಕರಕ್ಕೆ ಹೋಗಿ ಅಲ್ಲಿ ಜಲರೂಪಿಯಾದ ಸ್ವಾಮಿ ಪುರುಷೋತ್ತಮನ ದರ್ಶನವನ್ನ ಮಾಡಿ ಅಲ್ಲಿ ಮತ್ತೆ ದಾನ ಧರ್ಮಾದಿಗಳನ್ನೆಲ್ಲ ಮಾಡಿ ಉದ್ಧವನಿಗೆ ಒಂದು ಅರಳಿ ಕಟ್ಟೆಯ ಕೆಳಗಡೆ ಮಲಕ್ಕೊಂಡು ಆ ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲಾ ಉಪದೇಶವನ್ನು ಮಾಡಿ, ಹೇ ಉದ್ಧವ, ಐ ಆಮ್ ಗೋಯಿಂಗ್ ಟು ಗಿವ್ 2 ರೆಸ್ಪಾನ್ಸಿಬಲ್ ವರ್ಕ್ ಫಾರ್ ಯು. ಒಂದೇನಂದ್ರೆ ಆದಿನಾರಾಯಣ ಮೂರ್ತಿ ಅನ್ನೋ ಕೃಷ್ಣ ಪಾತಾಳ ಅಂಜನ ಶಿಲೆಯಿಂದ ಮಾಡಿರುವ ಒಂದು ವಿಗ್ರಹ ದಟ್ ಇಸ್ ಬೀನ್
prayed by my own parents Vasudeva and Devaki in the prison. ಕಂಸ ಜೈಲಿಗೆ ಹಾಕಿದ್ದ ಅಲ್ವಾ, ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಂತಹ ಮೂರ್ತಿ, ಅದನ್ನ ನೀನು ಸ್ಥಾಪನೆ ಮಾಡ್ಬೇಕು ಅಂದಾಗ ಆ ಒಂದು ದ್ವಾರಕೆ ಮುಳುಗೋದಾಗ ದ್ವಾರಕೆ ಮೇಲೆ ತೇಲ್ತಾ ಇತ್ತು. ಅದು ಯಾವುದದು ಅಂದಾಗ ಗುರುವಾಯೂರಪ್ಪನ್ ನೋಡ್ತೀರಲ್ವಾ, ದಟ್ ವಾಸ್ ಗಿವನ್ ಟು ಗುರು ಅಂಡ್ ವಾಯು, ಗುರು ಅಂಡ್ ಬೃಹಸ್ಪತಿ ಅಂಡ್ ವಾಯುದೇವ ಬೈ ಉದ್ಧವ. ಕೊನೆಗೆ ಅದನ್ನ ತಗೊಂಡ್ ಬಂದು ಕೇರಳದಲ್ಲಿ ಸ್ಥಾಪನೆ ಅವ್ರು ಮಾಡಿದ್ದು. ಅದಕ್ಕೆ ಗುರುವಾಯೂರಪ್ಪನ್ ಅಂತ ಆದಿಕೇಶವ ಮೂರ್ತಿ ಅನ್ನೋ ಹೆಸರು ಹೋಗಿ ಗುರುವಾಯೂರಪ್ಪನ್ ಅಂತ ಹೆಸರು ಬಂತು. ಇನ್ನೊಂದು ವಿಗ್ರಹವನ್ನು ಉದ್ಧವ ಯು ಮಸ್ಟ್ ಪ್ರೊಟೆಕ್ಟ್ ಅಂದಾಗ ಅರ್ಜುನ ಸೇಸ್ ಐ ವಿಲ್ ಟೇಕ್ ಕೇರ್ ಅಂತ ಗೋಪಿ ಚಂದನದ ಗಡ್ಡೆಗಳ ಮಧ್ಯದಲ್ಲಿ ಈ ಉಡುಪಿ ಕೃಷ್ಣನ ವಿಗ್ರಹ, ರುಕ್ಮಿಣೀಕರಾರ್ಚಿತವಾದಂತಹ ವಿಗ್ರಹ, ಅದನ್ನ ಈ ಪಡುಬಡ ದಿಕ್ಕಿಗೆ ಕಳಿಸಿದಾಗ ಉಡುಪ ಅಂದ್ರೆ ಉಡು ಅಂದ್ರೆ ಚಂದ್ರ, ಉಡುಪ ಅಂದ್ರೆ ಚಂದ್ರ ಶಾಪ ವಿಮೋಚನೆಯನ್ನ ಮಾಡಿದಂತಹ ಕ್ಷೇತ್ರ, ಉಡುಗಣ ವೇಷ್ಟಿತ ಅಂತ ಹೇಳ್ತೀವಲ್ವಾ. ಅದಕ್ಕೆ ಚಂದ್ರಮೌಳೇಶ್ವರ ಅಲ್ಲಿರೋದು, ಅನಂತೇಶ್ವರ ಚಂದ್ರಮೌಳೇಶ್ವರ ಇಬ್ರು ಉಡುಪಿ ಕ್ಷೇತ್ರದಲ್ಲಿ ಇರೋದು. ಚಂದ್ರನಿಗೆ ಶಾಪ ವಿಮೋಚನೆ ಆದಂತಹ ಕ್ಷೇತ್ರ. ಅಲ್ಲಿಗೆ ದೋಣಿಗಳಲ್ಲಿ ಗೋಪಿ ಚಂದನದ ಗಡ್ಡೆಗಳು ಬಂದಾಗ ಅರ್ಜುನ ಕಳಿಸ್ತಾನೆ, ಮಧ್ವಾಚಾರ್ಯರು ಅದನ್ನ ಇಲ್ಲಿ ಸ್ಥಾಪನೆ ಮಾಡಿದ್ರು. ಸೊ ಇದೆರಡನ್ನು ಉದ್ಧವ ನೀನು ಪ್ರೊಟೆಕ್ಟ್ ಮಾಡು ಅಂತ ಹೇಳಿ ಇಡೀ ಉದ್ಧವ ಗೀತೆಯನ್ನ ಭಗವಂತ ಇವನಿಗೆ ಬೋಧನೆ ಮಾಡ್ತಾನೆ. ಐ ರಿಮೆಂಬರ್ ನೌ. ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲಿ ಮಧ್ಯದಲ್ಲಿ. ಅನುರಾಧ ಆಂಟಿ ಫ್ರಮ್ 5th ಶ್ಲೋಕ ಟಿಲ್ 22nd ಶ್ಲೋಕ ಇದೇ ಸಾರಾಂಶ, ಇನ್ನೇನು ದೊಡ್ಡ ಎಕ್ಸ್ಪ್ಲನೇಷನ್ ಇಲ್ಲ. ಒಬ್ರೊಬ್ರನ್ನು ಸಂಹಾರ ಮಾಡ್ಕೊಂಡು ಬಂದ. ಕಾಲಯವನ, ಮುಚುಕುಂದ, ಶಾಲ್ವ, ಝರಾಸಂದ ಹೆಂಗೆ ಅಂತ ಹೇಳಿಲ್ಲ, ಸಂಹಾರ ಮಾಡ್ದ ಅಂತ ಅಷ್ಟೇ ಹೇಳಿದ್ದಾರೆ. ಹೆಂಗೆ ಅನ್ನೋದು ಅಫ್ಕೋರ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಶಮ ಸ್ಕಂದ ಇನ್ ಡೀಟೇಲ್. ಓಕೆ, ಮುಚ್ಕುಂದ, ಕಾಲಯವನ ಅವ್ರದೆಲ್ಲ ದೊಡ್ಡ ಸ್ಟೋರಿ. ಪೌಂಡ್ರಕ ವಾಸುದೇವ ಅವ್ರದೆಲ್ಲ ಬರುತ್ತೆ ಅದರಲ್ಲಿ, ತುಂಬಾ ದೊಡ್ಡ ಸ್ಟೋರಿ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಶಮ ಸ್ಕಂದ. ಸೊ ಈಗ ಅಟ್ ಪ್ರೆಸೆಂಟ್ ಈ ವಾರುಣಿ ಅನ್ನೋ ಒಂದು ಮದ್ಯಪಾನದಲ್ಲಿ ಒಂದು ಕ್ಯಾಟಗರಿ ಅಂತೆ, ನಮಗ್ ಗೊತ್ತಿಲ್ಲ. ಅದೇನೋ ಇರುತ್ತೆ, ಆಲ್ಕೋಹಾಲಿಕ್ ಇವ್ರಿಗೆ ಗೊತ್ತಿರಬಹುದು, ನಮಗ್ ಗೊತ್ತಿಲ್ಲ. ಬಿಕಾಸ್ ವಿ ಡೋಂಟ್ ನೋ ಎನಿಥಿಂಗ್, ವಿ ಡೋಂಟ್ ಇವನ್ ಡ್ರಿಂಕ್ ಪೆಪ್ಸಿ, ಅದು ಬೇರೆ ವಿಚಾರ. ಬಟ್ ಈ ವಾರುಣಿ ಅನ್ನೋ ಒಂದು ನಮ್ಮನ್ ಕಟ್ಕೊಂಡ್ರೆ ನಿಮ್ಗೆ ಏನು ಗೊತ್ತಾಗಲ್ಲ, ಬಿಟ್ಟಾಕಿ ಅಲ್ವಾ. ನೀದರ್ ವಿ ನೋ ಪಬ್ ನಾರ್ ಬಾರ್, ಅದ್ ನೋಡಿದ್ರೇನೆ ನಮ್ಗೆ ಹೆದರಿಕೆ ಶುರು ಆಗುತ್ತೆ. ಯಾರಾದ್ರೂ ಕುಡ್ದಿದ್ದಾರೆ ಅಂದ್ರೆ ನಮ್ಗೆ ಇಲ್ಲಿ ಗಡಗಡ ನಡಕ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ವಲಯ ಹೆಂಗಿದೆ ಅಂದ್ರೆ ಆ ತರದ ವಿಚಾರಗಳಲ್ಲಿ ಗಮನವೂ ಇಲ್ಲ. ನಂಗೆ ಒಂದೇ ಸಲ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಅಂತ ಹೋಗಿದ್ದು, ಅವ್ರು ಯಾರು ಕುಡಿಲಿಲ್ಲ. ದೇ ಟೋಲ್ಡ್ ಇಟ್ ಇಸ್ ಜಸ್ಟ್ ಎ ವೈನ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಅಂತ. ಆ ವೈನ್ ಅವ್ರು ಕುಡಿತಾ ಇದ್ರೆ ನನಗೇನೋ ಏಮಾಯ್ತಲ್ಲ ಪೆರಟಿನ್ರದ್ದು, ಅವಳೆ ಪಾತು ಪೆರಟ ಆರಂಭಿಸ್ಬಿಡ್ತೆ ಎನಕ್. ಅವ್ರನ್ನ ನೋಡ್ ನನ್ನ ಹೊಟ್ಟೆಲ್ ತೊಳಸಕ್ ಶುರು ಆಗೋಯ್ತು. ಅಯ್ಯೋ ನೀವ್ ಯಾಕೆ ಹಿಂಗ್ ವಿಲಿ ಒದ್ದಾಡ್ತಾ ಇದ್ದೀರಾ, ಕುಡಿತಾ ಇರೋರು ಅವರು, ಹಾಕ್ತಾ ಇರೋರು ನಾವು, ನೀವ್ ಸುಮ್ನೆ ಕೂತಿದ್ದೀರಲ್ಲ. ನೆಕ್ಸ್ಟ್ ಟೈಮ್ ಪ್ಲೀಸ್ ಡೋಂಟ್ ಇನ್ವೈಟ್ ಮೀ ಫಾರ್ ಸಚ್ ಥಿಂಗ್ಸ್, ಐ ಆಮ್ ನಾಟ್ ಮೆಂಟ್ ಫಾರ್ ಇಟ್ ಅಂತ ಹೇಳ್ಬಿಟ್ಟೆ ಅಲ್ವಾ. when the people are not meant for it, why should we ಯಾರಿಗೋ ಇಂಪ್ರೆಸ್ ಮಾಡಕ್ ನಾವು ಒದ್ದಾಡ್ಲ? we have to be firm enough in our mind, ನಮಗಿಲ್ದೇ ಇರೋದು ನಮಗ್ ಬೇಡ ಅಷ್ಟೇನೆ ಅಂತ. ಸೊ ಎಲ್ಲಾರು ತಿಳ್ಕೊಳ್ಳಿ, ಬರೀ ಆಲ್ಕೋಹಾಲ್ ವಿಚಾರಕ್ಕೆ ನಾನು ಹೇಳ್ತಾ ಇಲ್ಲ. ಭಾಗವತವನ್ನ ಕಲ್ತವರು ಯಾವತ್ತುವೆ ನಿಮ್ಮದನ್ನ ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮದಲ್ದೇ ಇರೋದಕ್ಕೆ ಯಾರನ್ನೋ ಇಂಪ್ರೆಸ್ ಮಾಡಕ್ಕೆ ದಯವಿಟ್ಟು ತಲೆ ಬಾಗ್ಬೇಡಿ. ದಯವಿಟ್ಟು ಡೋಂಟ್ ಗಿವ್ ಯೋರ್ ಸೆಲ್ಫ್. ಒಂಥರ ಏನ್ ಗೊತ್ತಾ, ನಮ್ಮ ಎಕ್ಸಿಸ್ಟೆನ್ಸ್ ಲಾಸ್ಟ್ ಹೋಗುತ್ತೆ. ವಿ ಶುಡ್ ನೆವರ್ ಲೂಸ್ ಅವರ್ ಎಕ್ಸಿಸ್ಟೆನ್ಸ್. ಕುಡಿಯೋರ್ ಮಧ್ಯದಲ್ಲೂ ನಾವ್ ಅವತ್ತು ಭಾಗವತನೇ ಮಾಡ್ದೆ. ಪಾಪ ಅವ್ರಿಗೇನು ಕಿಕ್ಕೇ ಇರ್ಲಿಲ್ಲ. ಯಾಕೆ ಗೊತ್ತಾ, ಅಲ್ಲೂನರ್ ಬರೀ ಭಾಗವತನೇ ಪ್ರೀಚ್ ಮಾಡ್ಕೊಂಡು ಅವ್ರಿಗೆ ಸರ್ ಇನ್ಮೇಲಿಂದ ನೀವು ಬರ್ಬೇಡಿ ಸರ್ ಅಂದ್ಬಿಟ್ಟು wherever I go, I am I ಅಷ್ಟೇನೆ. ನಾನೊಂದು ಯೂನಿಕ್ ಸರ್ ಆತರ ಹೇಳಿದ್ರೆ ಒಂದಷ್ಟು ಜನಕ್ಕೆ ಅಲರ್ಜಿ. ಅದು ಅಲರ್ಜಿ ಅಂತ ಅಲ್ಲ, ಎಕ್ಸ್ಪೋಜರ್ ಇಲ್ಲ ಅಷ್ಟೇನೆ. ಎಕ್ಸ್ಪೋಜರ್ ಇಲ್ಲ. ಎಕ್ಸ್ಪೋಜರ್ ಆಗ್ಬಿಟ್ರೆ when you get used to it, they will enjoy. ಎಲ್ಲಾರ್ಗೂ ಭಗವದ್ ವಿಚಾರದಲ್ಲಿ ಆಸಕ್ತಿ ಇರುತ್ತೆ ಕನಕಮಾಮಿ, ಎಲ್ಲಾ ಜೀವಾತ್ಮಕ್ಕೂ ಇರುತ್ತೆ.
ಸರಿಯಾದ ಡೋರು ತೆಗ್ದಿರಲ್ಲ. ಹೌದು ಹೌದು. ನಾವ್ ಯಾರಿಗೂ ಏನು ಅಯ್ಯೋ ಇವ್ರಿಗೇನು ಆಸಕ್ತಿ ಇಲ್ಲ ಅನ್ನಕ್ಕಾಗಲ್ಲ. ನನಗೆ ಯೋಗ್ಯತೆ ಇದ್ರೆ ಅವ್ರಲ್ಲಿ ನಾನು ಆಸಕ್ತಿನ ಬರ್ಸ್ತೀನಿ. ಇಫ್ ಐ ಹ್ಯಾವ್ ದಟ್ ಕೆಪಾಸಿಟಿ, ಐ ಸಿ ಟು ದಟ್ ಇಂಟ್ರೆಸ್ಟ್ ಅನ್ನೋ ಬೀಜನ ಅವ್ರಲ್ಲಿ ಬಿತ್ತುತ್ತೀನಿ. ನಾನ್ ಯಾಕೆ ಅವ್ರಲ್ಲಿ ಇಲ್ಲ ಅನ್ಬೇಕು? ನೋಡೋಣ, ನನ್ನ ಕೆಪಾಸಿಟಿ ನಾನು ಟೆಸ್ಟ್ ಮಾಡ್ಕೋತೀನಿ. ಲೆಟ್ ಮೀ ಸಿ ವೈ ದೇ ಡೋಂಟ್ ಗೆಟ್ ಇಂಟ್ರೆಸ್ಟ್. ಆ ಫ್ರೆಂಡ್ಸ್ ಎಲ್ಲ ಫಸ್ಟ್ ಟೈಮ್ ನನ್ನನ್ನು ಆ ತರ ಕರ್ಕೊಂಡೋದ್ರು, ಸೆಕೆಂಡ್ ಟೈಮ್ ನನ್ನನ್ನು ಎಲ್ಲಿ ಕರ್ಕೊಂಡೋದ್ರು ಗೊತ್ತಾ? ಪ್ರಾಯಶ್ಚಿತ್ತಕ್ಕೆ ತಿರುಮಲೆ ಕರ್ಕೊಂಡೋದ್ರು. ಸರ್, ತಿರುಮಲೆ ಮಹಾತ್ಮ ಎಕ್ಸ್ಪ್ಲೇನ್ ಮಾಡಿ ಸರ್, ವಿ ಶಾಲ್ ಕ್ಲೈಂಬ್ ದ ತಿರುಮಲ. ನೀವಿಬ್ರು ಅಲ್ಲಿ ಹೋಗಿ, ಇಲ್ಲಿ ಮಾತಾಡ್ತಾ ಕೂತಿದ್ದೀರಾ, ಏನು ಪರವಾಗಿಲ್ಲ, ಅಲ್ಲಿ ಹೋಗಿ. ಏನಮ್ಮ ಪಾಶುರ್ಗಳ? ಸರಿ, ಓಕೆ, ಕೊಡ್ಲಾ? ನೀ ಅಂಗರ್ಕ್ ಅವ್ರ 5 ನಿಮಿಷ ಪಣ್ಯೂಟ್ ಬಂದೋಡ್ರು. ಪಾಪ ಇವ್ರ ಕ್ಲಾಸ್ ಇವಾಗ ಬರೀ ಬ್ರೇಕೇ ಆಗ್ತಾ ಇದೆ. ಸೊ ಆತರ ವೆನ್ ಯು ಆರ್ ಕೇಪಬಲ್ ಇನಫ್ ಟು ಸೋ ದ ಸೀಡ್ ಆಫ್ ಇಂಟ್ರೆಸ್ಟ್, ಖಂಡಿತ ಎಲ್ಲಾ ಜೀವಾತ್ಮಕ್ಕೂ ಭಗವದ್ ವಿಚಾರದಲ್ಲಿ ಆಸಕ್ತಿ ಬಂದೇ ಬರುತ್ತೆ. ಯಾವ್ದೋ ಕೆಲ್ಸಕ್ ಬಾರ್ದೇ ಇರೋ ವಿಚಾರದಲ್ಲೂ ಆಸಕ್ತಿ ಬರುತ್ತೆ ಅಂತ. ಅದ್ರಲ್ಲಿ ನಮ್ಮ ಸ್ವಂತ ಇದು ಬರ್ದೇ ಇರಲ್ಲ. ನಮಗ ಆ ಶಕ್ತಿ ಇರ್ಬೇಕಷ್ಟೇನೆ, ನಾವು ಗ್ರೌಂಡ್ ಆಗಿರ್ಬೇಕು. ಸೆಕೆಂಡ್ ಟೈಮ್ ಅವ್ರು ನನ್ನ ಕರ್ಕೊಂಡು ಹೋದ್ರು, ಮೈಸೂಸ್ ಪೀಪಲ್, ವಿಗೆ 8 of us, ವಿ ವೆಂಟ್ ಟು ತಿರುಮಲ ತಿರುಪತಿ. ದಾರಿಲಿ ಹತ್ತೋವಾಗ ಅಲಿಪಿರಿಯಿಂದ ಮೇಲ್ವರೆಗೂ ಐ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ದಮ್ ದ ತಿರುಮಲ ಮಹಾತ್ಮ್ಯಂ. ಅವರೆಲ್ಲ ಅದೇ ಹೇಳಿದ್ರು, ನಮ್ಗೆ ಹತ್ತೋ ಆಯಾಸನೇ ಆಗ್ಲಿಲ್ಲ, ಅಷ್ಟು ಜನ ಕರ್ಕೊಂಡು ಹೋದ್ರಿ ಅಂತ. ಸೊ ಆತರ ಹೌ ವಿ ಮೇಕ್ ದೆಮ್ ಇಸ್ ಇಂಪಾರ್ಟೆಂಟ್. ಯಾವ ಕೆಟ್ಟವರಲ್ಲ, ಪರಿಸ್ಥಿತಿಗಳು ಅವ್ರನ್ನ ಹಂಗ್ ಮಾಡಿರುತ್ತೆ. ಅವ್ರು ಮತ್ತೆ ದೇ ವಿಲ್ ರಿಫಾರ್ಮ್, ದೇ ಚೇಂಜ್ ಇಟ್, ಬಟ್ ದೇರ್ ಇಸ್ ಅ ವೇ ಆಫ್ ಚೇಂಜಿಂಗ್ ಇಟ್. ನಾವ್ ಅದ್ ತಿಳ್ಕೊಬೇಕಷ್ಟೆ. ಒಂದ್ಸಲ ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ, ಅವ್ರಿಗೆಲ್ಲ ಇಂಟ್ರೆಸ್ಟ್ ಇಲ್ಲ ಅನ್ಕೊಂಡ್ಬಿಡ್ತೀವಿ. ಖಂಡಿತ ಇರುತ್ತೆ, ಬರ್ಸೋಣ. ಯಾಕೆ ಬರಲ್ಲ? ಬರ್ತಾರೆ, ನಮ್ ದಾರಿಗೆ ಬರ್ತಾರೆ. ಯಾಕಂದ್ರೆ ಇದು ನಮ್ ದಾರಿ ಅಲ್ಲ, ವೇದ ಮಾರ್ಗ, ವೇದದ ದಾರಿ ಅಲ್ವಾ? ಶ್ರುತಿ ಸ್ಮೃತಿ ಪುರಾಣೋಕ್ತ ಧರ್ಮ ಮಾರ್ಗ ರಥಂ ಗುರುಂ ಭಕ್ತಾನಾಂ ಹಿತವಕ್ತಾರಂ ನಮಸ್ಯೆ ಚಿತ್ತ ಶುದ್ಧಯೇ. ಇಲ್ಲಿ ನಮಸ್ಕಾರ ಚಿತ್ತಶುದ್ಧಿಗ್ ಮಾಡ್ತೀವಿ. ಇದು ಶ್ರುತಿ ಸ್ಮೃತಿಯ ಮಾರ್ಗ. ಇಟ್ ಇಸ್ ನಾಟ್ ವಿವೇಕ್ ಮಾರ್ಗ, ಇಟ್ ಇಸ್ ನಾಟ್ ಅವರ್ ಭಾಗವತ ಗ್ರೂಪ್ ಮಾರ್ಗ, ಇಟ್ ಇಸ್ ಅ ವೇದ ಪ್ರೋಕ್ತ ಮಾರ್ಗ. ವೇದ ಯಾವತ್ತು ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು ಅಂತಾರಲ್ವಾ? ಆತರ ವೇದ ಎಂದಿಗೂ ಅಪಭ್ರಂಶವನ್ನೇ ನುಡಿಯಲ್ಲ. ಎಲ್ಲಾರು ಬರ್ಲೇಬೇಕು ಈ ಮಾರ್ಗಕ್ಕೆ. ನೀವೆಲ್ಲಾದ್ರೂ ಸುತ್ಕೊಂಡ್ ಬನ್ನಿ, ಕೊನೆ ಗೇಟ್ ವೇ ಆಫ್ ಇಂಡಿಯಾ, ಮೋಕ್ಷ ಇಂಡಿಯಾಗೆ ಬರ್ಬೇಕು. ವಿವೇಕಾನಂದ ಸೇಸ್, whether you are an Australian, American or any citizen, but if you have to get into moksha, you must come to India. You must take birth in India. ಅಲ್ವಾ? ಯಾಕಂದ್ರೆ ಮೋಕ್ಷಕ್ಕೆ ಇದೆ ಅಡಿಪಾಯ. ಅಂತಹ ದೇವಭೂಮಿಯಲ್ಲಿ ಖಂಡಿತ ಎಲ್ರಿಗೂ ಬರುತ್ತೆ ಇಂಟ್ರೆಸ್ಟ್. ಸ್ವಲ್ಪ ನಾವು ಪೇಷನ್ಸ್ ತಗೋಬೇಕಷ್ಟೇ. ಓಕೆ, ಈ ರೀತಿಯಾಗಿ ಕೃಷ್ಣ ಈ ಯಾದವರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದಾಗ ಡೋಂಟ್ ವೆರಿ ಅಂತ ನಾರದ್ರು ಹೇಳ್ತಾರೆ. ಪ್ರಭಾಸ ಕ್ಷೇತ್ರದಲ್ಲೂ ಅವರು ಮದವೇರಿ ಮತ್ತೆತ್ತಿ ವಾರುಣಿ ಅನ್ನೋದನ್ನ ಕುಡಿತಾರೆ. ಕುಡಿದು ಒಬ್ಬರ ಮೇಲೆ ಒಬ್ರು ತೂರಾಡ್ಕೊಂಡು ಬಿದ್ದು ಆ ಪ್ರೇಮ ಭಾವ ಅನ್ನೋದು ಅವ್ರಲ್ಲಿ ಹೊರಟೋಗುತ್ತೆ, ದ್ವೇಷ ಭಾವಕ್ಕೆ ತಿರುಗುತ್ತೆ. ನನ್ನ ಮೇಲ್ ಬಿದ್ಯಾ ನೀನು, ನಿನ್ ಮೇಲ್ ಬಿದ್ನಾ ನಾನು ಅನ್ಕೊಂಡು ಒಬ್ರಿಗೊಬ್ರು ಹೊಡೆದಾಡಕ್ಕೆ ಶುರು ಮಾಡ್ತಾರೆ. ಓಕೆ, ಇಲ್ಲಿ ಒಂದು ಪ್ರಿಲಿಮಿನರಿ ಸ್ಟೋರಿಯನ್ನ ಒಂದು ಯು ಹ್ಯಾವ್ ಟು ಕನ್ಸಿಡರ್. ಏನಾಗಿರುತ್ತೆ, ಗಾಂಧಾರಿ ಮತ್ತೆ ಧೃತರಾಷ್ಟ್ರ ಎಲ್ಲಾ ಮಕ್ಕಳನ್ನು ಕಳ್ಕೊಂಡು ಕೂತಿರ್ತಾರೆ. ಪ್ರಾಬಬ್ಲಿ ಯು ಮೈಟ್ ನೋ ದಿಸ್ ಸ್ಟೋರಿ ವೆರಿ ವೆಲ್. ಓಕೆ, ಬಟ್ ಸ್ಟಿಲ್ ಐ ಬ್ರಷ್ ಅಪ್. ನನ್ನ ಗರ್ಭಶೋಕ ಕಾರಣ ಆದಂತಹ ಈ ಕೃಷ್ಣ, ನಿನಗ್ ಶಾಪ ಕೊಡ್ತೀನಿ ನಾನು, ನಿನ್ನ ಕಣ್ಮುಂದೆನೆ ನಿನ್ನ ಯಾದವರೆಲ್ಲ, ನಿನ್ನ ಸಂತತಿ ಎಲ್ಲ ಹೋಗ್ಬಿಡ್ತಾರೆ ಅಂತ ಶಾಪ ಕೊಡ್ತಾಳೆ. ಪತಿವ್ರತೆ ಅಲ್ವಾ ಅವಳು ಗಾಂಧಾರಿ. ಅತ್ತೆ, ನಿನ್ನ ಒಂದು ಶಾಪವನ್ನ ನಾನು ಸ್ವೀಕರಿಸ್ತೀನಿ ಅಂತ ಕೃಷ್ಣಾವತಾರದ ಅಂತ್ಯಕ್ಕೆ ಇದೆ ನಾಂದಿಯಾಗ್ಲಿ ಅಂತ ಹೇಳಿ ಕೃಷ್ಣ ಹೇಳಿರ್ತಾನೆ. ರಾಮಾವತಾರದಲ್ಲಿ 7 ಸಾಲ ವೃಕ್ಷಗಳ ಹಿಂದೆ ನಿಂತ್ಕೊಂಡು ವೃಕ್ಷಗಳನ್ನ ಬೀಳಿಸಿ ಆ ಒಂದು ವಾಲಿಯನ್ನ ಸಂಹಾರ ಮಾಡಿದ ಪ್ರಾಯಶ್ಚಿತ್ತಕ್ಕೆ ರಾಮ ಹೇಳ್ತಾನೆ, ಹೇ ವಾಲಿ, ನೆಕ್ಸ್ಟ್ ಜನ್ಮ ಯು ವಿಲ್ ಬಿಕಮ್ ಅ ವ್ಯಾಧ. ವ್ಯಾಧ ಅಂದ್ರೆ ಬೇಡರ ಒಂದು ಜಾತಿ. ಆ ವ್ಯಾಧನಾಗಿ ನನ್ನ ಕೃಷ್ಣಾವತಾರದ ಪರಿಸಮಾಪ್ತಿಗೆ ನೀನು ಕಾರಣವಾಗ್ತೀಯ.
ಅಂತ ಹೇಳಿ. ಸರಿ, ಸಾಂಬ ಅನ್ನೋನು ಕೃಷ್ಣನ ಮೊಮ್ಮಗ. ಅವನೇನ್ ಮಾಡ್ತಾನೆ, ಪರಿಹಾಸ್ಯಕ್ಕೆ ಒನಕೆಯನ್ನ ಹೊಟ್ಟೆಯಲ್ಲಿ ಕಟ್ಕೊಂಡು ಸೀರೆ ಉಟ್ಕೊಂಡು ನಾನು ಗರ್ಭಿಣಿ ಸ್ತ್ರೀ ಅಂತ ಇಬ್ರು, ಯಾರು ಮುದ್ಗಲ ಅಲ್ವಾ ಅವನು ಸಾಂಬ ಮೊಮ್ಮಗ ಜಾಂಬವತಿ ಜಾಂಬವತಿ ಮಗಳಿಗೆ, ಜಾಂಬವತಿಯ ಮಗನ ಮೊಮ್ಮಗ. ಎಲ್ರು ಅನ್ಕೊಳ್ಳೋದೇನು ಜಾಂಬವತಿಯ ಮಗ ಸಾಂಬ ಅಂತ, ಮಗನ ಮಗ. ಜಾಂಬವತಿಯ ಮಗನೇ ಅನಿರುದ್ಧ. ஓகே, தெரியும் இல்லையா? ஸ்ரீவில்லிபுத்தூர் பக்கத்துல ஒரு திவ்யதேசம் திருத்தங்கலப்பன். திருத்தங்கல் தெரியாதா? தெரியுமா அந்த திவ்யதேசம்? திருத்தங்கலப்பன். ஜாம்பவதி தாயார் அங்க இருக்கா, தாயாரோட கண்ணன் சாம்பா என்கிற அந்த புத்திரனுடைய அப்பா அனிருத்தனுக்கும் உஷே, பாணாசுரன் பெண்ணான உஷைக்கும் கல்யாணம் பண்ண வச்ச ஒரு இடம் திவ்யதேசம். That is one of the Dividesham sung by Tirumangay Alvar. ಶ್ರೀವಿಲ್ಲಿಪುತ್ತೂರ್ ಪಕ್ಕನೇ ಇದೆ. ಶ್ರೀವಿಲ್ಲಿಪುತ್ತೂರ್ಗೂ ಅಲ್ಲಿಗೂ ಜಸ್ಟ್ 3 kilometers. ಓಕೆ, ಅಲ್ಲೇ ತಿರುತ್ತಂಗಲಪ್ಪನ್ ಅಂತ ಹೇಳ್ತೀವಿ. ತಿರುತ್ತಂಗಾಲಮಲೈ, ತಿರುತ್ತಣ್ಕಾ ಅಂಟು ಒನ್ ಇರ್ಕ, ಡೋಂಟ್ ಗೆಟ್ ಕನ್ಫ್ಯೂಸ್. ತಿರುತ್ತಣ್ಕಾ ಇಸ್ ದೀಪ ಪ್ರಕೇಶರ್, ಬೆಳಕ್ಕೊಳಿ ಎಂಬೆರುಮಾನ್ ಇನ್ ಕಾಂಚೀಪುರಂ. ದಿಸ್ ಇಸ್ ತಿರುತ್ತಂಗಲ್. ಓಕೆ, ದಟ್ ಇಸ್ ತೊಂಡೀರ ಮಂಡಲ ನಾಡು, ಇದು ಪಾಂಡಿಯ ನಾಡು. ತಿರುತ್ತಂಗಲಪ್ಪನ್. ಅಲ್ಲೇ ಬಾಣಾಸುರನ ಮಗಳಾದಂತಹ ಉಷೆಗೂ ನಂತರ ಜಾಂಬವತಿಯ ಮಗನಾದಂತಹ ಅನಿರುದ್ಧನಿಗೂ ಮದುವೆ ಮಾಡಿಸಿದಂತಹ ಜಾಗ. ಅವ್ರಿಗೂ ಹುಟ್ಟಿದವನೇ ಸಾಂಬ. ಓಕೆ, ಮೊಮ್ಮಗ. ಆ ಮೊಮ್ಮಗ ಇಬ್ರು ಮಹರ್ಷಿಗಳು, ಯಾರು? ಯಾಜ್ಞವಲ್ಕ್ಯ ಅಂಡ್ ಅಷ್ಟಾವಕ್ರ ಮಹರ್ಷಿ. ಅವರಿಬ್ರು ಬರ್ತಾ ಇರ್ತಾರೆ. ಅವ್ರ ಮಧ್ಯದಲ್ಲಿ ಇವನು ಹೋಗ್ಬಿಟ್ಟು ಹೆಂಗಸಿರ್ತಾರ, ನಾನ್ ಗರ್ಭಿಣಿ ಆಗಿದ್ದೀನಿ ಅಂತ ತೋರ್ಸ್ಕೊಂಡ್ಬಿಡ್ತಾನೆ. ಅವ್ರಿಗೆ ಗೊತ್ತಿಲ್ವಾ? ಸಕಲ ಜ್ಞಾನವನ್ನ ಹೊಂದಿದವರು ಅವರುಗಳು. ಅವ್ರ ಹತ್ರ ಪರಿಹಾಸ್ಯವನ್ನ ರೀತಿ ಮಾಡಬಾರ್ದು ಅಲ್ವಾ? ಭಾಗವತ ಅಪಚಾರ ಮಾಡ್ತಾನೆ. ನೀನ್ ಹೆಂಗಿದೀಯೋ ಅದೇ ನಿನಗ್ ಫಲಿಸ್ಲಿ ಅನ್ಬಿಡ್ತಾರ ಅವರು. ನೋಡಿದ್ರೆ ನಿಜವಾಗ್ಲೂ ಗರ್ಭಿಣಿ ಆಗೋಗ್ತಾನೆ. ಹೊಟ್ಟೆ ಭಾರ ಇರಕ್ಕಾಗಲ್ಲ, ಸಂಕಟ. ಕೊನೆಗೆ ಹೆತ್ತು ಬಿಡ್ತಾನೆ. ಹೆತ್ತು ಬಿಟ್ಟು ಹಿ ಡೈಸ್. ಏನನ್ನ ಹೇರ್ತಾನೆ? ಒನಕೆಯನ್ನೇ ಹೆರ್ತಾನೆ ಅಲ್ವಾ? ಅದೋ ಯಮಭಾರ. ಲೋ 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 ಅಂತ 10 ಜನ ಹಿಡ್ಕೊಂಡು ಹೋಗ್ಬೇಕು ಆ ಒನಕೆಯನ್ನ. ಆ ತರ ಯಮಭಾರ. ಒನಕೆ ಗರ್ಭವನ್ನ ಧರಿಸಿ ಹೆತ್ತಿದ್ದು ಕೃಷ್ಣ ಕುಲದಲ್ಲೇ, ಅದರಲ್ಲೂ ಗಂಡಸು ಅಲ್ವಾ? ತಗೊಂಡು ಹೋಗ್ತಾರೆ. ಬಲರಾಮನಿಗೆ ತೋರ್ಸಾಗ ಅಯ್ಯೋ ಏನು ಕೇಡ್ಗಾಲ ಬಂತು, ಇದನ್ನ ತಗೊಂಡು ಹೋಗಿ ಏನಾದ್ರೂ ಪುಡಿ ಮಾಡಿ ಸಮುದ್ರದಲ್ಲಿ ಕರ್ಸ್ಬಿಡಿ ಅಂತಾರೆ. ಆಯ್ತಾ? ಅದನ್ನ ತೆಯ್ತಾರೆ. 21 ವರ್ಷಗಳ ಕಾಲ ತೇದ್ ಗಂಧ ಅರ್ಧಂಗ ಅರ್ಧ ಇಡ್ತಾರೆ. ಏನ್ ಅರದ್ರು ಅದೇನ್ ಕರಗ. ಕೊನೆಗೆ ಕರ್ಗಿ ಕೊನೆಗೆ ಇಷ್ಟುದ್ದ ಒಂದು ಕಡ್ಡಿ ಗಾತ್ರ ಮಾತ್ರ ಅದ್ ನಿಲ್ಲುತ್ತೆ. ಆ ಕರಗಿದಂತಹ ಆ ಒನಕೆಯ ಅಂಶ ಎಲ್ಲ ಏನಾಗುತ್ತೆ, ಸಮುದ್ರದಲ್ಲಿ ಮಿಕ್ಸ್ ಆಗಿ ಸಮುದ್ರದ ಓರೆಯಲ್ಲಿ ದರ್ಬೆಗಳು, ದೊಡ್ಡ ದೊಡ್ಡ ಜೊಂಡು ದರ್ಬೆಗಳು ಬೆಳೆಯುತ್ತೆ. ಆಯ್ತಾ? ಇದನ್ನ ಬಿಸಾಕ್ಬಿಡ್ತಾರ ಅವ್ರ ನೀರ್ಗೆ. ಅಯ್ಯೋ ಇನ್ಯಾವನ್ ಇದನ್ನ ಕರಗಿಸ್ತಾನೆ ಕುತ್ಕೊಂಡು ಈ ಕಡ್ಡಿನ ಅಂತ. ಈ ಕಡ್ಡಿ ಬಂದು ಆ ವ್ಯಾಧ ಹೇಳಿದ್ನಲ್ಲ, ವಾಲಿಯ ಮರು ಹುಟ್ಟು ವ್ಯಾಧ ಅವನ ಕೈಗೆ ಸಿಗುತ್ತೆ. ಇದು ಆಯುಧವಾಗಿ ಯಾವಾಗಾದ್ರೂ ಯೂಸ್ ಮಾಡ್ಕೋತೀನಿ ಅಂತ ತನ್ನ ಬತ್ತಳಿಕೆಯಲ್ಲಿ ಅವನು ಇಟ್ಕೋತಾನೆ. ಆಯ್ತಾ? ಸರಿ, ಜೊಂಡು ಎಲ್ಲ ಬೆಳೆದಿರುತ್ತೆ. ಕೊನೆಗೆ ಈ ಜೊಂಡು ಹುಲ್ಲುಗಳನ್ನೇ ಈ ವಾರುಣಿಯನ್ನು ಒಂದು ಪಾನವನ್ನ ಮಾಡಿ ಮತ್ತೇರಿ ಮದುವೇರಿ ಆ ಹುಲ್ಲಿನಿಂದ ಒಬ್ರಿಗೊಬ್ರು ಹೊಡ್ಕೊಂಡು ಹುಲ್ಲಿಂದ ಹೊಡಿಯಕ್ಕಾಗುತ್ತಾ ಅಂದ್ರೆ ಜೊಂಡು ಹುಲ್ಲು ಅನ್ನೋದು ಆ ಒನಕೆಯಿಂದ ಬೆಳೆದದ್ದು. ಹಂಗಾಗಿ ಅದು ಆಯುಧವಾಗಿ ಅವ್ರ ಪರಿಣಾಮವಾಗುತ್ತೆ. ಗಾಂಧಾರಿಯ ಶಾಪದ ಪ್ರಕಾರ ಇಡೀ ಯದುವಂಶ ನಾಶವಾಗಿ ಹೋಗುತ್ತೆ. ಓಕೆ, ಬಿಕಾಸ್ ಆಫ್ ಸಾಂಬ. ನಿಮ್ಗೆ ಗೊತ್ತಾ ರಘುವಂಶ ಹೆಂಗ್ ನಾಶವಾಯ್ತು ಅಂತ? ಕ್ಷಯ ರೋಗ ಅಂತ ಹೇಳ್ತೀವಲ್ವಾ ಈಗ. ಯಾವ್ದದು? ಟ್ಯೂಬರ್ಕುಲೋಸಿಸ್. ಕ್ಷಯಕ್ಕೆ ಇನ್ನೊಂದು ಟಿಬಿ. ಆ ಟಿಬಿ ರೋಗಕ್ಕೆ ಟಿಬಿ ಬರ್ಲಿಲ್ಲ. ಆ ಕ್ಷಯ ಅನ್ನೋ ಮಹಾರಾಜನಿಗೆ ಈ ರೋಗ ಬಂತು. ಅದಕ್ಕೆ ಟಿಬಿಗೆ ಇವನ ಹೆಸರನ್ನೇ ಕ್ಷಯ ಅನ್ನೋ ಹೆಸರನ್ನ ಕೊಟ್ರು. ಹಿ ಇಸ್ ದ ಲಾಸ್ಟ್ ಮಹಾರಾಜ ಇನ್ ಸೂರ್ಯವಂಶ ಟು ಗೆಟ್ ದ ಟಿಬಿ. ಆಯ್ತಾ? ಸೈನ್ಸ್ ಹೆಸರು ಟಿಬಿ, ಟ್ಯೂಬರ್ಕುಲೋಸಿಸ್. ಆದ್ರೆ ಸಂಸ್ಕೃತದಲ್ಲಿ ಆ ರೋಗಕ್ಕೆ ಬೇರೆ ಹೆಸರು ಇತ್ತೋ ಏನೋ ನಮಗ್ ಗೊತ್ತಿಲ್ಲ. ಬಟ್ ಈ ರಾಜನ ಹೆಸರನ್ನ ಕ್ಷಯ ಅಂತ, ಕ್ಷಯ ಮಹಾರಾಜನ ಹೆಸರನ್ನೇ ಅದಕ್ಕೆ ಇಟ್ಟಿತ್ತು. ಸೊ ಆ ಕ್ಷಯದಿಂದ ಕ್ಷೀಣಿಸು ಹೋಯ್ತು ರಘುವಂಶ ಅಂತ ಹೇಳ್ತೀವಿ. ಎಂಥ ವಂಶವಾದ್ರೂ ಅಷ್ಟೇನೆ ಅಲ್ವಾ? ಭೂಮಿಯಲ್ಲಿ ಹೆಂಗೆ ಭೂಮಿಯೇ ನಶ್ವರವೋ
ಅಶಾಶ್ವತವೋ ಇನ್ನೆಲ್ಲವೂ ಅಶಾಶ್ವತ ಅಂತ ತೋರಿಸ್ತಾನೆ ಒಂದೊಂದು ಯುಗದಲ್ಲೂ ಭಗವಂತ. ಈಗ ಆ ವಾಲಿ ವ್ಯಾಧನ ರೂಪದಲ್ಲಿ ಇರ್ತಾರಲ್ಲ, ದೂರದಿಂದ ಪರಮಾತ್ಮನ ಆ ಶ್ರೀಪಾದಗಳನ್ನ ನೋಡ್ತಾನೆ. ಒಳ್ಳೆ ಕೆಂಪಗಿರುತ್ತೆ, ನನ್ನ ಚೆಗಪ್ಪ ಕೊಡಿಯ ಉಳ್ಳಂಕಾಲ್, ನಲ್ಲ ನೀಲವರ್ಣಮಾನ ಪುರಂಕಾಲ್, ಅದರಲ್ಲಿ ಒಟ್ಟಿಂಡ್ರಕರ ತುಳಸಿ, ಯಾವಾಗ್ಲೂ ತುಳಸಿ ಶ್ರೀಕೃಷ್ಣನ ಚರಣದಲ್ಲೇ ಇರ್ತಾಳಲ್ವಾ. ನಮಾಮಿ ತುಳಸೀಂ ದೇವಿ ಶ್ರೀಕೃಷ್ಣ ಚರಣ ಪ್ರಿಯಾಂ ದಿವ್ಯ ಸೌರಭ ಸಂಯುಕ್ತ ಪ್ರಣಮಾಮಿ ಅಮೃತೋದ್ಭವಾಂ ಅಂತ ಹೇಳ್ತೀವಲ್ವಾ. ಅಮೃತದಲ್ಲಿ ಹುಟ್ಟಿದಂತಹ ತುಳಸಿ ಘಮ 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 ಅಂತ ನರ್ಮಣವನ್ನ ಬೀಸಿ ಸದಾ ಕೃಷ್ಣ ಚರಣದಲ್ಲೇ ಇರ್ತಾಳೆ. ಅದನ್ನೆಲ್ಲ ನೋಡಿದಾಗ ಇನ್ನು ಚಲೋ ಇಲ್ಲಿಯೇ ಹಂಗೆ ಇருக்கு ஒரிஜினல் நான் வச்சுக்கேன். நான் அந்த இந்த கவர்ல ஒரு மாதிரி அந்த கொரியர் கவர் மாதிரி எல்லாத்தையும் அதுல போட்டுக்க. எல்லாத்தையும் மேல எடுத்துட்டு போய் ஒரே கவர்ல போட்டு. இல்ல பான் கார்டு பேப்பர் கவர்ல போட்டு எல்லாம் அதுல போட்டுக்க. சரி, நான் எல்லாம் அதுலயே ஒரே இதுல வச்சுக்க பாரு. அப்ப அந்த பென் டிரைವ್ எல்லாத்துலயும் இருக்குது. ಸರಿ, ಏನ್ ಹೇಳ್ದೆ, ಎಲ್ ಬಿಟ್ಟೆ? ವ್ಯಾಧ ಅಲ್ವಾ? ಎಲ್ ಬಿಟ್ಟೆ ಅಂದ್ರೆ ನನ್ನ ಸ್ಟೂಡೆಂಟ್ಸು ನನ್ ಜೊತೆಗೆ ಬ್ಲಾಂಕ್ ಆಗೋದು ನೋಡಿ ಹೆಂಗೆ. ಆ ವ್ಯಾಧ, ಆ ಒನಕೆ ಅನ್ನೋ ಕೋಲನ್ನ ಇಟ್ಕೊಂಡು ದೂರದಿಂದ ಈ ಲಕ್ಷಣಗಳೆಲ್ಲ, ಈಗ ನಾನು ಆ ಪಾದವನ್ನ ವರ್ಣಿಸದ್ನಲ್ವಾ, ಆ ಲಕ್ಷಣಗಳನ್ನೆಲ್ಲ ದೂರದಿಂದ ನೋಡಿದಾಗ ಅವನಿಗೆ ಜಿಂಕೆ ತರ ಕಂಡ್ಬಿಡ್ತು. ಪಾದ ಅನ್ನಿಸ್ಲಿಲ್ಲ, ಭೇದವನ್ನ ಮಾಡ್ತಾನೆ, ಶರಚಾಪದಿಂದ ಅದನ್ನ ಹೊಡೆದು ಬಿಡ್ತಾನೆ. ತಕ್ಷಣ ಕೃಷ್ಣ ಓ ಅಂತ ಕೂಕ್ಕೋತಾನೆ. ಅವಾಗ ಗೊತ್ತಾಗೋಗುತ್ತೆ, ಓ ಅಲ್ಲಿ ಮಲಗಿರೋದ್ ಮನುಷ್ಯ ಅಂತ. ಬಂದ್ ನೋಡಿದ್ರೆ ಧಾರಾಕಾರವಾಗಿ ಅವನ ಹೆಬ್ಬೆಟ್ಟಿನಿಂದ ರಕ್ತ ಸುರಿತಾ ಇರುತ್ತೆ. ಅಳ್ತಾನೆ, ಅಳಬೇಡ, ನಿನ್ನ ನಾಶಕ್ಕೆ ನಾನು ಕಾರಣನಾದೆ, ನನ್ನ ಈ ಒಂದು ಇದಕ್ಕೆ ನೀನು ಕಾರಣನಾಗಿದ್ದೀಯ ಅಷ್ಟೇ. ನೋ ಮ್ಯಾಟರ್ ಹೌ ಮಚ್ ಎವರ್ ಐ ಆಮ್ ಎನ್ ಅವತಾರ ಪುರುಷ, ವಾಟ್ ಎವರ್ ಕರ್ಮ ಐ ಡೂ, ದಟ್ ಕರ್ಮ ಫಾಲೋಸ್ ಮೀ. ಒಪ್ಕೋತೀರಾ? ಭಗವಂತನಿಗೂ ಅದೇ ರೂಲು, ಮನುಷ್ಯನಿಗೂ ಅದೇ ರೂಲು, ಪ್ರಾಣಿಗಳಿಗೂ ಅದೇ ರೂಲು. ರೂಲ್ ವಿಲ್ ನೆವರ್ ಚೇಂಜ್ ಅಲ್ವಾ? ನಾನು ಮಾಡಿದ್ದಕ್ಕೆ ನಾನು ಪ್ರಾಯಶ್ಚಿತ್ತ ಪಡ್ಕೊಳ್ಳೇಬೇಕು. ವಾಟ್ ಎವರ್ ದ ಫ್ರೂಟ್ ದಟ್ ಐ ಕೀಪ್ ಫಾರ್ ರೈಪಿಂಗ್, ದಟ್ ರೈಪಿಂಗ್ ಫ್ರೂಟ್ ವಿಲ್ ಕಮ್ ಟು ಮೀ ಇಟ್ ಸೆಲ್ಫ್ ಅಲ್ವಾ? ನಾನು ನಿನ್ನನ್ನ ವಾಲಿ ಆಗಿದ್ದಾಗ ಮರಮುಖವಾಗಿ ನಿನ್ನನ್ನ ಸಂಹಾರ ಮಾಡಿದೆ, ಅದಕ್ಕೆ ನೀನ್ ನನ್ನನ್ನ ಮಾಡಿದ್ದೀಯ. ನಥಿಂಗ್ ಟು ವರಿ, ಯು ವಿಲ್ ಗೆಟ್ ಮೋಕ್ಷ. ಎಪ್ಪೇರ್ಪಟ್ಟ ಕರುಣಾಶಾಲಿ ನೋಡಿ, ಕೃಷ್ಣಾವತಾರದಲ್ಲಿ ರಾಕ್ಷಸರಿಗೂ ಮೋಕ್ಷ, ಸಂಹಾರ ಮಾಡಿದವನಿಗೂ ಮೋಕ್ಷ, ಸಂಹಾರ ಮಾಡಿಸ್ಕೊಂಡವನಿಗೂ ಮೋಕ್ಷ. ಹೆಂಗಿದೆ ಇಂಥ ಅವತಾರವನ್ನ ನೆನಿಬೇಕಲ್ವಾ ನಾವು? ಕೃಷ್ಣನನ್ನೇ ಹೊಡೆದವನಿಗೂ ಮೋಕ್ಷ, ಕೃಷ್ಣನಲ್ಲಿ ವೈರತ್ವ ಕಟ್ಟಿಕೊಂಡಂತಹ ಜರಾಸಂಧ ಮತ್ತೆ ಈ ಶಿಶುಪಾಲದಂತ ವಕ್ತಾದಿಗಳು, ಕಂಸ, ಇವ್ರಿಗೂ ಮೋಕ್ಷ. ಕೃಷ್ಣದಲ್ಲಿ ಸ್ನೇಹ ಭಾವವಂತ ಹೊಂದಿದಂತಹ ಕುಚೇಲ, ಸುಧಾಮ ಮತ್ತೆ ಈ ಯಾರೋ ಉದ್ಧವ, ಇವ್ರಿಗೂ ಅಕ್ರೂರ, ನಂತರ ವಿದುರ, ಇವ್ರುಗಳಿಗೂ ಮೋಕ್ಷ. ಕೃಷ್ಣನಲ್ಲಿ ಸದಾ ನಿರತರಾಗಿರೋ ಗೋಪಿಕೆಗಳಿಗೂ ಮೋಕ್ಷ. ಈ ತರದ ಅವತಾರ ಏನೆಲ್ಲಾದ್ರೂ ಸಿಗುತ್ತಾ? ಸಿಗುತ್ತಾ? ಪಂಚಮಿ ಎಲ್ಲ ಒಟ್ಟಿಗೆ ಸೇರಿಸ್ದಂಗಿದು ಅವತಾರ ಅಲ್ವಾ? even if you're enemy to Krishna, you be a sincere enemy so that you will get moksha. Even if you're friend to Krishna, be a sincere friend, you will get moksha. Somehow you get connect with Krishna ಅಂತ ಹೇಳುತ್ತೆ ಇದು, ಆಯ್ತಾ? ಈ ರೀತಿಯಾಗಿ ಕೃಷ್ಣನ ಒಂದು ಪರಂಧಾಮಕ್ಕೆ ತೆರಳುವ ಅವಸಾನ ಕಾಲಘಟ್ಟ, ಪರಮಶೋಭನವಾನ ಕಾಲಘಟ್ಟ ಹತ್ರ ಬಂದ್ಬಿಡ್ತು. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್. ಸೊ ಐ ಹ್ಯಾವ್ ಬ್ರೀಫ್ಡ್. ಇನ್ ಕೇಸ್ ಸಂದೇಹ ಇದ್ರೆ ಇನ್ನೂ ಒಂದ್ಸಲ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿವರೆಗೂ ಮಾಡಿದೀನಿ, ಮುಂದಕ್ಕೆ ನೋಡೋಣ. ಭಗವಾನ್ ಸ್ವಾತ್ಮ ಮಾಯಾಯ ಗತಿಂ ತಾಮವಲೋಕ್ಯ ಸಹ ಸರಸ್ವತೀಂ ಉಪಸ್ಪೃಶ್ಯ ವೃಕ್ಷ ಮೂಲಮುಪಾವಿಶತ್. ಸರಸ್ವತಿ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಂಡು ಆರೋ ಮಾರ್ಕ್ ಹಾಕೊಂಡು ನದಿ ಅಂತ ಬರ್ಕೊಳ್ಳಿ. ಅದೇ ರೀತಿ ವೃಕ್ಷ ಮೂಲ ಮುಪಾವಿಶತ್ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಂಡು ಆರೋ ಮಾರ್ಕ್ ಹಾಕೊಂಡು ವೃಕ್ಷದ ಬುಡದಲ್ಲಿ ಅಂತ ಬರ್ಕೊಳ್ಳಿ. ಅಹಂ ಚೋಕ್ತೋ ಭಗವತ
ಪ್ರಪನ್ನಾರ್ತಿ ಹರೇಣಃ ಬದರೀಂ ತ್ವಂ ಪ್ರಯಾಹೀತಿ. ಬದರೀಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅಶ್ವತ್ಥ ವೃಕ್ಷದ ಬುಡದಲ್ಲಿ ಕುತ್ಕೊಂಡು ಉದ್ಧವನಿಗೆ ಹೇಳ್ತಾನೆ ಬದರಿಕಾಶ್ರಮಕ್ಕೆ ನೀನು ಹೋಗು ಅಂತ. ಸ್ವಕುಲಂ ಸಂಜಿಹೀರ್ಷುಣ. ಹೇಳಿ ಕನಕಮಾಮಿ. सरस्वतीमुपस्पृश्य वृक्षमूलमुपाविशत् अहं चोक्तो भगवता प्रपन्नार्तिहरेणः बदरीं च प्रयाहीति स्वकुलं सञ्जिहीर्षुणा. अथापि तद्विप्रेतं ಜಾನನ್ನಃ ಅದನ್ನ ಹೇಳ್ಕೊಟ್ಟಿಲ್ಲ ನಾನು. ಇದೆರಡು ಹೇಳ್ಕೊಟ್ಟಿರೋದು, ಇನ್ನೆರಡು ಹೇಳಿ. ಭಗವಾನ್ ಸ್ವಾತ್ಮಮಾಯಾಯ ಗತಿಂ ತಾಮವಲೋಕ್ಯ ಸಹ सरस्वतीमुपस्पृश्य वृक्षमूलमुपाविशत् अहं चोक्तो भगवता प्रपन्नार्तिहरेणः बदरीं त्वं प्रयाहीति स्वकुलं सञ्जिहीर्षुणा. अथापि तदभिप्रेतं जानन्नहमरिन्धमा पृष्ठतोऽन्वगमं भर्तुः पादविश्लेषणाक्षमः अद्राक्षमेकमासीनां विचिन्वन्दयितं पतिं श्रीनिकेतं सरस्वत्यां कृतकेतमकेतनम्. अथापि तद्विप्रेतं जानन्नाहमरिन्दम् पृष्ठतोऽन्वगमं भर्तुः पादविश्लेषणाक्षमः अद्रक्षमेकमासीनं विविञ्चन्वन्दयितं पतिं श्रीनिकेतं सरस्वत्यां कृतकेतमकेतनम्. अथापि तदभिप्रेतं जानन्नाहमरिन्दम् पृष्ठतोऽन्वगमं भर्तुः पादविश्लेषणाक्षमः अद्राक्षमेकमासीनं विचिन्वन्दयितं पतिं श्रीनिकेतं सरस्वत्यां कृतकेतमकेतनम्. ಮ್ಯೂಟ್ ಆಗಿದೆ, ಕೇಳಿಸ್ತಾ ಇಲ್ಲ. ಮ್ಯೂಟ್ ಆಗಿದೆ ನಿಮ್ದು ಮ್ಯೂಟ್ ಆಗಿದೆ. ಇಲ್ಲ ಸಾರಿ ಇಲ್ಲ ಮ್ಯೂಟ್ ಆಗಿತ್ತು. ಅದು ಇಲ್ಲಿ ನನ್ನ ಮನೆ ತುಂಬಾ ಜನ ಇದ್ದಾರೆ, ಮಾತಾಡ್ತಾ ಇದಾರೆ ಅಂತ ಮ್ಯೂಟ್ ಮಾಡಿದೆ. ಕನಕಮಾಮಿ ಹೇಳುವಾಗ ಅದು ಮರ್ತೋಯ್ತು. ಓಕೆ, ಎಲ್ಲ ಯುದ್ಧಕ್ಕೆ ಬಂದ್ಬಿಡ್ತೀರಾ? ಶ್ಯಾಮಾವದಾತಂ ವಿರಜಂ. ಪ್ರಭಾಂಟಿ ಸೇನಾಧಿಪತಿ ಯುದ್ಧದಲ್ಲಿ. ಶ್ಯಾಮಾವದಾತಂ ವಿರಜಂ ಪ್ರಶಾಂತಾರುಣಲೋಚನಂ. ಶ್ಯಾಮಾವದಾತಂ ವಿರಜಂ, ಭಗವಂತ ಶಾಂತ ಚಿತ್ತನಾಗಿ ನೀಲಮೇಘ ಶ್ಯಾಮಲನಾಗಿ ಒಳ್ಳೆ ಲೈಟ್ ಸ್ಕೈ ಬ್ಲೂ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಅವನ ಶರೀರ ಹಿಂಗೆ ಹಾಸಿ ಅವನು ಇರ್ತಾನೆ. ಪರಾಶರ ಭಟ್ಟರು ಶ್ರೀರಂಗ ಸ್ತವದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಆಯ್ತಾ? ಕದಾ ಅಹಂ ಕಾವೇರಿ ತಟ ಪರಿಸರೆ ರಂಗನಗರೇ ಅಲ್ವಾ? ರಂಗನಗರೇ. ನೆಕ್ಸ್ಟ್ ಲೈನ್ ಏನ್ ಮಾಮಿ? ಕದಾಹಂ ಕಾವೇರಿ ತಟ ಪರಿಸರೆ ರಂಗನಗರೇ
ಶಯಾನಂ ಭೋಗೀಂದ್ರೇ ಶತಮಖಮಣಿ ಶ್ಯಾಮಲ ರುಚಿಂ. ರಂಗನಾಥ ಹೆಂಗಿದಾನೆ ದೂರದಿಂದ ನೋಡಕ್ಕೆ ಅಂದ್ರೆ ಶತಮಖಮಣಿ ಇಂದ್ರನೀಲಮಣಿ, ನಂತರ ಬ್ಲೂ ಸಫೈರ್, ಮರಕತ ಮಣಿ, ಡೈಮಂಡ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು, ರೂಬಿ, ಎಮರಾಲ್ಡ್, ನವರತ್ನಗಳನ್ನು ಮಿಕ್ಸ್ ಮಾಡ್ಬಿಟ್ಟು ಹಿಂಗ್ ಲೈನ್ ಆಗಿ ಸುರಿದ್ರೆ ಹೆಂಗೆ ಫಳ 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 ಅಂತ ಇರುತ್ತೋ ಆ ನೀಲ ಕಾಂತಿ ಎಲ್ಲಾದ್ರಲ್ಲೂ ಬಂದಿರುತ್ತೆ. ಸ್ನಿಗ್ಧವಾಗಿ ನಿಗ್ 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 ಅಂತ ಕಾಣಿಸುತ್ತಲ್ವಾ, ಆ ರೀತಿ ರಂಗನಾಥ ಮಲಗಿದಾನೆ. ಆ ರೀತಿನೇ ಕೃಷ್ಣ ಇಲ್ಲಿ ಇದು ಅದೇ ಶ್ಯಾಮಾವದದಾತಂ ವಿರಜಂ ಮಲಗಿದಾನೆ. ಶತಮಖಮಣಿ ಶ್ಯಾಮಲ ರುಚಿಂ. ಆತರ ನೋಡಿದ್ರೆ ಏನ್ ಮಾಡ್ಬೇಕು ಅಂತಾರೆ ಗೊತ್ತಾ ಪರಾಶರ ಭಟ್ಟರು? ಹತ್ರ ಹೋಗಿ ಜೋರ ಕಿರ್ಚ್ಬೇಕಂತೆ ಅವನ ನಾಮವನ್ನ. ಉಪಾಸೀನಃ ಕ್ರೋಶನ್ ಮಧುಮಥನ ನಾರಾಯಣ ಹರೇ ಮುರಾರೇ ಗೋವಿಂದ ಗೋವಿಂದೇತಿ ಅನಿಶಂ ಅನುನೇಷ್ಯಾಮಿ ದಿವಸ. ಇನ್ನು ಚೆನ್ನಾಗಿ ಹಾಡ್ತಾ ಇದೆ, ಗಂಟ್ಲೆ ಹೋಗ್ಬಿಟ್ಟಿದೆ ಇವತ್ತು. 5 ಕ್ಲಾಸ್ ಮಾಡಿ. ಅನುನೇಷ್ಯಾಮಿ ದಿವಸ ರಂಗ 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 ಕಾವೇರಿ ರಂಗ 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 ಕಸ್ತೂರಿ ರಂಗೇಶ ರಂಗ ಭುಜಗರಾಜ ದಿವ್ಯ ಶಯನ ಭೂಮೀಳ ಹೃದಯ ಸದನ ಅಜ ಭವೇಂದ್ರ ವಿನುತ ಚರಣ ಅಸಮ ಮೋಹನ ರಂಗ ನಾಮರೂಪ ರಹಿತ ಸಹಸ ನಾಮರೂಪ ದೇವ ವಂದ್ಯ ನವ ತುಳಸಿ ಭೂಷಣ ಹೇ ನವ ವಿಭೂಷಣ ರಂಗ ಕಾವೇರಿ ತೀರವಾಸ ಕನಕಮಸನ ಚಾರುಹಾಸ ಕಂಜನೇತ್ರ ಹೇ ವಿಲಾಸ ಕಲ್ಯಾಣ ವೇಷರಂಗ. ಆ ರೀತಿ ಭಜನೆ ಮಾಡ್ಬೇಕಂತೆ ದೇವ್ರ ನೋಡಿದ್ರೆ. ರಂಗ 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 ಕಾವೇರಿ ರಂಗ 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 கஸ்தூரி ரங்கேஷரங்க. இந்த பதிகம் வானமாமலை சுவாமி சொல்லியிருக்கிறது. அந்த ப்ரீவியஸ் ஸ்ரீரங்கஸ்தவம் ஃப்ரம் பராசர பட்டர். ರಂಗನಾಥ ಸ್ತೋತ್ರದಲ್ಲಿ ಫುಲ್ ಬರುತ್ತಿದೆ ಅದೇನೆ. ಇದು ವಾನಮಾಮಲ ಜೀಯರ್ ಅವ್ರದಾ ಪಣ್ಣಿನಾರಿದೆ. ನಮ್ಗೆಲ್ಲ ಒಂದಷ್ಟು ಕಾಲ ಅವ್ರು ಹೇಳ್ಕೊಟ್ರು. ಡೈರೆಕ್ಟ್ ವಿ ಆರ್ ದ ಡೈರೆಕ್ಟ್ ಡಿಸೈಪಲ್ ಆಫ್ ವಾನಮಾಮಲೈ ಶ್ರೀ ಮದರ್ಕವಿ ಜೀಯರ್. ಅವ್ರ ಹತ್ರನೇ ನಾವ್ ಅದೆಲ್ಲ ಹೇಳಿಸ್ಕೊಂಡ್ವಿ. ಎಂಥ ಅದ್ಭುತವಾದದನ್ನ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ವೆನ್ ದ ಟೈಮ್ ಪರ್ಮಿಟ್ಸ್ ಐ ವಿಲ್ ಡೆಫಿನೆಟ್ಲಿ ಟೀಚ್ ಯು ಆಲ್ ದಟ್. ಸೊ ಆ ರೀತಿ ಭಗವಂತ ಸಾಕ್ಷಾತ್ ಕೃಷ್ಣ ಶ್ಯಾಮಲ ಸ್ವರೂಪನಾಗಿ ಮಲಗಿದ್ದಾನೆ. ದಿವ್ಯ ಕಾಂತಿಯುಕ್ತಿಯಿಂದ ಹೊಳಿತಾ ಇದ್ದಾನೆ. ಪ್ರಶಾಂತಾರುಣ ಲೋಚನಂ, ಅರುಣ ಲೋಚನಂ, ಅರ್ಧ ಉರ್ಮೀಲಿತ ಕಣ್ಣುಗಳು, ಅರ್ಧ ಮುಚ್ಕೊಂಡು ತೋರ್ಸಕ್ ಆಗಲ್ಲ ನಂಗೀಗ ಈ ಕತ್ಲೆಯಲ್ಲಿ, ಆಯ್ತಾ? ಹಿಂಗ ಅರ್ಧ ಮುಚ್ಕೊಂಡು ಅರುಣ ಕ್ಷಣಂ. ಈಗ ತಾನೆ ಬಾಲ ಸೂರ್ಯ ಬೆಳಗಿನ ಜಾವ ಹಿಂಗ್ ಉದಯಿಸ್ತಾನಲ್ವಾ, ದಗ 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 ಅಂತ ಪೂರ್ವದಲ್ಲಿ ಉದಯಿಸ್ತಾನಲ್ವಾ, ಆ ತರ ಇರ್ತಾನಂತೆ. ಯಾರಾದ್ರೂ ಬೆಳಗ್ಗೆ ಎದ್ರೂಡಿ ಇರೋರಾದ್ರೆ ಗೊತ್ತಾಗುತ್ತೆ. ಈಗಿನ ಕಾಲದವ್ರು ಗೊತ್ತಾಗುತ್ತಾ? ನನಗ್ ಮಾರ್ನಿಂಗ್ ಆಗೋದೆ 11 ಗಂಟೆಗೆ, ಅವಾಗ್ಲೇ ಬೆಡ್ ಕಾಫಿ ಬರ್ಬೇಕು ಅನ್ನೋರ್ಗೆ ಏನ್ ಗೊತ್ತಾಗುತ್ತೆ ಆ ಬಾಲಸೂರ್ಯನ ರುಚಿ? ಗೊತ್ತಿಲ್ಲ ಅಲ್ವಾ? ಬರೀ ಅಗ್ನಿ ನಕ್ಷತ್ರ ಸೂರ್ಯ ಮಾತ್ರ ಗೊತ್ತಿರ್ತಾನೆ. ಕೆಲವ್ರ ಮನೇಲಿ ನಾನು ನೋಡಿದೀನಿ 10 ಗಂಟೆ ಆದ್ರೂ ಮೇಲೆ ಹೇಳಲ್ಲ. ನಾನು ಅವ್ರಿಗೆ ಕೇಳ್ತೀನಿ, ಮೈ ಕೈ ಕಾಲಾದ್ರೂ ನೋವು ಬರಲ್ವಾ ಮಲ್ಗಿ ಮಲ್ಗಿ ಮಲ್ಗಿ? ಇಫ್ ಟೂ ಮಚ್ ಇಫ್ ಯು ಸ್ಲೀಪ್ ಕೈ ಕಾಲು ನೋವು ಬಿಡುತ್ತೆ ಅಲ್ವಾ, ಒಂಥರ ಕಟ್ ಹಾಕದಂಗೆ. ಸೊ ನಿದ್ರಾದೇವಿ ಯಾವಾಗ್ಲೂ ಆಲಿಂಗನ ಮಾಡ್ಕೊಂಡು ಮಲಗು 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 ಅಂತ ಇರ್ತಾಳಂತೆ, ದರಿದ್ರವನ್ನ ತರ್ತಾಳಂತೆ. ಅದಕ್ಕೆ ಅವಳನ್ನ ಎಡಗಾಲಿಂದ ಒದಿಬೇಕಂತೆ ನಿದ್ರಾದೇವಿನ. ಹೋಗ ಕಡೆ ಸಾಕು ರಾತ್ರಿ ಎಲ್ಲ ಮಲಗಿದ್ದು ಅಂತ ಅಲ್ವಾ? ಆ ಜಡತ್ವ ಕಷ್ಟಪಟ್ಟು ಹೇಳ್ಬೇಕಂತೆ. ಕಷ್ಟವೇ ಇಲ್ಲ ಅಂತ ಅಲ್ಲ, ಎಡಗಾಲಿಂದ ಅವಳನ್ನ ಒದ್ದು ಮೇಲಕ್ಕೆದ್ರೆ ದರಿದ್ರ ಲಕ್ಷ್ಮಿ ಹೊರಟೋಗ್ತಾಳಂತೆ ಅಲ್ವಾ? ಅವಾಗ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಸುಮಂಗಳವಾಗಿ. ಬರೀ ಮಾರ್ಗಳಿ ಮಾಸದಲ್ಲಿ ಮಟ್ಟು ಎഴുந்துக்கு கூடாது. ಎಲ್ಲಾ ನಾಳು ಮಾರ್ಗಳಿ ಮಾಸಮಾ ನೆನಚ್ಚಿ ಎഴുந்துಕೋಣು. ಆದ್ರೆ ಎಷ್ಟು ಮಾತ್ರ ಗೊತ್ತಿಲ್ಲ. ಹೇಳವರು ಹೇಳ್ತಾರೆ, ಹೇಳದವರು ಇಲ್ಲ ಅಷ್ಟೇನೆ. ಹೊಂಜು ಬೇರೆ ಕೆಪ್ಪಡಿಯನ್ನ
ನಾನ್ ರೆಗ್ಯುಲರ್ ಆಗಿ 4:45 ಎದ್ಬಿಡ್ತೀನಿ. 4:30, 4:45 ಜನರೇಷನ್ ಎಲ್ಲ ಹೇಳೋದೇ ಆತರ. ನನ್ ಜನರೇಷನ್ ಎಲ್ಲ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಹೌ ಪೀಪಲ್ ಆರ್. ಯಾಕಂದ್ರೆ 11 ಗಂಟೆಗೆ ಎದ್ದು 12 ಗಂಟೆಗೆ ಕಾಫಿ ಕುಡ್ದು 1 ಗಂಟೆಗೆ ಡೈರೆಕ್ಟ್ ಆಗಿ ಹಲ್ಲುಜ್ತೀನಿ ಅನ್ನೋರಿದ್ದಾರೆ, ಗೊತ್ತಾಯ್ತಾ? ಹಲ್ಲಾದ್ರೂ ಕಾಫಿ ಕುಡೀರಿ ಅಂದ್ರೆ ಅಷ್ಟು ದೊಡ್ಡ ದಂತವನ್ನ ಇಟ್ಕೊಂಡಿರೋ ಆನೇನೆ ಹಲ್ಲುಜ್ಜಲ್ವಂತೆ. ಸ್ವಚ್ಛ ಎಕ್ಸ್ಪೆನ್ಸಿವ್ ಐವರಿ, ಅದೇ ಹಲ್ಲುಜ್ಜಲ್ವಂತೆ. ನಾನ್ ಯಾಕೆ ಉಜ್ಜಲಿ ಅಂತಾರೆ. ಇದಕ್ಕೇನ್ ಹೇಳೋಣ? ಸರಿ ಇರಿ, ಹಂಗೆ ಇರಿ ಅಷ್ಟೇ ಅಲ್ವಾ? ತಲೆಗೆ ಚಪ್ಲಿ ಕೇಳ್ತೀನಿ, ಕಾಲಕ್ಕೆ ಬೇಡ ಅನ್ನೋರ್ಗೆ ಇಟ್ಕೋ, ನಿನ್ ಪಾದಕ್ಕೆ ನಿನ್ ಮಜಾ ಮಾಡು ಅಷ್ಟೇ, ಬಿಟ್ಬಿಡೋದು ಅವ್ರನ್ನ. ಸೊ ಆ ರೀತಿ ಬಾಲಸೂರ್ಯನ ಹಾಗೆ ಪ್ರಶಾಂತ ಅರುಣ ಲೋಕ್ಷಣಂ ಮತ್ತೆ ದೋರ್ಭಿಶ್ ಚತುರ್ಭಿರ್ ವಿದಿತಂ. ಅಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಮಾತ್ರ ಕೃಷ್ಣಾವತಾರದಲ್ಲೇ ಅಂತ್ಯದಲ್ಲಿ 4 ಕೈಗಳಲ್ಲಿ ಪರಮಾತ್ಮ ಮಲಗಿದಾನೆ. ಓಕೆ, ಇದು ಗಮನಾರ್ಹ. ಓಕೆ, ಗೋವರ್ಧನ ಗಿರಿಯನ್ನ ಎತ್ತವಾಗ ಅಥವಾ ಕಾಳಿಯರ ಮೇಲೆ ನರ್ತನ ಮಾಡುವಾಗ ಅಥವಾ ನವನೀತ ಚೌರ್ಯವನ್ನ ಮಾಡುವಾಗ ದದಿಬಾಂಡರಿಗೆ ಮೋಕ್ಷವನ್ನ ಕೊಡುವಾಗ ಎಂಥೆಂಥ ಕ್ರೂಷಿಯಲ್ ಟೈಮಲ್ಲಿ ಕೂಡ ಹಿ ನೆವರ್ ಶೋಡ್ ಚತುರ್ಭುಜ. ಓಕೆ, ಯಾರಿಗೂ ಚತುರ್ಭುಜವನ್ನ ತೋರಿಸಿಲ್ಲ. ಪ್ರಭಾಸ ಕ್ಷೇತ್ರದಲ್ಲಿ ಉದ್ಧವನಿಗೆ ಮಾತ್ರ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಚತುರ್ಭುಜ ಮೂರ್ತಿಯಾಗಿ ಅವನು ಪ್ರಕಟನ ಆದ. ಯು ಟೆಲ್ ಮಿ ಬೈ what is the philosophy behind this? ಅರವಿಂದ್ ಹೋಗ್ ಬರ್ತೀರಾ? ಥ್ಯಾಂಕ್ ಯು ಸೋ ಮಚ್. ವಿನೋದ್, ಸಾರಿಪ್ಪ, ಥ್ಯಾಂಕ್ ಯು. ಬಾಯ್. ಹೇಳಿ, ಏನಕ್ಕೆ? ಉದ್ಧವನು ಕೃಷ್ಣನ್ ತರನೇ ಇರ್ತಾರೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ಇರ್ಬೇಕು. ಕೃಷ್ಣನ್ ತರನೇ ಇದ್ರೆ ಅಲ್ಲಿ ಉದ್ಧವ ಬಿಟ್ರೆ ಕೃಷ್ಣ, ಕೃಷ್ಣ ಬಿಟ್ರೆ ಉದ್ಧವ. ವ್ಯತ್ಯಾಸ ಗೊತ್ತಾದ್ರೆ ಏನು ಗೊತ್ತಿಲ್ದಿದ್ರೇನು? ಯಾರು ಇದಾರೆ ನೋಡಕ್ಕೆ? ಯಾರು ಇಲ್ಲ. ನರಪಿಳ್ಳೆನೂ ಇಲ್ಲ ನೋಡಕ್ಕೆ. ಅಮೆರಿಕಾದಲ್ಲೆಲ್ಲ ಯಾರಾದ್ರೂ ಇರ್ತಾರ ಪಾರ್ಕಲ್ಲಿ? ಕಸ್ತೂರಿ ಮಾಮಿ ಇದಾರ ಅಲ್ಲಿ ಎಲ್ಲಾದ್ರೂ ಜನ ನೀವ್ ಹುಡ್ಕೊಂಡು ಹೋಗ್ಬೇಕು. ಎಲ್ಲೂ ಇಲ್ಲ ಜನ, ಅಲ್ವಾ ಮಾಮಿ? ಯಶೋಧ ಮಾಮಿ, ನಾನ್ ಅದಕ್ಕೆ ಹೇಳೋದು, ಎಲ್ಲಾ ರೋಡು ಸೆಕ್ಷನ್ 144 ಅಲ್ಲಿ ಯಾವಾಗ್ಲೂ. ಅದೇ ಕರೆಕ್ಟ್, ಯು ಆರ್ ರೈಟ್. ಯಾವಾಗ್ಲೂ ಹಂಗೆ ಇರುತ್ತಲ್ಲಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಜಗಲಿ ಮೇಲೆ ಕೂತಿದ್ರು ಅಂತ வீட்டு திண்ணை மேல எத்தனை உட்காந்துட்டு இருந்தாலும் ஒரு ಜೀವಾತ್ಮ ಅದು இப்படி ನಗರಮಾನ ಒಂದು ನಗರ ಅದು. ಅಮೆರಿಕಾ ಗೋಳೆ ಅಷ್ಟು. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಬೈದುವೆ, ಆದ್ರೂ ಹೇಳೋದಷ್ಟು. ಅಲ್ಲ, ಎಲ್ಲ ಪಾರ್ಟ್ ಜಾಗದಲ್ಲೂ ಇಲ್ಲ. ಕ್ಯಾಲಿಫೋರ್ನಿಯಾ ಅಲ್ಲೆಲ್ಲ ಪರವಾಗಿರಲ್ಲ. ನಾನ ಬಾಸ್ಟನ್ ಕನೆಕ್ಟಿಕಟ್ ನಮ್ಮ ಮಾಮನ್ ಮನೆಗೆ, ಜನಾರ್ದನ್ ಮಾಮ, ಜನಾರ್ದನ್, ಲಕ್ಷ್ಮೀ ಜನಾರ್ದನ್ ಅವ್ರ ಮನೆಗೆ ಮಕ್ಕಳು ಎಲ್ಲ. ನ್ಯೂಯಾರ್ಕ್ ವಿಜಯ ಅಂತ ಹೇಳಿದ್ರೆ ಗೊತ್ತಾಗತ್ತೆ ನೀವು. ಕರೆಕ್ಟ್, ಜನಾರ್ದನ ಗೊತ್ತಾಗುತ್ತೆ. ಅದೇ ಅಲ್ಲಿನ ತರಾನೇ ನಿರ್ಜನ ಪ್ರದೇಶ. ಕೃಷ್ಣ ಒಬ್ಬನೇ, ಉದ್ಧವ ಒಬ್ಬನೇ. ನಾಟ್ ಟು ಮೇಕ್ ಅ ಡಿಫರೆನ್ಸ್. ಚತುರ್ವಿಧ ಪುರುಷಾರ್ಥಗಳು ಎಲ್ಲರ ಜೀವನದ ಅಂತ್ಯದಲ್ಲೂ ಒಲಿಯುತ್ತೆ. ಯಾವುದು ಚತುರ್ವಿಧ ಪುರುಷಾರ್ಥ? ಅನುರಾಧ ಮಾಮಿ, ಕ್ಯಾನ್ ಯು ಟೆಲ್ ಮಿ ವಾಟ್ ಆರ್ ದ ಚತುರ್ವಿಧ ಪುರುಷಾರ್ಥ? ಧರ್ಮಾರ್ಥ ಕಾಮ ಮೋಕ್ಷಮು కదా. ಸೊ ಆ 4 ಭುಜಗಳನ್ನ ಭಗವಂತ ತೋರಿಸಿದ್ದೇನಕ್ಕೆ ಅಂದ್ರೆ, ಉದ್ಧವ, ಲೈಕ್ ಮೀ, ಲೈಕ್ ಯು, ಲೈಕ್ ವೈಸ್ ಎನಿ ಜೀವಾತ್ಮ successfully, if you lead your life, by the end of life you will fetch all the 4 purushartha: dharma, artha, ಕಾಮ ಅಂಡ್ ಮೋಕ್ಷ. ಗೊತ್ತಾಯ್ತಾ? ಅದೇ 4 ಭುಜಗಳು ತೋರ್ಸೋದು. ಧರ್ಮ ಅಂದ್ರೆ ನಮಗೆ ಗೊತ್ತು ಏನ್ ಧರ್ಮ ಅಂತ. ನೀವು ಮಾಡೋ ಕೆಲಸದಲ್ಲಿ ಧರ್ಮಭೂತ ಜ್ಞಾನ ಅಲ್ವಾ? ನೀವು ಮಾತಾಡೋ ಮಾತಲ್ಲಿ ಧರ್ಮಭೂತ ಜ್ಞಾನ, ನೀವು ನಡವಳಿಕೆ ನಡ್ಕೊಳ್ಳೋ ರೀತಿನಲ್ಲಿ ಧರ್ಮಭೂತ ಜ್ಞಾನ. ಎಲ್ಲಾ ಟೈಮ್ ನಮ್ಗೆ ಯಾರಾದ್ರೂ ಒಬ್ರು ಇರ್ತಾರ, ಇದು ಸರಿ, ಇದು ತಪ್ಪು, ಹಿಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡ್ಬೇಡ, ಹಿಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡ್ಬೇಡ ಅಂತ ಹೇಳಕ್ಕೆ. ನಮ್ಮೊಳಗಡೆ we know what is right, what is wrong, and there is no hardened rule that this has to be right, this has to be wrong, but we are the one to decide all the time, this is right at this situation, this is wrong at this situation. ಅಲ್ವಾ? ಮದುವೆ ಮನೇಲಿ ಹೋಗಿ ಸಾವಿನ ವಿಚಾರ ಮಾತಾಡ್ತಾರ. ಸಾವಿನ ವಿಚಾರ ಯಾರು ಮುಚ್ಚಿಟ್ಕೊಡ್ದು. ದಟ್ ಇಸ್ ದ ರೂಲ್. ಯಾರಾದ್ರೂ ಹೋಗ್ಬಿಟ್ರು ಅಂದ್ರೆ ಹೇಳ್ಬೇಕು,
ಮುಚ್ಚಿಡ್ಕೊಡ್ದು. ಆದ್ರೆ ಮಂಗಳಕರವಾಗಿ ಮನೆ ಮೇಲೆ ಕುತ್ಕೊಂಡು ದಾರೆ ಇರೋದು, ಅಲ್ಲೇನೋ ಒಂದು ವಿಧಿಪ್ರೋಕ್ತವಾಗಿ ಮಂಗಳ ಕೆಲಸ ನಡೀತಾ ಇದೆ ಅಂದ್ರೆ ಅಲ್ಲಿ ಹೋಗಿ ಇಂಥವ್ರು ಹೋಗ್ಬಿಟ್ರು ಅಂತ ಅನೌನ್ಸ್ ಮಾಡ್ತಾರೆ. ದೇ ಮೈಟ್ ನಾಟ್ ಬಿ ಕನೆಕ್ಟೆಡ್ ಟು ದೆಮ್, ಬಟ್ ದಟ್ ಇಸ್ ನಾಟ್ ದ ಪ್ಲೇಸ್ ಟು ಟೆಲ್. ಅವಾಗ ಧರ್ಮಭೂತ ಜ್ಞಾನ ವರ್ಕ್ ಆಗುತ್ತೆ. ಏನ್ ಹೇಳ್ತೀರಾ? ಬಾಯಿ ಮುಚ್ಕೊಂಡಿರ್ತೀರ ಅಲ್ವಾ, ಏನು ಮಾತಾಡಲ್ಲ, ಇಲ್ಲ ಹೋಗಲ್ಲ, ಇಲ್ಲ ಸೂತ್ಕ ಇದೆ ಅಂತಾನು ಹೇಳಲ್ಲ, ಏನೋ ಬೇರೆ ರೀಸನ್, ಅಯ್ಯೋ ಸಾರಿ ಮಾ ಬರಕ್ಕಾಗ್ಲಿಲ್ಲ ಅಂತ ಹೇಳ್ಬಿಡ್ತೀರಾ. ಆ ಟೈಮಲ್ಲಿ ಹೇಳ್ಬಾರ್ದು, ಸೂತ್ಕದ ವಿಚಾರವೂ ಹೇಳ್ಬಾರ್ದು ಆ ಟೈಮಲ್ಲಿ. ಇದೆಲ್ಲ ಯಾರು ಹೇಳ್ಕೊಡ್ತಾರೆ? ಹೂ ಟೀಚಸ್ ಯು? ನೋಬಡಿ ಟೀಚರ್ಸ್. ಧರ್ಮಭೂತ ಜ್ಞಾನ ಅಲ್ವಾ? ಸೊ ಧರ್ಮ ಪ್ರೋಕ್ತವಾಗಿ ಯೋರ್ ಆಕ್ಷನ್, ಪ್ರೋಸೆಸ್, ಥಾಟ್, ಎವ್ರಿಥಿಂಗ್ ವಿಲ್ ವರ್ಕ್. ಧರ್ಮ ನಿಮ್ ಜೀವನದಲ್ಲಿ ಇದೆ. ಅರ್ಥ ಎಲ್ಲಾರ್ನು ಗಳಿಸೋದು ಜಗತ್ತಿನಿಂದ. ಬರೀ ದುಡ್ಡು ಒಂದೇ ಅರ್ಥ ಅನ್ಕೋಬೇಡಿ. What all you are going to fetch from the world, that is artha. Kama. Kama is not just urge or lust. Kama is something with all affection and love. ಆಯ್ತಾ? ಜಗತ್ತನ್ನೇ ಒಂದು ಪ್ರೇಮಪೂರ್ವಕವಾಗಿ ನೋಡ್ತೀರಾ, ಪ್ರೀತಿಸ್ತೀರಾ. ಆಯ್ತಾ? ಇದ್ ಮೂರು ನಿಮ್ ಜೀವನದಲ್ಲಿ ಸಿಕ್ಕಿದ್ಯಾ, ಸಿಕ್ಕಿಲ್ವಾ? ಸಿಕ್ಕಿದ್ಯಾ? ನನಗ್ ಕಾಮ ಸಿಕ್ಕಿಲ್ಲ ಸರ್, ಕೈ ಎತ್ತಿ ಯಾರಾದ್ರು. ಯಾರು ಕೈ ಎತ್ತೋದಿಲ್ಲ. ಓಕೆ. ನನಗೆ ಅರ್ಥ ಸಿಕ್ಕಿಲ್ಲ ಸರ್, ಕೈ ಎತ್ತಿ ಯಾರಾದ್ರು. ಇಲ್ಲ ಅಲ್ವಾ? ನನಗೆ ಧರ್ಮ ಸಿಕ್ಕಿಲ್ಲ ಸರ್, ನನಗೆ ಮೋಕ್ಷ ಸಿಕ್ಕಿಲ್ಲ ಸರ್ ಅಂದ್ರೆ ಎಲ್ರು ನನ್ನನ್ನು ಇನ್ಕ್ಲೂಡಿಂಗ್ ಮೀ ಕೈ ಎತ್ತೀನಿ. ಯಾಕೆ ಹೇಳಿ? ಸಿಕ್ಕಿದ್ರೆ ನೀವ್ ಯಾಕೆ ಇಲ್ಲಿರ್ತಾ ಇದ್ರಿ, ನಾನು ಯಾಕೆ ಇಲ್ಲಿರ್ತಾ ಇದ್ದೆ? ಇಬ್ರು ಅಲ್ಲಿರ್ತಾ ಇದ್ವಿ ಅಲ್ವಾ? ಸಿಗುತ್ತೆ, ಡೋಂಟ್ ವೆರಿ, ಒನ್ ಡೇ ವಿಲ್ ಗೆಟ್. ಅಲ್ಲೂ ಹೋಗಿ ಹಿಂಗೆ ಪಾಠ ಮಾಡ್ತಾ ಇರ್ತೀನಿ, ಅಲ್ಲೂ ತಪ್ಪಿಸ್ಕೊಂಡ್ರೆ ಕಾಂಪನ್ಸೇಷನ್ ಕ್ಲಾಸ್ ಕೊಡ್ತೀನಿ, ಡೋಂಟ್ ವೆರಿ. ವೈಕುಂಠದಲ್ಲೂ ವೈಕುಂಠದ ಕಾಂಪನ್ಸೇಷನ್ ಕ್ಲಾಸ್ ಕೊಡ್ತೀನಿ. ಓಕೆ. ಸೊ ಅಲ್ಲಿ ಧರ್ಮಭೂತ ಜ್ಞಾನ, ಅರ್ಥ, ಕಾಮ ಮೂರು ನಮಗ್ ಒಲಿದಿದೆ. ಮೋಕ್ಷ ಇನ್ನು ಒಲಿದಿಲ್ಲ, ಒಲಿಯುತ್ತೆ. ಆದ್ರೆ ಉದ್ಧವ, ದ ಒನ್ ಹೂ ಸಕ್ಸೀಡ್ ಇನ್ ದೇರ್ ಲೈಫ್ ಟೈಮ್ ವಿತ್ ಮೈ ಸ್ಮರಣ, ಡೆಫಿನೆಟ್ಲಿ ದೇ ವಿಲ್ ಗೆಟ್ ದಿಸ್ ಚತುರ್ವಿಧ ಪುರುಷಾರ್ಥ ಅಂತ ಅಶೂರೆನ್ಸ್ ಕೊಡಕ್ಕೆ ತನ್ನ ಅವಸಾನ ಕಾಲಘಟ್ಟದಲ್ಲಿ ಇನ್ನೇನ್ ಡಿಪೇಟ್ ಆಗ್ಬೇಕು ಅಂದಾಗ 4 ಭುಜಗಳನ್ನ ಇಟ್ಕೊಂಡು ಪರಮಾತ್ಮ ಉದ್ಧವನಿಗೆ ಪೀತ ಕೌಶಾಂಬರೇಣ ಚ, ಪೀತವಾಸನ, ಪೀತವಸನ ಅಂದ್ರೆ ಯೆಲ್ಲೋ ಕಲರ್ ಪಟ್ಟು ವಸ್ತ್ರವನ್ನ ಉಟ್ಕೊಂಡು ಇದ್ದಾನೆ. ವಾಮವೂರಾವಧಿಶ್ರಿತ್ಯ ದಕ್ಷಿಣಾಂಗ್ರಿ ಸರೋರುಹಂ ಅಪಾಶ್ರಿತಾರ್ಭಕಾಶ್ವತ್ಥಂ ಅಕೃಶಂ ತ್ಯಕ್ತ ಪಿಪ್ಪಲಂ. ಪಿಪ್ಪಲಾದ ವೃಕ್ಷ ಅಂದ್ರೆ ಅಶ್ವತ್ಥ ವೃಕ್ಷ. ಅದ್ರ ಕೆಳಗಡೆ ಬಲಗಾಲಿನ ಮೇಲೆ ಎಡಗಾಲನ್ನ ಇಟ್ಕೊಂಡು ಈ ತರ ಕಾಲನ್ನ ಅಲ್ಲಾಡಿಸ್ಕೊಂಡು ಈ ತರ ಅವನು ಕೂತಿದ್ದಾನೆ. ಇದೇನಿದು ಬಲಗಾಲಿನ ಮೇಲೆ ಎಡಗಾಲು? ಬಲಗಾಲಿನ ಮೇಲೆ ಎಡಗಾಲು ಅಂತೆ, ಬಲಗಾಲಿನ ಮೇಲೆ ಎಡಗಾಲು, ಅದರಲ್ಲಿ ಏನು ಅನ್ಬೇಡಿ. ಟೆಲ್ ಮಿ ದ ತತ್ವ. ಕಸ್ತೂರಿ ಮಾಮಿ, ವನಿತಾ ಪಕ್ಕದಲ್ಲೇ ಇದಾರಲ್ವಾ? ವನಿತಾ ಇದ್ಲು ಸರ್, ಈಗಿಲ್ಲ ಅಂತ ಇದ್ದೀರಾ? ಇದಾರ? ಓಕೆ, ಗುಡ್. ಟೆಲ್ ಮಿ ದ ಆನ್ಸರ್. ಬಲಗಾಲಿನ ಮೇಲೆ ಎಡಗಾಲು. ಅಶ್ವತ್ಥ ವೃಕ್ಷದ ಕೆಳಗಡೆ ಆ ವೃಕ್ಷದ ಬುಡವನ್ನ ಒರಗಿಕೊಂಡು ಬಲಗಾಲಿನ ಮೇಲೆ ಎಡಗಾಲನ್ನ ಹಾಕೊಂಡು ಎಡಗಾಲನ್ನ ಹಿಂಗೆ ಮಾಡ್ತಾ ಅಲ್ಲಾಡಿಸ್ತಾ ಭಗವಂತ ಮಲಗಿದ್ದಾನೆ. ಇಫ್ ಶುಕ ಸೇಸ್ ಸಮಥಿಂಗ್ ವಿತ್ ದ ಆಕ್ಷನ್, ಶ್ಲೋಕ ರೂಪದಲ್ಲಿ ಹಾಕಿದ್ರೆ ಇಟ್ ಹ್ಯಾಸ್ ಗಾಟ್ ಫಿಲಾಸಫಿ. ಅದರ್ವೈಸ್ ಹಿ ಈಸ್ ನಾಟ್ ದ ಪರ್ಸನ್. ಸುಮ್ನೆ ಏನೋ ಜೋವಿಲಾಗಿ ಹಾಕಲ್ಲ. ಏನದು? ಭಗವಂತನ ಪ್ರತಿಯೊಂದು ಆಕ್ಷನ್ ನಲ್ಲೂ ದೇರ್ ಇಸ್ ಅ ಫಿಲಾಸಫಿ ವಿಚ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅನ್ನ ಕನ್ಮ್ಯೂಟ್ ಮಾಡ್ಕೋಬೇಕಿತ್ತ? ಹೇಳಿ ಆನ್ಸರ್. ನೀನೇನೋ ಆನ್ಸರ್ చెప్తారేమో ಅಂತ ಹಿಂಗ್ ಕಿವಿ ಕೊಡ್ತಾ ಇದೀನಿ. ಗೊತ್ತಿಲ್ಲ ಸರ್ ಅಂತ ಇದ್ದೀರಾ? చెప్పండా, ప్రయత్నం చేయండా, పర్వాలేదు, తప్పైతేనో. ಧರ್ಮ ಸಂಸ್ಥಾಪನೆ ಸರ್. ಧರ್ಮ ಸಂಸ್ಥಾಪನೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಸಿಗುತ್ತೆ ಆನ್ಸರು. ಕೋಮಲ ಆಂಟಿ,
ಕೋಮಲಾ ಆಂಟಿ ಆನ್ಸರ್ ಹೇಳಿ. ಕ್ವೆಶನ್ ಗೊತ್ತಿಲ್ಲ ಸರ್, ಆನ್ಸರ್ ಎಲ್ಲಿಂದ ಹೇಳೋದು ಅಂತ ಇದ್ದೀರಾ? ಬಲಗಾಲಿನ ಮೇಲೆ ಎಡಗಾಲನ್ನ ಕೃಷ್ಣ ಹಾಕೊಂಡು ಕಾಲನ್ನ ಈ ರೀತಿ ಅಲ್ಲಾಡಿಸ್ತಾ ಕೂತಿದ್ದಾನೆ ಜಿಂಕೆ ತರ. ವೈ, ವಾಟ್ ಇಸ್ ದಟ್? ಅವನು ಬೇಡ, ಇದು ಜಿಂಕೆ ಪ್ರಾಣಿ ಅಂತ ತಿಳ್ಕೊಳ್ಳಿ ಅಂತ ಆತರ ಇದ್ ಮಾಡ್ತಾನ. ಅದು ನಿಮ್ಮ ಆನ್ಸರ್, ಸರಿಯಾದ ಆನ್ಸರ್ ಹೇಳಿ. ಕರ್ಮಫಲನ ಹೋಗಿಸ್ಕೊಳಕ್. ಹಾ, ಹೇಳ ನಾನು. ಬಲಗಾಲು ಅನ್ನೋದು ಪರಮಾತ್ಮನ ಶ್ರೀರಕ್ಷಾಚರಣ. ಇಡೀ ಜಗತ್ತು ನನ್ನ ರಕ್ಷೆಯಲ್ಲಿ ಅಧೀನವಾಗಿದೆ. ಹಿ ಇಸ್ ಗೋಯಿಂಗ್ ಟು ಶೋ ದಟ್ ಎಂಟೈರ್ ವರ್ಲ್ಡ್, ವೆದರ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ದ ಪ್ರಳಯ or whether it is there in ಸ್ಥಿತಿ or it is there in the status of ಸೃಷ್ಟಿ, ಮೂರು ನನ್ನ ಅಧೀನವಾಗಿದೆ ಅಂತ ತೋರ್ಸೋದೆ ಬಲಗಾಲು. ನಮ್ಮಲ್ಲಿ ಬಲಗಾಲ್ ಸ್ಟ್ರೆಂತ್ ಜಾಸ್ತಿನಾ ಎಡಗಾಲ್ ಸ್ಟ್ರೆಂತ್ ಜಾಸ್ತಿನಾ? ಯಾವ್ದೋ ಬಲಗಾಲ ಅಲ್ವಾ? ಬಲಗಾಲ್ ಸ್ಟ್ರೆಂತು, ಬಲಗೈ ಸ್ಟ್ರೆಂತು. ಕೆಲವ್ರು ಲೊಡ್ಡೆ ಇರ್ತಾರೆ, ಬಿಟ್ಟಾಕಿ ಅವ್ರನ್ನ. ಕೆಲವ್ರು ಎಡಗೈಯಲ್ಲೇ ತಿನ್ನೋದು, ಕೆಲವ್ರು ಎಡಗೈಯಲ್ಲೇ ಬರೆಯೋದು, ಲೊಡ್ಡೆ ಅಂತಾರೆ ಅವ್ರನ್ನ, ಅಲ್ವಾ? ಅಂತವ್ರು ಎಕ್ಸೆಪ್ಷನಲ್ ಕೇಸಸ್. ಆದ್ರೆ ನಮಗೆ ಬಲ ಅನ್ನೋದೇ ಯಾವಾಗ್ಲೂ ಬಲ, ಅಲ್ವಾ? ಅದಕ್ಕೆ ಎಡಗೈಯಲ್ಲಿ ಪುಸ್ತಕ ತಗೊಂಡ್ರೆ ಏನ್ ಹೇಳ್ತೀರಾ? ಬಲಗೈಯಲ್ಲಿ ತಗೋ. ಮನೆ ಬೀಗ ಹಿಂಗ್ ಎಡಗೈ ನೀಟಿದ್ರೆ ಬಲಗೈಯಲ್ಲಿ ತಗೋ. ಮನೆ ಒಳಗ್ ಬರೋದಿದ್ರೆ ಬಲಗಾಲ್ ಇಟ್ಕೊಂಡ್ ಬಾ, ಅಲ್ವಾ? We are so get used to our right side because right side brain always works faster than the left side brain. ಇದು ಒಂದ್ ಸ್ವಲ್ಪ ಮಕ್ಕಾಗಿರುತ್ತೆ, ಇದು ತುಂಬಾ ಚುರುಕಾಗಿರುತ್ತೆ. ಅಂಡ್ ಬಲಗಡೆ ಅನ್ನೋದಕ್ಕೆ ಬಲ ಅಂತ ಅರ್ಥ, ಆಯ್ತಾ? ಭಗವಂತ ಬಲಗಡೆ ಕಾಲನ್ನ ಗ್ರೌಂಡ್ ಮಾಡಿ ಕೆಳಗಡೆ ಊರಿರೋ ಅರ್ಥ ಏನಂದ್ರೆ, ನನ್ನ ಬಲವಿಲ್ಲದೆ ಸೃಷ್ಟಿ ಸ್ಥಿತಿಗಳೇ ಆಗುವುದಿಲ್ಲ. ವಾಟ್ ಇಟ್? ಸೊ ನನ್ನ ಬಲದಿಂದಲೇ ಎಲ್ಲವೂ ಸಾಧ್ಯ ಅಂತ ತೋರಿಸ್ತಾನೆ. ಮೇಲೋ ಎಡಗಾಲನ್ನ ಮೇಲೆ ಹಿಂಗ್ ಆಡಿಸ್ತಾ ಇದ್ದಾನೆ ಅಂದ್ರೆ ಸಕಲ ಚರಾಚರ ರೂಪವು ನನ್ನ ಚರಣದಲ್ಲೇ ಲೀನವಾಗಿದೆ. ಚರ ಅಂದ್ರೆ ಚಲಿಸುವುದು ಅಂತ ಅರ್ಥ. ಸಕಲ ಚರಾಚರ ರೂಪವು ಯಾರು? ಸಕಲ ಚರಾಚರರು ಅಂದ್ರೆ ಹೂ ಈ ಸಕಲ ಚರಾಚರ? ಪರಮಾತ್ಮ ಸರ್. ನಾವು ಸಕಲ ಚರಾಚರರು ಅಲ್ವಾ? ಇಲ್ಲಿಂದ ಅಮೆರಿಕ ಹೋಗಿದ್ದೀರಲ್ಲ, ಮೂವ್ ಆಗದೆ ಹೋಗಿದ್ದೀರಾ? ಚರಿಸಿದಿರಲ್ವಾ? ಚರ ಅಂದ್ರೆ ಏನು? ಸಂಸ್ಕೃತದಲ್ಲಿ ಚಲಿಸುವುದು ಅಂತ ಅರ್ಥ. ಚರ ಅನ್ನೋ ಸಂಸ್ಕೃತ ವರ್ಡನ್ನ ಕನ್ನಡದಲ್ಲಿ ತತ್ಸಮ ತದ್ಭವ ರೂಪವಾಗಿ ಚಲಿಸುವುದು ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇನೆ, ಆಯ್ತಾ? ಆ ಸಕಲ ಚರಾಚರಾತ್ಮಕ ವಸ್ತುವು ನನ್ನ ಅಧೀನದಲ್ಲೇ ಇದೆ ಅಂತ ತೋರ್ಸೋದು. ಓಕೆ, ಸ್ಥಾವರ, ಜಂಗಮ, ಚೇತನ, ಅಚೇತನ, ಚಿತ್, ಅಚಿತ್, ಈಶ್ವರ ತತ್ವ ಎಲ್ಲವೂ ಸಕಲ ಮೃಗ, ಪಕ್ಷಿ, ಪ್ರಾಣಿ ಸಂಕುಲ, ಎಷ್ಟು ಸಂಕುಲಗಳಿದೆಯೋ, ಮನುಷ್ಯ, ಗಂಧರ್ವ, ತಿರ್ಯಕ್, ಜಂತು, ಯಕ್ಷ, ಕಿನ್ನರ, ಕಿಂಪುರುಷ ಎಲ್ಲ ಕೇಳ್ಪಟ್ಟಿದ್ದೀರಲ್ಲ ಇಷ್ಟು ದಿನ, ಎಲ್ಲವೂ ಪರಮಾತ್ಮನ ಅಧೀನ, ಪರಮಾತ್ಮನ ಲೀನ ಅಂತ ತೋರ್ಸೋದು. ಈಗ ನಾನು ಬೆಳಕ್ ಮೇಲೆ ಇದು ವೆಚ್ಚಿಟ್ರೆ ಅಪ್ರೂವ್ ಒಂದು 2 ನಿಮಿಷ ಅಳತ್ಕೋತ. ಸರಿ, ಈ ರೀತಿಯಾಗಿ ಸಕಲವೂ ಅವನ ಅಧೀನ ಅಂತ ತನ್ನ ಬಲಗಾಲಿನಿಂದ ಫರ್ಮ್ ಆಗಿ ಕೆಳಗಡೆ ಇಟ್ಕೊಂಡು ಇದನ್ನೆಲ್ಲ ಏನಕ್ಕೆ ತೋರಿಸ್ತಾ ಇದ್ದಾನೆ ಉದ್ಧವನಿಗೆ ಅಂದ್ರೆ, ಹೇ ಉದ್ಧವ, ಜೀವನದಲ್ಲಿ ಒಬ್ಬ ಸಮರ್ಥವಾಗಿ ನನ್ನನ್ನು ಸ್ಮರಣೆ ಮಾಡಿ ನಾನೇ ಸರ್ವಸ್ವ ಅಂತ ತನ್ನ ಜೀವನವನ್ನ ನಡೆಸಿದ್ದೇ ಆದಲ್ಲಿ ಅವನ ಜೀವನದಲ್ಲಿ ಯಾವಾಗಲೂ ಚತುರ್ವಿಧ ಪುರುಷಾರ್ಥವು ಒಲೆದು ಆ ಜೀವನ ತುಂಬಾ ಫರ್ಮ್ ಆಗಿ, ನನ್ನ ಬಲಗಾಲ ಹೆಂಗೆ ರೂಟ್ ಆಗಿದೆಯೋ ಆ ರೀತಿ ಫರ್ಮ್ ಆಗಿದ್ದು ಅವನ ಚರ ಅಂದ್ರೆ ಜೀವನವೆಂಬ ಮೂಮೆಂಟ್, ಪಯಣ ಇದೆಯಲ್ಲ, ನನ್ನ ಅಧೀನವಾಗೇ ಇರುತ್ತೆ. ಆಲ್ ದೀಸ್ ಆರ್ ತತ್ವ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ನೋಡಕ್ಕೇನೋ ಕೃಷ್ಣ ಮಲಗಿದಾನೆ ಅಂತ ಐ ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಇನ್ 5 seconds. ನೋ ಯೂಸ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅ ಪ್ರಾಪರ್ ವೇ. ಇನ್ನೊಂದ್ಸಲ ಹೇಳ್ತೀನಿ ಇದನ್ನ. ಶ್ಯಾಮಾವದಾತಂ ವಿರಜಂ ಪ್ರಶಾಂತಾರುಣಲೋಚನಂ ದೋರ್ಭಿಶ್ಚತುರ್ಭಿರ್ವಿದಿತಂ ಪೀತಕೌಶಾಂಭರೇಣ ಚ ವಾಮಊರಾವದಿಶ್ರಿತ್ಯ ದಕ್ಷಿಣಾಂಘ್ರಿ ಸರೋರುಹಂ ಅಪಾಶ್ರಿತಾರ್ಭಕಾಶ್ವತ್ಥಂ ಅಕೃಶಂ ತ್ಯಕ್ತ ಪಿಪ್ಪಲಂ. ಶ್ಯಾಮಾವದಾಂತ ವಿರಜಂ
प्रशान्तारुणलोचनम् दोर्भिश्चतुर्भिर्विदितं पीतकौशाम्बरेण च वामवूरा विधिश्रित्य दक्षिणाङ्ग्रिसरोरुहम् आपाश्रितमार्बकाश्च त्यक्तकृशम् त्यक्तपिप्पलम् श्यामावदान्तविरजम् प्रशान्तारुणलोचनम् दोर्भिश्चतुर्भिर्विदितम् पीतकौशाम्बरेण च वामवूरा विधिश्रित्य दक्षिणाङ्ग्रिसरोरुहम् आपाश्रितर्बकाश्च्वत्य अकृशाम् व्यक्तपिप्पलम् तस्मिन् महाभागवतो द्वैपायन सुहृत्सखः लोकाननुचरन् सिद्ध आससाद यदृಚ್ಛಯ ಹೇಳಿ. तस्मिन् महाभागवतो द्वैपायन सहृत्सखः लोकाननुचरणन् सिद्ध आसा सदा यदृಚ್ಛಯ. तस्मिन् महाभागवतो द्वैपायन सुहृत्सखाः लोकाननुचरणन् सिद्ध आसा सदा यदೃಚ್ಛಯ. ಇಲ್ಲಿ ಉದ್ಧವನನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಕೃಷ್ಣ. ಇಲ್ಲಿ ಬರ್ಕೊಳ್ಳಿ, ಪಕ್ಕದಲ್ಲಿ 9th ಶ್ಲೋಕಕ್ಕೆ ಆರೋ ಮಾರ್ಕ್ ಹಾಕೊಂಡು ಉದ್ಧವ ಫ್ರೆಂಡ್ ಆಫ್ ವೇದವ್ಯಾಸ, ಫ್ರೆಂಡ್ ಆಫ್ ಮೈತ್ರೇಯ ಬರ್ಕೊಳ್ಳಿ. ಉದ್ಧವ ಇಸ್ ಅ ಫ್ರೆಂಡ್ ಆಫ್ ಮೈತ್ರೇಯ. Disciple of Parashara. Uddhava is friend of Maitreya. Disciple of Parashara. Disciple andre shishya. Maitreyara snehita Uddhava. Parasharara shishya Uddhava. Next, Vedavyasara follower Uddhava. Uddhava is a follower of Vedavyasa. Next, ಅಷ್ಟವಸುಗಳಲ್ಲಿ ಒಬ್ಬರು ಉದ್ಧವ. Now you got it. ದ ಪೂರ್ವ ಜನ್ಮ ವೃತ್ತಾಂತ ಆಫ್ ಉದ್ಧವ ಗೊತ್ತಾಯ್ತಾ? 8 ವಸುಗಳಲ್ಲಿ ಒಬ್ಬರು ಉದ್ಧವ. ಅದೇ ರೀತಿ ಮೈತ್ರೇಯರ ಒಂದು ಸ್ನೇಹಿತರು ಉದ್ಧವ. ಮೈತ್ರೇಯರ ಬಗ್ಗೆ ಮುಂದೆ ಹೇಳ್ತೀನಿ ಯಾರವರು ಅಂತ. ಪರಾಶರರ ಶಿಷ್ಯ ಉದ್ಧವ. ಅದೇ ರೀತಿ ವೇದವ್ಯಾಸರನ್ನ ತನ್ನ ಜೀವನದಲ್ಲಿ ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ಫಾಲೋ ಮಾಡೋರು ಉದ್ಧವ. ಇದೇನಕ್ಕೆ ಹೇಳಿ ಉದ್ಧವರ ಬಗ್ಗೆ ಇಷ್ಟೆಲ್ಲ ವರ್ಣನೆ ಕೃಷ್ಣ ಕೊಡ್ತಾ ಇದ್ದಾನೆ? ಯಾರಾದ್ರೂ ಹೇಳಿ. ಕೃಷ್ಣನ ಮೇಲೆ ಉದ್ಧವನಿಗೆ ಅಷ್ಟೊಂದು ಭಕ್ತಿ ಇರುತ್ತೆ, ಅಪಾರ ಭಕ್ತಿ ಆತರ. ಕರೆಕ್ಟ್. ಬಟ್ ಅದಕ್ಕೆ ಉದ್ಧವನ ಒಂದು ಚರಿತ್ರೆ ಇಲ್ಲಿ ಬೇಕಿಲ್ವಲ್ಲ. ಕೃಷ್ಣನ ಭಕ್ತಿ ಉದ್ಧವ ಅಂತ ಹೇಳ್ಬಿಟ್ರೆ ಸಾಕು, ಅದಕ್ ಮೇಲೆ ಇನ್ನೇನು ಬೇಕೇ ಇಲ್ಲ. ಅವನು ಕೃಷ್ಣನ ಇದನ್ನ ಎಲ್ಲವನ್ನು ಫುಲ್ ಫಾಲೋ ಮಾಡ್ತಿರ್ತಾನೆ. ಹಂಗಲ್ಲ, ಉದ್ಧವ ಕೃಷ್ಣನನ್ನ ನೋಡಿ ಬಿಟ್ಟು ಹೋಗ್ಬಿಡ್ತೀಯಲ್ಲ ಅಂತ ಅಳ್ತಾನೆ. ಉದ್ಧವ, ನೀನೇನು ಸಾಮಾನ್ಯ ಮನುಷ್ಯ ಅಂತ ಅನ್ಕೊಂಡಿದೀಯಪ್ಪ. ನೀನು ಮೈತ್ರೇಯರ ಸ್ನೇಹಿತ, ನೀನು ಪರಾಶರರ ಶಿಷ್ಯ. ವೇದವ್ಯಾಸರನ್ನ ನೀನು ನಿನ್ನ ದಾರಿ ದೀಪವಾಗಿ ಫಾಲೋ ಮಾಡೋನು, ಮೇಲೂ ನನಗೆ ಆಪ್ತನಾದವನು. ಹಿಂದಿನ ಜನ್ಮದಲ್ಲಿ ಅಷ್ಟವಸುಗಳಲ್ಲಿ ನೀನು ಒಬ್ಬನು. ಲೈಕ್ ಭೀಷ್ಮಾಚಾರ್ಯರು ಅಷ್ಟವಸುಗಳಲ್ಲಿ ಒಬ್ಬರು, ಆ ರೀತಿ ನೀನು ಅಷ್ಟವಸುಗಳಲ್ಲಿ ಒಬ್ಬನು. ಹಾಗಾಗಿ ಡೋಂಟ್ ವರಿ,
always I will be with you. My breath will be there in Dwaravati Shila. My heart will be there in Nila Madhava Purushottama Kshetra in Puri Jagannatha under Darugarbha. ನನ್ನ ಒಂದು ಸೋಲ್ ಎಲ್ಲಿದೆ? ಕೃಷ್ಣನ ಸೋಲ್ ಯಾರಾದ್ರೂ ಹೇಳಿ? ಜಗನ್ನಾಥ ಪುರಿ ದೇವಸ್ಥಾನದಲ್ಲಿ ಈಗ ಹಾರ್ಟ್ ಬೀಟ್ ಅಂತ ಹೇಳಿದೆ. ಸೋಲ್ ಎಲ್ಲಿದೆ? ಪುರಿ ಜಗನ್ನಾಥನ ರಾಧಾ ಇಸ್ ಆಕ್ಚುಲಿ ಕೃಷ್ಣನ ಪ್ರೇಮ. ಕೃಷ್ಣನ ಪ್ರೇಮ ಎಲ್ಲಿದೆ ಅಂದ್ರೆ ರಾಧೆಯಲ್ಲಿದೆ. ಕೃಷ್ಣನ ಸೋಲ್ ಎಲ್ಲಿದೆ? ಸೋಲ್ ಎಲ್ಲಿದೆ ಅಂತ ಕೇಳಿ ನಾನ್ ಸೋತಾಯ್ತು. ದ್ವಾರಕಾದಲ್ಲಿ ಸರ್. ನಮ್ಮಲ್ಲೂ ಇಲ್ಲ, ದ್ವಾರಕೆಯಲ್ಲೂ ಇಲ್ಲ. ಸತ್ಯಭಾಮೆ ಎಲ್ಲಿದೆ? ರುಕ್ಮಿಣಿ ಸತ್ಯಭಾಮ. ಯಾಕೆ ಅವ್ರ ತಂದೆ ತಾಯಿ ಇಲ್ಲೂ ಇದೆ ಅನ್ನಿ. ಎಲ್ಲಿದೆ ಹೇಳಿ, ಸರಿಯಾಗಿ ಯೋಚನೆ ಮಾಡಿ. ಯಶೋದಾ ಮಾಮಿ ಎಂಗರ್ಕ ಚೊಲ್ಲುಂಗ. ಎಲ್ಲಿ ಅವನ ಭಕ್ತರು ಇರ್ತಾರೋ ಅಲ್ಲಿ ಎಲ್ಲಾ ಜಾಗದಲ್ಲೂ ಅವನ ಸೋಲ್ ಇರುತ್ತೆ. ಎಲ್ಲ ಅವನ ಭಕ್ತರಿದ್ದಾರೆ. ವೆರಿ ಗುಡ್. ಎಲ್ಲ ಅವ್ರ ಭಕ್ತರಿದ್ದಾರೆ. ವೆರಿ ಗುಡ್. ಯಾರು ಹೇಳಿದ್ದು ಭಾಗವತ ಅಂತ? ನಾನು. வெரி குட். வெரி குட் யசோதா அப்பா சுத்தி ஒழிச்சு ಇವಳ பெரிய ಟ್ರೈನ್. ಭಾಗವತಂ ಪ್ರತ್ಯಕ್ಷ ಕೃಷ್ಣಯೇ ವಹಿ ಅಂತ ಕಲ್ತಿದ್ದೀರಾ ಅಲ್ವಾ ಧ್ಯಾನ ಶ್ಲೋಕದಲ್ಲಿ. ಪ್ರತಿಯೊಂದು ಅಕ್ಷರದಲ್ಲೂ ನಾರದ ನಾನಿದ್ದೀನಿ, ನನ್ನ ಭಕ್ತರು ಯಾರೆಲ್ಲ ಭಾಗವತವನ್ನ ಹಾಡ್ತಾರೋ ಅಲ್ಲಿ ನಾನು ಇದ್ದೀನಿ, ಆ ಭಾಗವತದ ವರ್ಡ್ಸ್ ಅಲ್ಲಿ ನಾನು ಇದ್ದೀನಿ. ಸೊ ಭಾಗವತದಲ್ಲಿ ನಾನಿದ್ದು ಆ ಭಾಗವತವೇ ನಿನ್ನಲ್ಲಿರೋದ್ರಿಂದ ಸಾರಿ ನಮ್ಮೆಲ್ಲರಲ್ಲಿ ಅಂತ ನೀವ್ ಹೇಳಿದ್ರಿ. ಆದ್ರೆ ನಮ್ಮೆಲ್ಲರಲ್ಲಿ ಅಂತ ಹೇಳಿದಾಗ ಸ್ಮಿತಾ ಎಲ್ರಿಗೂ ಅದ್ ಅರ್ಥ ಆಗಲ್ಲ. ಯು ಹ್ಯಾವ್ ಟು ಬಿ ವೆರಿ ಬ್ರೀಫ್ ಅಲ್ವಾ, ಕ್ಲಿಯರ್ ಆಗಿರ್ಬೇಕು. ನಮ್ಮೆಲ್ಲರಲ್ಲಿ ಅನ್ನೋದು ನಿಜ. ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಹೇಳ್ತಾನೆ. ನಮ್ಮಲ್ಲಿ ಅನ್ನೋದು ನಿಜ. ಆದ್ರೆ ನಮ್ಮಲ್ಲಿ ಅನ್ನೋದನ್ನ ಈ ಗ್ರೂಪ್ ಅನ್ನು ಬಿಟ್ಬಿಟ್ಟು ನೀವ್ ಯಾರಿಗೆ ಹೋಲ್ಸಕ್ಕಾಗತ್ತೆ ಅಲ್ವಾ? ಈ ಗ್ರೂಪಿಗೆ ಸೀಮಿತ. ಆದ್ರೆ ಯಾರೆಲ್ಲ ಭಾಗವತವನ್ನ ಅನುಸಂಧಾನ ಮಾಡ್ತಾರೋ ಆ ಭಾಗವತದಲ್ಲಿ ನಾನು ಇರ್ತೀನಿ ಅನ್ನೋದು ಇನ್ನು ಜನರಲ್ ಅದು ಅಲ್ವಾ? ಸೊ ಭಾಗವತದಲ್ಲಿ ಮುಖ್ಯವಾಗಿ ನಾನು ಇರ್ತೀನಿ ಅಂತ ಭಾಗವತವನ್ನೇ ನೀನು ಅನುಸಂಧಾನ ಮಾಡುವ ಉದ್ಧವ, ನಿನಗೆ ಯಾಕೆ ದುಃಖ ಅಂತ ಅದಕ್ಕೆ ಉದ್ಧವನ ಬಗ್ಗೆ ಇಂಟ್ರೊಡಕ್ಷನ್ 9th ಇದ್ರಲ್ಲಿ ಕೊಡ್ತಾರೆ. ಇನ್ನೊಂದ್ಸಲ ಹೇಳಿ, ಅದಕ್ಕೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಇಂಪಾರ್ಟೆಂಟ್ ಶ್ಲೋಕ ಬಟ್ ನಾಟ್ ಧ್ಯಾನ ಶ್ಲೋಕ. ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸುಹೃತ್ ಸಖಃ ಲೋಕಾನಾನನುಚರನ್ ಸಿದ್ಧ ಆಸಸಾದ ಯದೃಚ್ಛಯ. ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸುಹಸ್ಸಕಾಃ ಲೋಕಾನನುಚರಣನ್ ಸಿದ್ಧ ಆಸಸಾದ ಯದೃಚ್ಛಯ. ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸುಹಸ್ಸಕಾಃ ಲೋಕಾನನುಚರಣನ್ ಸಿದ್ಧ ಆಸಸಾದ ಯದೃಚ್ಛಯ. అయ్యో అక్కడ నుండి సంగీత్ కాల్ వస్తుందా? అక్షర మాకే కాల్ వస్తుంది, పెట్టుకోండి. వద్దా ತಸ್ಯಾನುರಕ್ತಸ್ಯ ಮುನೇರ್ಮುಕುಂದಃ ಪ್ರಮೋದ ಭಾವಾನತ ಕಂಧರಸ್ಯ ಆಶೃಣ್ವತೋ ಮಾಮನುರಾಗಹಾಸ ಸಮೀಕ್ಷಯಾ ವಿಶ್ರಮಯನ್ನುವಾಚ. ತಸ್ಯಾನನುರಕ್ತಸ್ಯ ಮುನೇರ್ಮುಕುಂದಃ ಪ್ರಮೋದ ಭಾವಾನತ ಕಂದರಸ್ಯ ಆಶೃಣ್ವತೋ ಮಮಾನುರಾಗಹಾಸ ಸಮೀಕ್ಷಯಾ
ವಿಶ್ರಮ ಎನ್ನುವಾಚ ತಸ್ಯಾನುರಕ್ತಸ್ಯ ಮುನೇರ್ಮುಕುಂದಃ ಪ್ರಮೋದ ಭಾವಾನತ ಕಂದರಸ್ಯ ಅಶೃಣ್ವತೋ ಮಾಮನುರಾಗಹಾಸ ಸಮೀಕ್ಷೆಯಾ ವಿಶ್ರಮ ಎನ್ನುವಾಚಃ. ಶ್ರೀ ಭಗವಾನುವಾಚ. ನೆಕ್ಸ್ಟ್ ಯಾರು ಹೇಳ್ತೀರಾ? ಪ್ರಭಾ ಆಂಟಿ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀ ಭಗವಾನುವಾಚ ವೇದಾಹಮಂತರ್ಮನಸೀಪ್ಸಿತಂ ತೇ ದದಾಮಿ ಯತ್ತದ್ದುರವಾಪಮನ್ಯೈಃ ಸತ್ರೇ ಪುರಾ ವಿಶ್ವಸೃಜಾಂ ವಸೂನಾಂ ಮತ್ಸಿದ್ಧಿಕಾಮೇನ ವಸೋತ್ವಯೇಷ್ಟಃ. ವೇದಾಹಮಂತರ್ಮನಸೀಪ್ಸಿತಂ ತೇ ದದಾಮಿ ಯತ್ತದ್ದುರವಾಪಮನ್ಯೈಃ ಸತ್ರೇ ಪುರಾ ವಿಶ್ವಸೃಜಾಂ ವಸೂನಾಂ ಮತ್ಸಿದ್ಧಿಕಾಮೇನ ವಸೋತ್ವಯೇಷ್ಟಃ. ವೇದಾಹಮಂತರ್ಮನಸೀಪ್ಸಿತಂ ತೇ ದದಾಮಿ ಯತ್ತದ್ದುರವಾಪಮನ್ನೈಃ ಸತ್ರೇ ಪುರಾ ವಿಶ್ವಸೃಜಾಂ ವಸೂನಾಂ ಮತ್ಸಿದ್ಧಿಕಾಮೇನ ವಸೋತ್ವಯೇಷ್ಟಃ. ಸೊ ಇಲ್ಲಿ ಬ್ರಹ್ಮಜ್ಞಾನಿಯಾಗದಂತಹ ಭಾಗವತ ಉಪದೇಶವನ್ನೇ ಪಡೆದಂತಹ, ಅದು ಯಾರಿಂದ? ಕೃಷ್ಣನಿಂದಲೇ ಸಾಕ್ಷಾತ್ ಉದ್ಧವ ಭಾಗವತ ಉಪದೇಶವನ್ನ ಪಡಿತಾನೆ. ಸಿ ಇಟ್ ಇಸ್ ಲೈಕ್ ಭಾಗವತ ಉಪದೇಶವನ್ನ ಒಬ್ರಿಗೊಬ್ರು ಕೊಟ್ಟಿರೋದು. ಈಗ ಶುಕಬ್ರಹ್ಮನಿಗೆ ಪರೀಕ್ಷಿತನಿಗೆ ಶುಕಬ್ರಹ್ಮರು ಕೊಟ್ರು, ಶುಕಬ್ರಹ್ಮರಿಗೆ ತನ್ನ ತಂದೆಯಾದಂತಹ ವೇದವ್ಯಾಸರು ಕೊಟ್ರು. ಆತರ ಇರೋದಿರ್ಲಿ. ಭಾಗವತ ಯಾರ ಮೇಲೆ ಹೇಳಲ್ಪಡುತ್ತೋ ಆ ಭಗವಂತನಿಂದಲೇ ಉದ್ಧವನಿಗೆ ಡೈರೆಕ್ಟ್, ಆಯ್ತಾ, ಡೈರೆಕ್ಟ್ ಉಪದೇಶ ಆಗಿದೆ. ನೋ ಅದರ್ ಸೋಲ್ ಇಸ್ ಸೋ ಲಕ್ಕಿ ಟು ಹ್ಯಾವ್ ದ ಭಾಗವತ ಉಪದೇಶಂ ಡೈರೆಕ್ಟ್ಲಿ ಫ್ರಮ್ ಭಗವಾನ್. ಇನ್ಯಾರಾದ್ರೂ ಇದ್ದಾರಾ? ರೋಮಹರ್ಷಣರಿಗೆ ಶುಕರು ಉಪದೇಶ ಮಾಡ್ತಾರೆ, ನಾರದರಿಗೆ ಸಾಕ್ಷಾತ್ ವಸಿಷ್ಠರು ಉಪದೇಶ ಮಾಡ್ತಾರೆ. ಚತುರ್ಮುಖ ಬ್ರಹ್ಮ ನಾರದರಿಗೆ ಉಪದೇಶ ಮಾಡಿ ನಾರದರು ವಸಿಷ್ಠರಿಗೆ ಉಪದೇಶ ಮಾಡ್ತಾರೆ, ವಸಿಷ್ಠರು ಗೌಡಪಾದ ಹಾಗೂ ಶಕ್ತಿಗೆ ಉಪದೇಶ ಮಾಡ್ತಾರೆ. ಆತರ ಓರಾನ್ವಳಿ ಸಂಪ್ರದಾಯಂ ಅಂತ ಹೇಳ್ತೀವಲ್ವಾ, ಆನೂಚಾನಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿದೆ. ಆದ್ರೆ ಸಾಕ್ಷಾತ್ ಭಗವಂತ ಇಡೀ ಭಾಗವತವನ್ನ ಬ್ರಹ್ಮನಿಗೂ ಉಪದೇಶ ಮಾಡಿಲ್ಲ, ಬರೀ ಚತುಶ್ಲೋಕಿ ಭಾಗವತ ಮಾತ್ರ ಉಪದೇಶ ಮಾಡ್ದ ಅಲ್ವಾ. ಇಡೀ ಭಾಗವತವನ್ನ ಕೃಷ್ಣಾವತಾರದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ಉದ್ಧವನಿಗೆ ಉಪದೇಶ ಮಾಡ್ದ. ಅರ್ಜುನನ್ ಹೇಳದ್ನಲ್ಲ, ಅಂದ್ರೆ ಅರ್ಜುನನ್ ಹೇಳಿದ್ದು ಭಾಗವತ ಅಲ್ಲ, ಭಗವದ್ಗೀತೆಯಲ್ಲಿ ಯಾವುದೋ ಒಂದು ಪಾರ್ಟ್, ನಾಟ್ ಇವನ್ ಫುಲ್ ಭಗವದ್ಗೀತಾ. ಕರ್ಮಯೋಗ ಅಂದ್ರೆ ಏನು, ಜ್ಞಾನ ಯೋಗ ಅಂದ್ರೆ ಏನು, ಭಕ್ತಿ ಯೋಗ ಅಂದ್ರೆ ಏನು, ಮತ್ತೆ ಧರ್ಮ ಅಂದ್ರೆ ಏನು, ಧರ್ಮ ಸೂಕ್ಷ್ಮ ಅಂದ್ರೆ ಏನು, ರಾಜಯೋಗ ಅಂದ್ರೆ ಏನು, ರಾಜತಂತ್ರ ಅಂದ್ರೆ ಏನು, ಕುಟಿಲ ತಂತ್ರ ಅಂದ್ರೆ ಏನು, ರಾಜನೀತಿ ಅಂದ್ರೆ ಏನು, ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂದ್ರೆ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ದ. ಕೊನೆಗೆ ನಂಗೆ ಏನು ಗೊತ್ತಾಗ್ಲಿಲ್ಲ, ಕೃಷ್ಣ ಅಂದ್ಬಿಟ್ಟ. ಇವನು ಏನಾದ್ರು ಗೊತ್ತಾಯ್ತಾ? ஒண்ணுமே தெரியாதுப்போ, எல்லாம் வேஸ்ட். இவ்வளோ நேரமா எப்படி எனರ್ಜಿ ನೀ ಎಲ್ಲ ಖರ್ಚು ಪಡಿಯೋ, ನಥಿಂಗ್. ಯಾವ ರೀತಿ ನನ್ನ ಒಂದು ಶಿಷ್ಯರಿಗೆ ನಾನು ಎನರ್ಜಿ ವೇಸ್ಟ್ ಮಾಡಿ ಹೇಳಿ ಆಮೇಲೆ ಕ್ವೆಶನ್ ಕೇಳಿದಾಗ ನೀವೆಲ್ಲ ಮೌನ ವ್ರತದಲ್ಲಿ ಇದ್ದೀನಿ ಸಾರ್ ಅಂತ ತೋರಿಸ್ತೀರೋ ಆತರ ಒಪ್ಕೋತೀರಾ? ಕಡು ಮೌನ. when I ask the question ಎಲ್ಲಾರು ಓ ವಾಟ್ ಇಸ್ ದಟ್, ನೋ ಟುಡೇ ಐ ಆಮ್ ನಾಟ್ ಸ್ಪೀಕಿಂಗ್ ಅಂತ ಅಲ್ವಾ? ಇಲ್ಲ, ನನ್ ಶಿಷ್ಯರ ತರ ಇಲ್ಲ. ಅಟ್ಲೀಸ್ಟ್ ಯು ಟ್ರೈ ಟು ಆನ್ಸರ್. ಸುಮ್ನೆ ಕಾಲೆಳಿಯಕ್ ಹೇಳಿದೆ, ಆದ್ರೆ ಅದು ಅರ್ಥ ಆಗ್ಲಿಲ್ಲ ಅರ್ಜುನನಿಗೆ.
ಅರ್ಜುನನಿಗೆ ಸಪರೇಟು ಉಪಗೀತೆಯನ್ನ ಇನ್ನೊಂದು ಬೋಧಿಸ್ತಾನೆ ಆಮೇಲೆ, ಆಯ್ತಾ. ಆದ್ರೆ ಈ ಇಡೀ ಕೃಷ್ಣಾವತಾರದಲ್ಲಿ ಉದ್ಧವನಿಗೆ ಮಾತ್ರ ಇಡೀ ಭಾಗವತವನ್ನ ಈ ಶ್ಲೋಕದಲ್ಲಿ ಹೇಳ್ತಾನೆ, ಇಡೀ ಭಾಗವತವನ್ನ ನಾ ಬೋಧಿಸ್ತಾ ಇದ್ದೀನಿ ಅಂತ ಹೇಳಿ. ಅಂತಹ ಬ್ರಹ್ಮಜ್ಞಾನವನ್ನು ಪಡೆದಂತಹ ಉದ್ಧವ ಕೇವಲ ನನ್ನ ಆಬ್ಸೆನ್ಸ್ಗೋಸ್ಕರ ಈ ತರ ಚಿಕ್ಕ ಮಕ್ಕಳ ಹತ್ತಂಗೆ ವಿಕ್ಕಿ 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 அப்படி கேவிண்டு குமரிண்டு அழுறானா உத்தவன். போயிடுறியா கிருஷ்ணா, என்னை அனாதையா இப்படி விட்டு போயிடுறியா, నన్ను విడిచి పోతావా కృష్ణ, చిన్న పిల్లలాగా ఏడుస్తా ఉంటాడు. అప్పుడు చెప్తాడు, ಎಂತಹ ಬ್ರಹ್ಮಜ್ಞಾನಿ ನೀನು, ಹಿಂದಿನ ಜನ್ಮದಲ್ಲಿ ಅಷ್ಟವಸುಗಳಲ್ಲಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನನ್ನೇ ಸತ್ಯಲೋಕದಲ್ಲಿ ಪೂಜೆ ಮಾಡಿದಂತಹ ಒಬ್ಬನಾಗಿದ್ದೆ. ನಂತರ ಮೈತ್ರೇಯರ ಸ್ನೇಹಿತನಾಗಿದ್ದೀಯ, ಅಪಾರ ಜ್ಞಾನ ಮೈತ್ರೇಯರಿಗೆ, ಯಾವ ವಿಚಲತೆಯೂ ಇಲ್ಲದೆ ಇರೋ ಬ್ರಹ್ಮಜ್ಞಾನಿ ಮೈತ್ರೇಯರು, ಅಂತವರ ಫ್ರೆಂಡ್ ನೀನು. ಪರಾಶರರ ಶಿಷ್ಯ ಹಾಗೂ ವೇದವ್ಯಾಸರನ್ನ ಫಾಲೋ ಮಾಡೋನು. ಹೆಂಗಿರ್ಬೇಕು ನೀ ನೋಡಿದ್ರೆ ಕೊಯ್ಯೋ ಅಂತ ಅಳ್ತಾ ಇದೀಯ, ನಾ ಹೋಗ್ತೀನಿ ಅಂತ ಒಳ್ಳೆ ಮನುಷ್ಯರ ತರ ಅಂದಾಗ ಉದ್ಧವ ಸೇಸ್, ಏನೇ ಆಗ್ಲಿ ಡಿಮೈಸ್, ಏನೇ ಆಗ್ಲಿ ಮನುಷ್ಯನ ತರಾನೇ ತಾನೆ ವರ್ತನೆಗಳು ಇರೋದು. ಸಿ ಯು ಕ್ಯಾನ್ ಸೇ ಭಾಗವತಂ, ಬಟ್ ವೆನ್ ದ ಟೈಮ್ ಕಮ್ಸ್ ಕ್ಯಾನ್ ವಿ ಡೈಜೆಸ್ಟ್ ಇಟ್? ಆದ್ರೆ ಭಾಗವತ ಎಲ್ಲಿ ಸಹಾಯ ಮಾಡುತ್ತೆ ಹೇಳಿ? ಇಮಿಡಿಯೇಟ್ಲಿ ವಿ ಟರ್ನ್ ಬ್ಯಾಕ್ ಟು ಅವರ್ ನಾರ್ಮಲ್ ಲೈಫ್ ಅಲ್ವಾ? ಟರ್ನ್ ಬ್ಯಾಕ್ ಟು ಅವರ್ ನಾರ್ಮಲ್ ಲೈಫ್. ಎಸ್, ಎಲ್ಲಾರ್ಗು ಇರೋದನ್ನೇ ಒನ್ ಡೇ ಇವನ್ ಐ ಹ್ಯಾವ್ ಟು ಗೋ. ಏನಂದ್ರೆ ಬೇರೆಯವ್ರಿಗೂ ನಮಗೂ ಏನ್ ವ್ಯತ್ಯಾಸ ಅಂದ್ರೆ ಇಷ್ಟೇ ವ್ಯತ್ಯಾಸ, ಆ ಲಾಸ್ ಅನ್ನ ನಾವು ಲಾಸ್ ತರ ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ ಪರಮಾತ್ಮನಿಗೆ ಅದು ಗೇನ್ ಅಲ್ವಾ? ನಮ್ಮ ಜೀವನದಲ್ಲಿ ನಾನ್ ಏನ್ ಗೇನ್ ಮಾಡಿದೆ ಅನ್ನೋದು ನಮಗ್ ಬೇಕಿಲ್ಲ, ಪರಮಾತ್ಮ ಏನ್ ಗೇನ್ ಮಾಡ್ದ ಅನ್ನೋದು ನಮಗ್ ಬೇಕು. ಪರಮಾತ್ಮ ಏನ್ ಗೇನ್ ಮಾಡ್ದ? ಬಿಕಾಸ್ ಆಫ್ ದಿಸ್ ಡಿಮೈಸ್ ಒಂದು ಆತ್ಮವನ್ನ ಅವನ್ ಗೇನ್ ಮಾಡ್ದ. ನನ್ನ ಜೊತೆ ಇದ್ದಂತಹ ಆತ್ಮ ಭಗವಂತನನ್ನ ಸರ್ವ್ ಮಾಡಕ್ಕೆ ಹೊರಟೋಯ್ತು. ಆತ್ಮವತ್ತಾಗಿ ಥಿಂಕ್ ಮಾಡಿದ್ರೆ ಆ ಒಂದು ಮೃತ್ಯು ಅನ್ನೋದು ನಮ್ಗೆ ಇದೆಯಾ? ಸಾವು ಅನ್ನೋದು ಇದೆಯಾ ಹೇಳಿ? ಇಲ್ಲ ಸರ್. ಬಟ್ಟೆನ ಕಳಚಾಕಿದ್ರು, ಇನ್ನೊಂದು ಬಟ್ಟೆ ಹಾಕೊಳ್ಳಿಲ್ಲ ಅಷ್ಟೇ. ನಾವೇನ್ ಮಾಡ್ತಾ ಇದೀವಿ, ದಿನಾ ಬಟ್ಟೆಯನ್ನ ಕಳಚಿ ಇನ್ನೊಂದು ಬಟ್ಟೆ ಹಾಕೋತಾ ಇದೀವಿ ಸ್ನಾನ ಆದ್ಮೇಲೆ. ಅವನೇನ್ ಮಾಡಿದ್ರು, ಹೋದವ್ರೆಲ್ಲ ಬಟ್ಟೆನ್ ಕಳಚಾಕಿದ್ರು, ಇನ್ನೊಂದು ಬಟ್ಟೆ ಮುಟ್ಟಕ್ ಹೋಗ್ಲಿಲ್ಲ. ನಿರ್ವಾಣ ಸಂದಾಯಿನಿ ಅಂತ ಒಂದು ಪುಸ್ತಕನೇ ಶಂಕರ ಭಗವತ್ಪಾದರು ಬರ್ದಿದ್ದಾರೆ. ವಿವೇಕ ಚೂಡಾಮಣಿ ಬೇಸಿಸ್ ಮೇಲೆ ನಿರ್ವಾಣ ಸಂದಾಯಿನಿ ಅದ್ವೈತ ಫಿಲಾಸಫಿ ಮೇಲೆ ಬರ್ದಿರೋದು. ವಾಟ್ ಇಸ್ ನಿರ್ವಾಣಂ? ಎಲ್ಲಾ ಗೋಪುರಗಳಲ್ಲೆಲ್ಲ ಕೃಷ್ಣ ಮರದ ಮೇಲೆ ಕುತ್ಕೊಂಡು ವೃಕ್ಷದಲ್ಲಿ ಬಟ್ಟೆಗಳನ್ನ ಇಟ್ಕೊಂಡು ಪುಲ್ಲಾಂಗುಳೆಲ್ಲ அப்படியே ವಾಸಿಚಿಂಡೆ, ಇದು ತಂಜಾವೂರ್ ಪೇಂಟಿಂಗ್ ಎಲ್ಲ ನೋಡಿದೀರಾ ಅಲ್ವಾ? ಹಂಗಿರ್ತಾನೆ. ಕೆಳಗಡೆ ಗೋಪಿಕೆಯರೆಲ್ಲ ಕೃಷ್ಣ ಕೊಡು ನನ್ ಬಟ್ಟೆಯನ್ನ ಅಂತ ಆ ಬೆತ್ಲೆ ನಿಂತಿರ್ತಾರೆ. ಅರಬೆತ್ಲೇನೂ ಅಲ್ಲ, ಪೂರ್ಣ ಬೆತ್ಲೆ. ಏನ್ ತೋರ್ಸೋದದು? ದಿಗಂಬರತ್ವ ತೋರ್ಸೋದು ಅಶ್ಲೀಲತೆ ಅಲ್ಲ. ದಿಗಂಬರತ್ವ ತೋರ್ಸೋದು ಸರ್ವಸಂಗ ಪರಿತ್ಯಾಗವನ್ನ ನಾವು ನಿನ್ನ ಮುಂದೆ ಮಾಡ್ತೀವಿ. ನಿನ್ನ ಮುಂದೆ ಮಾನ ಇಲ್ಲ, ಧನ ಇಲ್ಲ, ಶೀಲ ಇಲ್ಲ, ಏನು ಇಲ್ಲ. ಏನ್ ಉಳಿದಿದೆ? ದೇಹ ಇಲ್ಲ, ದೇಹ ಪ್ರಜ್ಞೆ ಇಲ್ಲ, ದೇಹ ಕಾಂತಿ ಇಲ್ಲ, ಏನು ಇಲ್ಲ. ಏನ್ ಉಳಿದಿದೆ? ಬರೀ ಆತ್ಮವತ್ ಸರ್ವಭೂತಾನಾಂ ನಿರಹಂಕಾರಿಣಃ ಶಾಂತಚಿತ್ತಾಪಹಾರಿಣಃ ಅಲ್ವಾ? ಆತ್ಮವತ್ ಸರ್ವಭೂತಾನಾಂ, ಆತ್ಮಸ್ವರೂಪವಾಗಿ ಹೇ ಭಗವಾನ್ ನಾನು ನಿನ್ನಲ್ಲಿ ಇದ್ದೀನಿ ಅಲ್ವಾ? ಜೈನಲ್ಲಿ ದಿಗಂಬರ ಸಾಕ್ತಾನೆ ಸರ್ ಇರೋದು, ಜೈನ್ಸ್ ಅಲ್ಲಿ ದಿಗಂಬರ ಸಾಕ್ತಾನೆ ಇರೋದು. ಹೌದು ಹೌದು, ಶಾಸ್ತ್ರವೇ ದಿಗಂಬರತ್ವ. ಶ್ವೇತಂಬರರು ಇದ್ದಾರೆ, ಬಟ್ ಅದರಲ್ಲೂ ದಿಗಂಬರತ್ವ ಅನ್ನೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಆ ದಿಗಂಬರತೆ ತೋರ್ಸೋದು ಆತ್ಮಸ್ವರೂಪವಾಗಿ ನಾನಿದ್ದೀನಿ ನಿನ್ನಲ್ಲಿ, ನಿನಗೆ ಮೀಸಲಾಗಿ ಇದೀನಿ ಅಂತ ಹೇಳೋದು. ಸೊ ಇಲ್ಲಿ ಆ ರೀತಿ ಬ್ರಹ್ಮಜ್ಞಾನವನ್ನ ಪಡೆದಂತಹ ಯಕಶ್ಚಿತ್ ನೀನು ಈ ರೀತಿ ಅಳತೀಯ ಉದ್ಧವ, ನೋ ನೆವರ್ ಡೂ ದಟ್ ಅಂತ ಹೇಳಿ ಅವನಿಗೆ ಉಪದೇಶವನ್ನು ಮಾಡಿ, ಸ ಏಷ ಸಾಧೋ ಚರಮೋ ಭವಾನಾಂ ಆಸಾದಿತಸ್ತೆ ಮದನುಗ್ರಹೋ ಯತ್ ಯನ್ಮಾನಲೋಕಾದ್ರಹ ಉತ್ಸೃಜಂತಂ ದಿಷ್ಟ್ಯಾದ ದೃಶ್ವಾನ್ ವಿಶದಾನುವೃತ್ಯ. ಸ ಏಷ ಸಾಧೋ ಚರಮೋ ಭವಾನಾ ಮಾಸಾದಿತಸ್ತೆ ಮದನುಗ್ರಹೋ ಯತ್ ಯನ್ಮಾನ್ ನೃಲೋಕಾನ್ ರಹ ಉತ್ಸೃಜಂತಂ ದಿಷ್ಟ್ಯಾದ ದೃಶ್ವಾನ್ ವಿಶದಾನುವೃತ್ಯ.
स एष साधो चरमो भवानाम् आसादितस्ते मदनुग्रहो यत् यन्मानृलोकान् रह उत्सृञ्जतम् दिष्ट्या दृश्वान् विशदानुवृत्त्या. ನೆಕ್ಸ್ಟ್ ಪುರಾ ಮಯಾ ಪ್ರೋಕ್ತಮಜಾಯನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿಸರ್ಗೇ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತೈ. ಯತ್ಸೂರಯೋ ಭಾಗವತಂ ವದಂತಿ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಪುರಾಮಯ ಪ್ರೋಕ್ತ ಮಜಾಯ ನಾಭೆ. ಹಿಂದೆ ಪ್ರಳಯ ಕಾಲಕ್ಕೂ ಹಿಂದೆ ಪರ್ವದಲ್ಲಿ ನಾನು ಕ್ಷೀರಸಾಗರದಲ್ಲಿ ಪವಡಿಸಿ ಯೋಗ ನಿದ್ರೆಯಲ್ಲಿ ಇದ್ದಾಗ ನನ್ನ ನಾಭಿ ಕಮಲದಿಂದ ಪದ್ಮೇ ನಿಷಣ್ಣಾಯ ಮಮಾಧಿಸರ್ಗೇ, ಆಲ್ ಮೈ ಇಂಟೆಲೆಕ್ಟ್, ಆಲ್ ಮೈ ಇಂಟೆಲಿಜೆನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದಟ್ ಪದ್ಮ. ನಾಭಿ ಪದ್ಮದಿಂದ ಹೊರಗಡೆ ಒಂದು ಇಂಟೆಲಿಜೆನ್ಸ್ ಅನ್ನೋದು ಬಂತು. ಅವನೇ ಚತುರ್ಮುಖ ಬ್ರಹ್ಮ. ಅವನನ್ನೇ ನೀನು ಜ್ಞಾನಪೂರಿತವಾಗಿ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ, ನನ್ನ ಮಹಿಮೆಗಳನ್ನು ತಿಳಿದಂತಹ ಆ ಬ್ರಹ್ಮನನ್ನೇ ನೀನು ಉಪಾಸನೆ ಮಾಡಿದೆ. ಅದಕ್ಕೆ ಯತ್ಸೂರಯೋ ಭಾಗವತಂ ವದಂತಿ, ನನ್ನಿಂದ ನೀನು ಭಾಗವತವನ್ನ ಉಪದೇಶಿಸಲ್ಪಟ್ಟೆ. ಎಂತಹ ಒಂದು ಉತ್ತಮವಾದ ಜನ್ಮ ಅಲ್ವಾ ಉದ್ಧವ ಜನ್ಮ. ಉದ್ಧವನನ್ನ ವಿಗ್ರಹ ರೂಪದಲ್ಲಿ, ಈವನ್ ಟುಡೇ ಇಫ್ ಯು ಗೋ ಟು ನಾರ್ತ್ ಟೆಂಪಲ್, ನಾರ್ತ್ ಝೋನ್ ಅಲ್ಲಿ ನೀವು ಹೋದ್ರೆ ಕೃಷ್ಣನ ಪಕ್ಕ ಉದ್ಧವನನ್ನ ಇಟ್ಟು ಪೂಜೆ ಮಾಡೋ ವಾಡಿಕೆ ಇದೆ. ರಾಜಸ್ಥಾನ್, ಮಥುರಾ, ಬೃಂದಾವನ್ ಅಲ್ಲಿ ಯಾವ ಇಸ್ಕಾನ್ ಹೋದ್ರು ಉದ್ಧವ್ ಜಿ ಕಾ ಸನ್ನಿಧಿ ಅಂತ ಮಾಡಿರ್ತಾರೆ. ಇಬ್ರು ಹಿಂಗ್ ನಿಂತಿರ್ತಾರೆ, ನೋಡಿದೀರಾ? ಹಿಂಗ್ ಕೈ ಇಟ್ಕೊಂಡು ಹಿಂಗ್ ಮೇಲಕ್ಕೆ. ಇಸ್ಕಾನ್ ಅಲ್ಲಿ ಬೆಂಗಳೂರಲ್ಲೂ ಇದಾರೆ, ನೋಡಿದೀರಾ? ನಿತಾಯ್ ಗೌರಾಂಗ್ ನಿತಾಯ್ ಗೌರಾಂಗ್ ನಿತಾಯ್ ಗೌರಾಂಗ್ ನಿತಾಯ್ ಗೌರಾಂಗ್ ಅಂತ ಭಜನೆ ಮಾಡ್ತಾರೆ ಎಲ್ರೂ ಅಲ್ವಾ. ಇದ್ಯಾರಿದು ನಿತಾಯಿ, ಯಾರು ಗೌರಾಂಗ್ ಅಂತ ನಮ್ಗೆ ಆಶ್ಚರ್ಯ ಆಗಿದ್ರೆ. ನಿತಾಯ್ ಅಂದ್ರೆ ಕೃಷ್ಣ, ಗೌರಾಂಗ್ ಅಂದ್ರೆ ಉದ್ಧವ. ಆ ಹೆಸರಲ್ಲೇ ಅವ್ರು ಪೂಜೆ ಮಾಡೋದು. ಆಯ್ತಾ? ನಿತಾಯ್ ಗೌರಾಂಗನನ್ನ ಪೂಜೆ ಮಾಡ್ತಾರೆ. ನಿತಾಯ್ ನವನೀತವನ್ನ ಅಪಹರಿಸೋನು ನಿತಾಯ್, ಗೌರವರ್ಣದಲ್ಲಿ ಇರುವವನು ಗೌರಾಂಗ. ಸೊ ಹೌ ವಾಟ್ ವಿ ಸೇ, ಎರಡು ಡೆಫಿನಿಷನ್ ಇಲ್ಲಿ. ರಾಧೆ ಅನ್ನೋವಳು ಕೃಷ್ಣನ ಪ್ರೇಮ ಭಾವ. ಓಕೆ, ಕೃಷ್ಣನ್ ಮುಂದೆ ಮಿರರ್ ಕೊಟ್ರೆ ಇಬ್ರು ಕಾಣಿಸ್ತಾರಂತೆ, ಕೃಷ್ಣ ಕಾಣಿಸಲ್ವಂತೆ. ಯಾರ್ಯಾರು ಹೇಳಿ ನೋಡೋಣ? ಕನ್ನಡಿ ಕಣ್ಣನೇ ಕಾಣ್ಬರ ಇಲ್ಯಾ? ಆಂಡಾಳ್ ಮುಂದ್ಗಡೆ ಕನ್ನಡಿನ ಹಿಡಿದ್ರೆ, ಕನ್ನಡಿ ಸೇವೆ ಮಾಡಿದ್ರೆ ಆಂಡಾಳ್ ಕಾಣಿಸಲ್ಲ, ಕೃಷ್ಣ ಕಾಣಿಸ್ತಾನೆ. ಕೃಷ್ಣನ್ ಮುಂದೆ ಕನ್ನಡಿ ಹಿಡಿದ್ರೆ ರಾಧಾ ಮತ್ತೆ ಉದ್ಧವ. ವೆರಿ ಗುಡ್, ರಾಧಾ ಅಂಡ್ ಉದ್ಧವ. ಅಯ್ಯಯ್ಯೋ, ಬಲರಾಮಣ್ಣ ಹೇಳ್ತಾರಂತೆ, ಅಯ್ಯಯ್ಯೋ ಕನ್ನಡಿಯಲ್ಲಿ ನೋಡ್ಕೋತಾ ಇದೆಯಲ್ಲ ಕೃಷ್ಣ, ನೀನೇ ಕಾಣಿಸ್ತಾ ಇಲ್ಲ, ಯಾರೋ ಬೇರೆ ಇಬ್ರು ಕಾಣಿಸ್ತಾ ಇದಾರೆ, ಅವರೇ ನಾನು ಅಂತಾನೆ ಅಲ್ವಾ. ಪರಮಾತ್ಮನ ಭಕ್ತಿಪೂರಿತವಾದಂತಹ ರೂಪ ಉದ್ಧವ, ಪರಮಾತ್ಮನ ಪ್ರೇಮಪೂರಿತವಾದಂತಹ ರೂಪ ರಾಧೆ. ಆಯ್ತಾ? ರಾಧೆ ಅಂಡ್ ಉದ್ಧವ, ಸಿ ಇಫ್ ಯು ಅಬ್ಸರ್ವ್, ರಾಧೆ ಅಂಡ್ ಉದ್ಧವ both are much praised and much worshipped in north zone. south zone ಅಲ್ಲಿ ಅಷ್ಟಿಲ್ಲ ಅಲ್ವಾ? ಇದೆಯಾ? ಹೇಳ್ತೀವಿ ನಾವು ರಾಧೆ ರಾಧೆ ಅಂತೀವಿ, ರಾಧೆ ಅಂತೀವಿ, ರಾಧಾ ಕೃಷ್ಣನ್ ವಿಗ್ರಹ ಮನೇಲಿ ಇಟ್ಕೋತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಪೂಜೆ ರೂಮಲ್ಲಿ ರಾಧೆನ್ ಇಡ್ತೀವಾ? ಆಂಡಾಳನ್ ಬೇಕಾದ್ರೆ ಇಡ್ತೀವಿ, ರಾಧೆನ್ ಇಡಲ್ಲ ಅಲ್ವಾ? ಮೀರಾನ್ ಯಾರು ಇಡಲ್ಲ, ಅದು ಬಿಟ್ಟಾಕಿ. ಆದ್ರೆ ರಾಧೆನ್ ಯಾರು ನಮ್ ಸೌತ್ ಝೋನ್ ಅಲ್ಲಿ ಇಡಲ್ಲ. ಅಲ್ಲೆಲ್ಲ ವೆಸ್ಟ್ ಬೆಂಗಾಲ್ ಎಲ್ಲ ಹೋದ್ರೆ ಮೇನ್ ರಾಧೆನೇ ಇಡೋದು, ಕೃಷ್ಣನ್ ಇಡಲ್ಲ ಜಾಸ್ತಿ ಅಲ್ವಾ? ಮಥುರಾ ಬೃಂದಾವನ್ ಹೋದ್ರೆ ರಾಧೆ ರಾಧೆ ಅಂತಾನೆ ಅವ್ರು ಕರೆಯೋದು, ಕೃಷ್ಣ ಅನ್ನಲ್ಲ. ಇಲ್ಲಿ ಹೇಳೋದು ರಾಧೆ ಒಲವಿನ ಗೆಳತಿ ಅಂತ ಹೇಳ್ತೀವಿ ಅಷ್ಟೇ ಅಷ್ಟೇ ಅಲ್ವಾ? ಆದ್ರೆ ಅಲ್ಲಿ ಹೇಳೋದು ಆತ್ಮ ಸಂಬಂಧವನ್ನ. ಆಯ್ತಾ? ಆ ರೀತಿ ಭಗವಂತನಿಂದಲೇ ಆ ಭಾಗವತಂ ವದಂತಿ ಹೇಳಿಸ್ಕೊಂಡಂತಹ ಆ ಮಹಾನ್ ಪುರುಷ ಉದ್ಧವ. ಹೇಳಿ, ಪುರಾಮಯ ಪುರಾಮಯ ಪ್ರೋಕ್ತಮಜಾಯನಾಭ್ಯೇ
ಪದ್ಮೇ ನಿಷಣ್ಣಾಯ ಮಮಾದಿಸರ್ಗೇ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ ಪುರಾ ಮಯಾ ಪ್ರೋಕ್ತಮಜಾಯನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿಸರ್ಗೇ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ ಇತ್ಯಾದೃತೋಕ್ತಃ ಪರಮಸ್ಯ ಪುಂಸಃ ಪ್ರತಿಕ್ಷಣಾನುಗ್ರಹ ಭಾಜನೋಹಂ. ಅದು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೆಕೆಂಡ್ ಲೈನು ಪ್ರತಿಕ್ಷಣಾನುಗ್ರಹ ಭಾಜನೋಹಂ. ಏನರ್ಥ ಹಿಂಗಂದ್ರೆ ಪ್ರತಿ ಕ್ಷಣನೂ ಅವನ ಅನುಗ್ರಹ ಹೊಂದಿ ನಾವು ಪುನೀತರಾಗೋದು ಅಂತ ಸರ್. ನಾವೆಲ್ಲ ಉದ್ಧವನ ಬಗ್ಗೆ ಹೇಳ್ತಾ ಇರೋದು. ಪ್ರತಿಕ್ಷಣಾನು ಕೃಷ್ಣನ ಅನುಗ್ರಹಕ್ಕೆ ಭಾಜನನಾದವನು ಉದ್ಧವ. ಹೆಂಗೆ? ಅವನ ಜೊತೆಯಲ್ಲೇ ಇದ್ದು ಅವನನ್ನೇ ಇದ್ ಮಾಡಿ ಎಲ್ಲ ನೋಡಿ ಅವನ ತರನೇ ಇರ್ತಾನಲ್ವ ಸರ್, ಅದಕ್ಕೋಸ್ಕರ. ವೆರಿ ಗುಡ್. ಒಂದ 9 ವಯಸ್ಸುವರೆಗೂ ಗೋಪಿಕೆಯರ ಜೊತೆ ಇದ್ದ ಕೃಷ್ಣ, ರಾಧೆ ಜೊತೆ, ಎಲ್ಲಾರ ಜೊತೆ. 9 ವಯಸ್ಸಾದ್ಮೇಲೆ ಕೊಳಲನ್ನ ಕೊಟ್ಟು ಟಾಟಾ ಬಾಯ್ ಬಾಯ್ ಅಂತ ಹೊರಟೋದ ಅಲ್ವಾ? ಗೋಕುಲದಿಂದ ಮಥುರಾಗ್ ಹೋದ. ಆಮೇಲೆ ಅಲ್ಲಿ ಉಗ್ರಸೇನ ಮಹಾರಾಜನ ಪಟ್ಟ ಕಟ್ಟದ ಮಥುರಾವಾಸಿಗಳ ಜೊತೆ ಇದ್ನ. ಅಲ್ಲಿಂದ ಟಾಟಾ ಬಾಯ್ ಬಾಯ್ ಅಂದ. ವಸುದೇವ ದೇವಕಿನ್ ಕರ್ಕೊಂಡು ಇದು ಏನಕ್ಕೆ ದ್ವಾರಕೆಗೆ ಹೊರಟೋದ. ದ್ವಾರಕೆಯನ್ನ ನಿರ್ಮಾಣ ಮಾಡಿ ಅಲ್ವಾ? 11 ವಯಸ್ಸಿಗೆ ಹೊರಟೋದ. 11 ವಯಸ್ಸಲ್ಲಿ ಏನ್ ಮಾಡ್ದ? ದ್ವಾರಕೆಯಲ್ಲಿ ಇದ್ನ. ಗುಡು 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 ಅಂತ ಮತ್ತೆ ಹಸ್ತಿನಾಪುರಕ್ಕೆ ಬಂದ ಪಾಂಡವರನ್ನ ಉದ್ಧಾರ ಮಾಡಕ್ಕೆ 16 ವಯಸ್ಸೊತ್ತಿಗೆ. ಹೋಗ್ಲಿ, ಪಾಂಡವರ ಜೊತೆ ಇದ್ನ. ದ್ರೌಪದಿ ಅಣ್ಣ ಇಲ್ಲೇ ಇದ್ಬಿಡು, ಎಲ್ಲೂ ಹೋಗ್ಬೇಡ ಅನ್ಲು. ಇದ್ನ. ಅದೆಲ್ಲ ಆಗಲ್ಲ ಅಲ್ವಾ? ಎಲ್ಲಿ ಒಂದ್ ಕಡೆ ಆದ್ರೂ ಇದ್ನ ಕೃಷ್ಣ. ನನಗ್ ಸ್ವಂತ ಅಂದ್ಕೊಳ್ಳೋಕೆ ಹೊತ್ತಿಗೆ ಎಲ್ರನ್ನು ಬಿಟ್ ಹೋಗ್ತಾ ಇದ್ದ ಅಲ್ವಾ? ಯಶೋದೇನ್ ಬಿಟ್ಟ, ರಾಧೇನ್ ಬಿಟ್ಟ, ನಂದಗೋಪುರನ್ ಬಿಟ್ಟ, ದೇವಕಿಯನ್ನ ಬಿಟ್ಟ, ವಸುದೇವರನ್ ಅವ್ರನ್ನ ಆಗ್ಲೇ ಬಿಟ್ಟಾಕಿ ಅಲ್ವಾ? ಜೈಲಲ್ಲೇ ಬಿಟ್ಬಿಟ್ಟಿದ್ದ ಪಾಪ. ಎಲ್ಲಿ ಸ್ವಂತವಾಗಿದ್ದಾನೆ? ಎಲ್ಲೂ ಯಾರಿಗೂ ಸ್ವಂತ ಅಲ್ಲ, ಆದ್ರೆ ಎಲ್ಲರಿಗೂ ಸ್ವಂತ. ಅದೇ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಕೃಷ್ಣ ಅಲ್ವಾ? ಎಲ್ಲೂ ಸ್ವಂತವಲ್ಲ, ಆದ್ರೆ ಎಲ್ಲರಿಗೂ ಸ್ವಂತವಾಗಿದ್ದಾನೆ. ಆದ್ರೆ ಎಲ್ಲಿ ಯಾರನ್ನ ಯಾವಾಗ ಯಾವ ಸಮಯದಲ್ಲಿ ಬಿಟ್ರು? ಉದ್ಧವನ್ನ ಬಿಟ್ಟಿದಾನ. ಒಂದೇ ತೊಟ್ಲಲ್ಲಿ 2 ಮಕ್ಕಳು, ಒಂದೇ ಮಣ್ಣಲ್ಲಿ 2 ಹೊರಳಾಡ್ತಾ ಇದ್ವು, ಒಂದೇ ಜೋಗುಳದಲ್ಲಿ 2 ತೂಗ್ತಾ ಇದ್ವು, ಒಂದೇ ಶಕಟಾಸುರನ ಶಕಟಕ್ಕೂ ಈ 2 ಮಕ್ಕಳು ಕಟ್ಟಲ್ಪಟ್ಟಿತ್ತು ಅಲ್ವಾ? ಒಂದೇ ಮಣ್ಣನ್ನೇ 2 ಬಾಚ್ಕೊಂಡು ತಿಂತಾ ಇದ್ವು. ಒಂದೇ ಗಡಿಗೆಯಲ್ಲಿ 2 ಹಾಕಿ ನವನೀತ ಚೌರ್ಯವನ್ನ ಮಾಡ್ತಾ ಇದ್ವು. ಒಂದೇ ಕಾಳಿಯನ ಮಡುವಿನಲ್ಲಿ 2 ಶಿಶುಗಳು ಧುಮುಕದ್ವು. ಗೊತ್ತಾಯ್ತಾ? ಉದ್ಧವನು ಧುಮುಕ್ ನೋಡ್ತಾನಂತೆ. ಕೃಷ್ಣ ಧುಮುಕದ್ನಲ್ಲ ಅಂದ್ರೆ ಹೊರಗಡೆ ಬಂದ್ಬಿಡ್ತಾನ ಅವನು. ಅವನ್ಗಾಗಲ್ಲ. ಆಯ್ತಾ? ಅವನು ಏನ್ ಮಾಡ್ತಾ ಇದ್ನೋ ಇವನ್ ಅದೆಲ್ಲ ಮಾಡ್ತಾನೆ. ಒಂದೇ ತಮಾಲ ವೃಕ್ಷಗಳ ಮಧ್ಯದಲ್ಲಿ ಉದ್ಧವ ಕೃಷ್ಣ ಇಬ್ರು ಆಟ ಆಡ್ತಾ ಇದ್ರು. ಆ ರೀತಿ ಒಂದೇ ಇದು ಕಂಸವಧೆಗೆ ಉದ್ಧವನು ಜೊತೆಯಲ್ಲಿ ಬರ್ತಾ ಇದ್ದ. ಗೊತ್ತಾಯ್ತಾ? ನಂತರ ಒಂದೇ ಮಥುರಾದಲ್ಲಿ ಉಗ್ರಸೇನ ಮಹಾರಾಜನ ಪಟ್ಟ ಕಟ್ಟುವಾಗ ಉದ್ಧವನು ಪಕ್ಕದಲ್ಲಿದ್ದ. ದ್ವಾರಕೆ ನಿರ್ಮಾಣ ಮಾಡಿದಾಗ್ಲೂ ಉದ್ಧವ ಪಕ್ಕದಲ್ಲಿದ್ದ. ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಾಳಿಂದಿ, ಪ್ರಿಯಂವದ, ಮಿತ್ರವೃಂದ, ನಾಗ್ನಿಜಿತಿ, ಭದ್ರೆ 8 ಜನ ಮಹಿಷಿಯರನ್ನ ಮದುವೆ ಆದಾಗ್ಲೂ ಕೃಷ್ಣ ಪಕ್ಕನೇ ಇವನಿದ್ದ. ಆಯ್ತಾ? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಸಾರ್ಥಕಿ, ಸಾಂಬ ಯಾರು ಹುಟ್ಟಿದ್ರು ಪಕ್ಕದಲ್ಲಿ ಕೃಷ್ಣ ಉದ್ಧವ ಇದ್ದ. ಎಡಬಿಡದೆ ರಾಧೆಯನ್ನ ಬಿಟ್ಟ, ಯಶೋದೆಯನ್ನ ಬಿಟ್ಟ, ದೇವಕಿಯನ್ನ ಬಿಟ್ಟ, ವಸುದೇವನನ್ನ ಬಿಟ್ಟ, ಉಗ್ರಸೇನ ಮಹಾರಾಜನನ್ನ ಬಿಟ್ಟ. ಯಾರನ್ನು ಬಿಟ್ಟಿಲ್ಲ ಕೃಷ್ಣ. ಗೋಪಿಕೆಯರನ್ನ ಬಿಟ್ಟ, ಪಂಚಪಾಂಡವರನ್ನು ಬಿಟ್ಟ. ಆದ್ರೆ ಉದ್ಧವನ ಬಿಡಕ್ಕಾಯ್ತಾ? ಅದಕ್ಕೆ ಎಷ್ಟೋ ಜನ ಏನ್ ಹೇಳ್ತಾರೆ ಗೊತ್ತಾ? ಉದ್ಧವ ಇಸ್ ಅ ಛಾಯಾ ಆಫ್ ಕೃಷ್ಣ. ಉದ್ಧವ ಕೃಷ್ಣನ ನೆರಳು. ನೆರಳು ನಮ್ಮನ್ ಬಿಡುತ್ತಾ? ಕೃಷ್ಣನ ನೆರಳು ಉದ್ಧವ ಅಲ್ವಾ? ಆ ರೀತಿ ಎಡಬಿಡದೆ ಪ್ರತಿಕ್ಷಣಾನುಗ್ರಹ ಭಾಜನೋಹಂ. ಪ್ರತಿಕ್ಷಣ ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಿರೋನು ನಾನಾಗಿದ್ದೀನಿ ಕೃಷ್ಣ. ಕ್ಷಣ ಮಾತ್ರದಲ್ಲಿ ಪರಮ ವೈರಾಗ್ಯವನ್ನ ಹೊಂದಿ ಅಳುಬೇಡ ಅಂದ್ಬಿಟ್ರೆ ನಂಗೆ ಅಳು ಬರ್ದೇ ಇರುತ್ತಾ?
ನಿನ್ನನ್ನು ಬಿಟ್ಟು ನನ್ನ ಜೀವ ತುಡಿಸಲ್ವಾ? ಹೆಂಗಿರಕ್ ಸಾಧ್ಯ ಅಂತ ಕೇಳ್ತಾನೆ. ಸ್ನೇಹೋತ್ತರೋ ಮಾ ಸ್ಖಲಿತಾಕ್ಷರಸ್ಥಂ ಮುಂಚನ್ ಶುಚಃ ಪಾಂಚಲಿರಾಭಭಾಷೆ. ಇತ್ಯಾದೃತೋಕ್ತಃ ಪರಮಸ್ಯ ಪುಂಸಃ ಪ್ರತಿಕ್ಷಣಾನುಗ್ರಹ ಭಾಜನೋಹಂ ಸ್ನೇಹೋತ್ತರೋ ಮಾ ಸ್ಖಲಿತಾಕ್ಷರಸ್ಥಂ ಮುಂಚನ್ ಶುಚಃ ಪ್ರಾಂಜಲಿರಾಭಭಾಷೆ. ಇತ್ಯಾದೃತೋಕ್ತಂ ಪರಮಸ್ಯ ಪುಂಸಃ ಪ್ರತಿಕ್ಷಣಾನುಗ್ರಹ ಭಾಜನೋಹಂ ಸ್ನೇಹೋತ್ತರೋ ಮಾ ಸ್ಖಲಿತಾಕ್ಷರಸ್ಥಂ ಮುಂಚನ್ ಶುಚಃ ಪ್ರಾಂಜಲಿರಾಭಭಾಷೆ. ಕೋನ್ಮೀಶತೆ ಪಾದ ಸರೋಜ ಭಾಜಾಂ ಸುದುರ್ಲಭೋರ್ಥೇಷು ಚತುರ್ಷ್ವಪೀಹ ತಥಾಪಿ ನಾಹಂ ಪ್ರವೃಣೋಮಿ ಭೂಮನ್ ಭವತ್ಪದಾಂಬೋಜ ನಿಷೇವಣೋತ್ಸುಕಃ. ನಿನ್ನ ಒಂದು ಕ್ಷಣದ ಪಾದ ಸಂಪರ್ಕದಿಂದ, ನಿನ್ನ ಪಾದ ಧೂಳಿನ ಒಂದು ಸಂಪರ್ಕದಿಂದಲೇ ಇಡೀ ಜೀವನ ಪಾವನವಾಗುತ್ತೆ ಅಂತ ಎಷ್ಟೋ ಭಕ್ತಾದಿಗಳು ಆ ರೀತಿ ತುಡಿಸ್ತಾ ಇರ್ಬೇಕಾದ್ರೆ ಎಡಬಿಡದೆ ನಿನ್ನ ಪಾದದ ಧೂಳಿಯ ಸಂಪರ್ಕದಿಂದ ಇಷ್ಟು ದಿನ ನಾನು ಅವಡಿಗೆ ಅಳುವನ ಪೊರುಂಡೆ ಅಂತ ಹೇಳ್ತೀವಲ್ವಾ, ನಿನ್ನ ಪಾದ ಧೂಳಿಯಲ್ಲೇ ನಾನು ಒಳ್ಳೆ ಮೆರಳದೆ. ಹಿಂಗೆ ಇವತ್ತು ನೀನ್ ನನ್ ಬಿಟ್ಟು ಹೋಗ್ತಾ ಇದೀಯಾ ಅಂದ್ರೆ ನನ್ನಿಂದ ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಅಂತ ವಿಲಪಿಸ್ತಾನೆ. ಹೇಳಿ. ಕೋನ್ವೀಷತೆ ಪಾದ ಸರೋಹು ಭಾಜಾಂ ಸುದುರ್ಲಭೋರ್ಥೇಷು ಚತುರ್ಷಪೀಹ ತಥಾಪಿ ನಾಹಂ ಪ್ರವೃಣೋಮಿ ಭೂಮನ್ ಭವತ್ಪಾದಾಂಬೋಜ ನಿಷೇವಣೋತ್ಸುಕಃ. ಕೋನ್ವೀಷತೆ ಪಾದ ಸರೋಜ ಭಾಜಾಂ ಸುದುರ್ಲಭೋರ್ಥೇಷು ಚತುರ್ಷಪೀಹ ತಥಾಪಿ ನಾಹಂ ಪ್ರವೃಣೋಮಿ ಭೂಮನ್ ಭವತ್ಪದಾಂಬೋಜ ನಿಷೇವಣೋತ್ಸುಕಃ. ಕರ್ಮಾಣ್ಯನೀಹಸ್ಯ ಭವೋ ಭವಸ್ಯ ತೇ ದುರ್ಭವಸ್ಯ ಅತೇನ. ನೆಕ್ಸ್ಟ್ ಸೇರಿಸ್ಕೊಳ್ಳಿ, ಅವಾಗ ಮೀನಿಂಗ್ ಬರುತ್ತೆ. ತೇ ದುರ್ಗಾಶ್ರಯೋಥಾರಿ ಭಯಾತ್ ಪಲಾಯನಂ ಕಾಲಾತ್ಮನೋ ಯತ್ ಪ್ರಮದಾಯುತಾಶ್ರಯಃ ಸ್ವಾತ್ಮಾನ್ರತೇಃ ಕಿಲ ಖಿದ್ಯತಿ ಧೀರ್ವಿಧಾಮಿಹ. ಕರ್ಮಾಣ್ಯನೀಹಸ್ಯ ಭವೋ ಭವಸ್ಯ ತೇ ದುರ್ಗಾಶ್ರಯೋತಾರಿ ಭಯಾತ್ ಪಲಾಯನಂ ಕಾಲಾತ್ಮನೋ ಯತ್ರ ಮದಾಯುತಾಶ್ರಯಃ ಸ್ವಾತ್ಮನ್ರತೇಃ ಖದ್ಯತಿ ಧೀರ್ವಿಧಾಮಿಹ. ಕರ್ಮಾಣ್ಯನೀಹಸ್ಯ ಭವೋ ಭವಸ್ಯ ತೇ ದುರ್ಗಾಶ್ರಯೋತಾರಿ ಭಯಾತ್ ಪಲಾಯನಂ ಕಾಲಾತ್ಮನೋ ಯತ್ರ ಮುದಾಯ ಯುಕ್ತಾಶ್ರಯ ಸ್ವಾತ್ಮನತ್ರೇ ಖದ್ಯತಿ ಧೀರ್ವಿಧಾಮಿಹ. ಮಂತ್ರೇಷು ಮಾಂ ವಾ ಉಪಹೂಯ ತತ್ವಂ ಅಕುಂಠಿತಾ ಖಂಡ ಸದಾತ್ಮಬೋಧಃ ಪೃಚ್ಛೇಹೇ ಪ್ರಭೋ ಮುಗ್ಧ ಇವ ಪ್ರಮತ್ತಃ ತನ್ನೋ ಮನೋ ಮೋಹಯತೀವ ದೇವ. ಮಂತ್ರೇಷು ಮಾಂ ವಾ ಉಪಹೂಯ ಯತ್ವಾ
मुकुण्ठिताखण्ड सदात्मबोधः पृच्छे प्रभो मुग्ध इव प्रमत्तः तन्नो मनो मोहयतीव देव मन्त्रेषु मां वा उपहूय यत्वा मकुठिङ्काखण्ड सदात्मबोधः पृच्छे प्रभो मुग्ध इव प्रमत्तः तन्नो मनो मोहयतीव देव। ನೆಕ್ಸ್ಟ್ ಅನುರಾಧ ಮಾಮಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಪ್ರೋವಾಚ ಕಸ್ಮೈ ಭಗವಾನ್ ಸಮಗ್ರಂ. ಭಗವಾನ್ ಸಮಗ್ರಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅಪಿ ಕ್ಷಮಂ ನೋ ಗ್ರಹಣಾಯ ಭರ್ತಃ ವದಾಂಜಸಾ ಯದ್ವೃಜಿನಂ ತರೇಮ. ತನ್ನ ಗಂಡ ತನ್ನನ್ನು ಬಿಟ್ಟು ಹೋಗುವಾಗ ಹೆಂಗೆ ವಿಲಪಿಸ್ತಾಳೋ ಹೆಂಡತಿ, ಆ ರೀತಿ ವಿಲಪಿಸ್ತಾನಂತೆ ಈ ಉದ್ಧವ ಕೃಷ್ಣ ಬಿಟ್ಟು ಹೋಗೋದ್ನ. ಅಂದ್ರೆ ಇಲ್ಲಿ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನ್ ಹೇಳಿ, ಜಗತ್ಪತಿಯಾದಂತಹ ಶ್ರೀಮನ್ ನಾರಾಯಣ ಆತ್ಮ ಸಂಬಂಧಿಯಾಗಿ ನಮಗೆ ಇದಾನೆ ಅಂತ ತೋರಿಸೋದು ಅಲ್ವಾ. ಹೆಂಡತಿ ಗಂಡನ ಸಂಬಂಧ ಅನ್ನೋದು ಅಷ್ಟು ಪವಿತ್ರ ಅಂತ ನೋಡಿ. ನಮ್ಮ ಸನಾತನೀಯರಲ್ಲಿ ಎಷ್ಟು ಪವಿತ್ರ ಅಂತ. ಗಂಡ ಇಲ್ದಿದ್ರು ಆ ಗಂಡ ಹೆಸರಿಗೆ ಮರ್ಯಾದೆ, ಒಪ್ಕೋತೀರಾ? ಗಂಡ ಇಲ್ದಿದ್ರು ಆ ಗಂಡ ಅನ್ನೋ ಹೆಸರನ್ನ ನಮ್ ಮುಂದೆ ಹಿಂಗ್ ಹಾಕಿ ಅದೊಂದು ಬೇಲಿ, ನಿಮಗೆ ಅದೊಂದು ಪ್ರೊಟೆಕ್ಷನ್. ಇಂಥವ್ರ ಹೆಂಡತಿ ಅಂತ ಇವ್ರು. ಅವ್ರು ಇದಾರ ಇಲ್ವಾ ಯಾರು ಕೇಳಲ್ಲ, ಇಂಥವ್ರ ಹೆಂಡತಿ ಅಂತ ಇವ್ರು. ಗಂಡನ್ ಬಿಟ್ಟು ಬನ್ನಿ, ಏನ್ ಬೇಲಿ ಇರುತ್ತೆ, ಏನ್ ಬೇಲಿ ಇರುತ್ತೆ, ಬಿಟ್ಟು ಬಂದವಳಂತೆ ಇವಳು, ಅಷ್ಟೇನೆ ಅಲ್ವಾ. ನೋಡಿ ಎಷ್ಟು ವ್ಯತ್ಯಾಸ ಇದೆ, ಬಿಟ್ಟು ಬಂದವಳಂತೆ ಇವಳು. ಅದೇ ಆ ಗಂಡ ಅನ್ನೋ ಆ ಸ್ಥಾನಕ್ಕೆ ಇಲ್ಲಿ ನಮ್ಮಲ್ಲಿ ಪುರುಷ ಮೇಲೆ ಸ್ತ್ರೀ ಕೆಳಗಡೆ ಇದೆಲ್ಲ ಈ ಲೆಫ್ಟೀಸ್ ಮಾಡಿರೋದು. ದಯವಿಟ್ಟು ಇದನ್ನೆಲ್ಲ ತಗೋಬಾರ್ದು ನಾವು. ಪುರುಷ ಪ್ರಧಾನವಾದ ಪ್ರಪಂಚ. ಸ್ತ್ರೀಗೆ ಯಾವನ್ ಹೇಳ್ದವನು ಸ್ತ್ರೀಗೆ ಬೆಲೆ ಇಲ್ಲ ಅಂತ? ವೇದ ಮಾತೆ ಅವಳು ಅಲ್ವಾ. ಎಲ್ಲಕ್ಕೂ ಪರಮ ಪೂಜನೀಯಳು ಸ್ತ್ರೀ. ಆದ್ರೆ ಇಲ್ಲಿ ಪುರುಷ ಪ್ರಧಾನ ಅಂತ ಅಲ್ಲ, ಒಬ್ಬರಿಗೊಬ್ರು ಅನ್ನೋದು ಆ ಒಂದು ಸಾಮ್ಯವನ್ನ ತೋರಿಸೋದು. ಲಕ್ಷ್ಮೀನಾರಾಯಣ ದಂಪತಿ, ಜಗದಾಂಪತಿ, ದಿವ್ಯಾಂಪತಿ ಅಂತ ಹೇಳ್ತೀವಲ್ವಾ. ಶಿವನಿಲ್ಲದ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ವಾಕ್ಕಿಲ್ಲದೆ ವಾಗೀಶ್ವರನಿಲ್ಲ, ವಾಗ್ದೇವಿ ಇಲ್ಲದೆ ವಾಗೀಶ್ವರನಿಲ್ಲ. ನಾರಾಯಣನಿಗೆ ಸ್ಫೂರ್ತಿದಾಯಕ ಮಹಾಲಕ್ಷ್ಮಿ, ಲಕ್ಷ್ಮಿ ಇಲ್ಲದೆ ನಾರಾಯಣನಿಲ್ಲ, ನಾರಾಯಣನಿಲ್ಲದೆ ಲಕ್ಷ್ಮಿ ಇಲ್ಲ. ಈ ಅವಿನಾಭಾವ ಸಂಬಂಧ ಅನ್ನೋದೇ ಗಂಡ ಹೆಂಡತಿ ಸಂಬಂಧ. ಗೊತ್ತಾಯ್ತಾ? ಸುಮ್ನೆ ತುಚ್ಛವಾಗಿ ಏನೋ ಸ್ತ್ರೀ ಪ್ರಧಾನವಲ್ಲ ಈ ಜಗತ್ತು, ಪುರುಷ ಪ್ರಧಾನ, ಅದೆಲ್ಲ ಬರೀ ಸುಳ್ಳು. ಅದೆಲ್ಲ ನಮ್ಮ ವೇದ ಕಾಲದಲ್ಲಿ ಇರ್ಲಿಲ್ಲ. ಒಂದಕ್ಕೆ ಒಂದು. ಇಲ್ಲಿ ಉದ್ಧವ ಪತ್ನಿ, ಕೃಷ್ಣ ಪತಿ ಅಲ್ವಾ. ಚೇ ಇದೆಲ್ಲ ಹಿಂಗಾಗತ್ತಾ ಅಂದ್ರೆ ಅವನು ಜಗತ್ಪತಿ, ಜಗತ್ಪಿತನಾದವನು ಜಗತ್ಪತಿಯೂ ಆಗಿದ್ದಾನೆ. ಗೊತ್ತಾಯ್ತಾ? ಪರಮಾತ್ಮ ಆತ್ಮ ಸಂಬಂಧಕ್ಕೆ ಮಾತ್ರ ಇಲ್ಲಿ ಬೆಲೆ ಅನ್ನೋದನ್ನ 18ನೇ ಇದ್ರಲ್ಲಿ ತೋರಿಸ್ತಾ ಇದ್ದಾರೆ. ಹೇಳಿ ಅನುರಾಧ ಮಾಮಿ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಪ್ರೋವಾಚ ಕಸ್ಮೈ ಭಗವಾನ್ ಸಮಗ್ರಂ ಅಪಿ ಕ್ಷಮಂ ನೋ ಗ್ರಹಣಾಯ ಭಕ್ತಃ ವದಾಂಜಸಾ ಯದ್ರುಜಿನಂ ತರೇಮ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಪ್ರೋವಾಚ ಕಸ್ಮೈ ಭಗವಾನ್ ಸಮಗ್ರಂ ಅಪಿ ಕ್ಷಮಂ ನೋ ಗ್ರಹಣಾಯ ಭಕ್ತಃ ವದಾಂಜಸಾ ಯದ್ರುಜಿನಂ ತರೇಮ. ಇತ್ಯಾವೇದಿತಹಾರ್ಧಾಯ ಮಹ್ಯಂ ಸ ಭಗವಾನ್ ಪರಃ ಆದಿದೇಶಾರವಿಂದಾಕ್ಷ ಆತ್ಮನಃ ಪರಮಾಂ ಸ್ಥಿತಿಂ ಸ ಏವ ಮಾರಾಧಿತ ಪಾದತೀರ್ಥ ದದೀತ
ಸ್ವಾತ್ಮ ವಿಬೋಧ ಮಾರ್ಗ ಪ್ರಣಮ್ಯ ಪಾದೌ ಪರಿವೃತ್ಯ ದೇವಂ ಇಹಾಗತೋಹಂ ವಿರಹಾತುರಾತ್ಮ. ತುಂಬಾ ಒಂಥರಹ ವಿರಹದಿಂದ ಇದ್ದವನು ಈ ಗಾಟ್ ಎಂಗ್ಲೈಟನ್ಡ್. ಹಿ ರಿಯಲೈಸ್ಡ್ ವಾಟ್ ಇಸ್ ದ ತತ್ವ ಆಫ್ ಪತಿ ಪತ್ನಿ ಪರಮಾತ್ಮ, ದ ಜಗತ್ಪಿತ ಜಗತ್ಪತಿ ಅಂಡ್ ದಿಸ್ ಸಪತ್ನಿತ್ವ. ದೆನ್ ಹಿ ಕಂಪ್ಲೀಟ್ಲಿ ದುಃಖದಿಂದ ಹೊರಗಡೆ ಬಂದು, ಇಲ್ಲ ನನಗೆ ಯಾವ ದುಃಖವೂ ಇಲ್ಲ, ಹ್ಯಾಪಿಲಿ ಐ ಆಮ್ ಗೋಯಿಂಗ್ ಟು ಡಿಪಾರ್ಟ್ ಫ್ರಮ್ ಯು ಕೃಷ್ಣ, ಯುವರ್ ಸಪರೇಷನ್ ಇಸ್ ಆಲ್ಸೋ ಯುವರ್ ಯೂನಿಸನ್ ವಿತ್ ಮೀ ಅಂತ ಹೇಳಿ ಅವನ ಶ್ರೀಪಾದಗಳಿಗೆ ನಮಸ್ಕಾರ ಮಾಡಿ ಹಿ ಇಸ್ ಗೋಯಿಂಗ್ ಟು ಡಿಪಾರ್ಟ್ ಟು ಬದರಿಕಾಶ್ರಮ. ನಾನು ಬೇಗ ಬಂದು ನಿನ್ನ ಪರಂಧಾಮದಲ್ಲಿ ಸೇರ್ಕೋತೀನಿ ಅಂತ ಹೇಳಿ ಕಳಕಳೆಯಾಗಿ ಸಂತೋಷವಾಗಿ ಹೋಗ್ತಾನೆ. ಎಲ್ಲ ತಾಳ್ಮಾರ ಇರ್ಕ ಇಲ್ಲಿಯಾ. ಕೃಷ್ಣಾವತಾರ ರಾಮಾವತಾರಕ್ಕೆ ಎಲ್ಲ ತಳ್ಕಂಬಳಕ. ರಾಮಾವತಾರ ಮೋಕ್ಷಕ್ಕೆ ಹೋಗುವಾಗ ಪುರ್ಪ முதல புல்லின்று ஒன்றின்றியே இல்லையா, நம்மாழ்வார் சொன்னார் இல்லையா, ஒரு புல்லும் விடாம ಒಂದು ಮರಳಿನ ಕಣವೂ ಬಿಡದೆ ಇಡೀ ಅಯೋಧ್ಯೆನೇ ಕರ್ಕೊಂಡು ಹೊರಟೋದ, ಸಾಮ್ರಾಜ್ಯವನ್ನೇ ಕರ್ಕೊಂಡು ಹೊರಟೋದ ಸರಿಯೂನಲ್ಲಿ ಅಲ್ವಾ. ಸಕೃದೇವ ಪ್ರಪನ್ನಾಯ ತವಾಸ್ಮಿ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿಯೇ ತತ್ ವ್ರತಂ ಮಮ ಹೇಳೇ ಬಿಟ್ಟ ಚರ್ಮ ಶ್ಲೋಕದಲ್ಲಿ. ಯಾವುದನ್ನು ಬಿಡದೆ ನನ್ನ ಜೊತೆಯಲ್ಲೆಲ್ಲ ಯಾರೆಲ್ಲ ಇರ್ತಾರೋ ಅಷ್ಟು ಜನರನ್ನು, ಅಷ್ಟು ಸ್ಥಾವರ ಜಂಗಮ ಚಿತ್ ಅಚಿತ್ ಎಲ್ಲಾರ್ನು ಹೇಳ್ಕೊಂಡು ಹೊರಟೋಗ್ತೀನಿ ಮೋಕ್ಷಕ್ಕೆ ಅಂತ ಕರ್ಕೊಂಡು ಹೊರಟೋದ. ಬಿಟ್ಟಿದ್ಯಾರನ್ನ? ಒಬ್ಬನ್ನೇ, ಹನುಮಂತನ. ಯಾಕಂದ್ರೆ ಹನುಮಂತನಿಗೆ ಕಾರಣ ಇದೆ ಬಿಡಕ್ಕೆ ಅಲ್ವಾ. ಇವತ್ತಿಗೂ ಹನುಮಾನ್ ಗಡಿನಲ್ಲಿ ಪಾಪ ಕೂತಿದಾನವನು ರಾಮ ಭಜನೆಯನ್ನ ಮಾಡ್ಕೊಂಡು ಅಯೋಧ್ಯೆಯಲ್ಲಿ. ಸೊ ಎಲ್ಲವನ್ನೂ ಕರ್ಕೊಂಡು ಹೊರಟೋದ. ದ ಒರಿಜಿನಲ್ ಅಯೋಧ್ಯ ಎಲ್ಲಿದೆ ಅಂದ್ರೆ ಅದು ಕಟ್ಟಲ್ಪಟ್ಟಿದೆ 18 ಸಲ ಅಲ್ವಾ. ನಿಜಾಮ್ರ ದಾಳಿ, ಅವ್ರ ದಾಳಿ, ಇವ್ರ ದಾಳಿಗೂ ಮುಂಚೆ ಎಲ್ಲಾ ಪ್ರಳಯ ಆಗಿ 18 times ಇಟ್ ಇಸ್ ಬಿನ್ ಬಿಲ್ಟ್. ಆದ್ರೆ ನಿಜವಾದ ಅಯೋಧ್ಯ ಒಂದೇ ಕಡೆ ಇರೋದು ಎಲ್ಲಿ ಅಂದ್ರೆ ಹನುಮಾನ್ ಗಡಿ. ಅವನ ಅವತ್ತಿಂದ ಇವತ್ತವರೆಗೂ ಅಲ್ಲೇ ಕೂತಿದ್ದಾನೆ ಆಯ್ತಾ. ಆದ್ರೆ ಈ ಕೃಷ್ಣಾವತಾರ ಪೂರ್ತಿ ರಿವರ್ಸ್. ಕೃಷ್ಣ ಸ್ವರ್ಗಾರೋಹಣ ಆಗುವಾಗ, ಪರಮಪದವನ್ನ ಸೇರುವಾಗ ಯಾರಾದ್ರೂ ಒಬ್ಬರಾದ್ರೂ ಇದ್ರ? ಹೊಡೆದಂತಹ ವ್ಯಾಧ ಇರ್ಲಿಲ್ಲ, ಅರ್ಜುನ ಇರ್ಲಿಲ್ಲ, ಬೋಧಿಸಿದಂತಹ ಅರ್ಜುನ ಇರ್ಲಿಲ್ಲ, ಪ್ರಾಣ ಸಖಿಯಾದಂತಹ ಸತ್ಯಭಾಮೆ ಇರ್ಲಿಲ್ಲ, ತನ್ನ ಜೀವನವೇ ಆದಂತಹ ತನ್ನ ಮೌಲ್ಯಗಳನ್ನೇ ಮೂರ್ತಿವೆತ್ತಾಗಿ ಇರುವಂತಹ ರುಕ್ಮಿಣಿ ಇರ್ಲಿಲ್ಲ ಅಲ್ವಾ. ಕೃಷ್ಣ ಕಣ್ಣ ಮಾಡ ಅಂತ ಹೇಳಿ ಮುದ್ದಾಡಿದಂತಹ ಯಶೋದೆ ಇರ್ಲಿಲ್ಲ, ದೇವಕಿ ವಸುದೇವರು ಇರ್ಲಿಲ್ಲ. ಯಾರಿದ್ರು? ಪರಮ ಪ್ರೀತಿಯಾದಂತಹ ತನ್ನ ಪ್ರೇಮ ಸ್ವರೂಪಿಣಿಯಾದಂತಹ ರಾಧೆ ಇರ್ಲಿಲ್ಲ. ಕೊನೆಗೆ ತನ್ನ ಆತ್ಮಸ್ವರೂಪವಾದಂತಹ ತನ್ನ ಛಾಯೆಯಾದಂತಹ ಉದ್ಧವನೂ ಇರ್ಲಿಲ್ಲ ಅಲ್ವಾ. ಯಾರೂ ಇರ್ಲಿಲ್ಲ. ವೆನ್ ಹಿ ಡಿಪಾರ್ಟೆಡ್ ಎನಿಬಡಿ ವಾಸ್ ದೇರ್? ನೋಬಡಿ ವಾಸ್ ದೇರ್. When he entered this world, anybody was there? ಅವಾಗ್ಲೂ ಯಾರು ಇರ್ಲಿಲ್ಲ. ಎಂತ ಒಂದು ನಿರ್ಗತಿಕವಾದಂತಹ ಇದು ನೋಡಿ ಅಲ್ವಾ. ಒಂಥರ ಆ ಒಂದು ಸಿಚುಯೇಷನ್ ಜ್ಞಾಪಿಸ್ಕೊಂಡ್ರೆ ಪರಮಾತ್ಮನಿಗೆ ಈ ತರವಾ ಅನ್ಸುತ್ತೆ ಅಲ್ವಾ. ನೀವು ಹೋದ್ಮೇಲೆ ಯಾರು ಇಲ್ಲ ಅನ್ನೋದು ಬೇರೆ, ನೀವೇನ ಹೋಗ್ತಾ ಇದ್ದೀರಾ ಆದ್ರೆ ಯಾರು ಇಲ್ಲ ಅನ್ನೋದು ಬೇರೆ ಅಲ್ವಾ. ಒಬ್ರು ಹೋಗ್ತಾ ಇದಾರೆ, ಅವ್ರ ಜೊತೆಲಿ ಯಾರು ಇಲ್ಲ ಅನ್ನೋದೇ ಬೇರೆ. ಅವ್ರು ಹೋದ್ಮೇಲೆ ಅವ್ರ ಜೊತೆ ಯಾರು ಇಲ್ಲ, ಅದ್ ಬಿಡಿ, ಆ ಜರ್ನಿನೇ ಬೇರೆ ಅಲ್ವಾ. ಇನ್ನು ಕೃಷ್ಣಾವತಾರದಲ್ಲೂ ಯಾರು ಇರ್ಲಿಲ್ಲ. ಅರ್ಧ ರಾತ್ರಿ ಕಾಳಹಸ್ತಿ ಕತ್ತಲೆಯಲ್ಲಿ ಅದ್ಭುತ ಮಹಿಮೆಯನ್ನು ಧರಿಸಲಾಗಿ ಆ ಶೇಷಶಾಹಿನನು ಅವತರಿಸಿದನು. ಯಾರು ಇಲ್ಲ. ಅಷ್ಟಮಿ ರೋಹಿಣಿ ನಕ್ಷತ್ರದಲ್ಲಿ ಅರ್ಧರಾತ್ರಿ ಕಾಳಹಸ್ತಿ ಕತ್ತಲೆಯಲ್ಲಿ ಇಡೀ ಮಥುರಾ ನಗರಾನೇ ನಿದ್ದೆ ಮಾಡ್ತಾ ಇತ್ತು. ಯಾರಿಗೂ ಗೊತ್ತಿಲ್ದೇ ಇರೋ ನಿದ್ದೆ ಅದು, ಅಂತ ಗಾಢವಾದ ನಿದ್ದೆ, ಹೊಡೆದು ಮಲಗಿಸಿದ ನಿದ್ದೆ ಅದು ಅಲ್ವಾ. ಆ ಒಂದು ಯಾರ ವೇದನೆಯನ್ನು ಅನುಭವಿಸ್ತಾ ಇದ್ದು? ವಸುದೇವನು ನಿದ್ದೆ. ವಸುದೇವ ವಾಸ್ ನಾಟ್ ಅಲೈವ್, ಐ ಮೀನ್ ಅವೇಕ್. ಓಕೆ, ಸೀರಿಯಲ್ಗಳೆಲ್ಲ ಹೆಂಗ್ ತೋರಿಸ್ತಾರೆ, ವಸುದೇವನು ಇದಾನೆ ಅಂತ. ಇಲ್ಲ, ದೇವಕಿ ಮಾತ್ರ ಒತ್ತಾಡ್ತಾ ಇದ್ಲು, ಗರ್ಭಶೋಕ ಅಲ್ವಾ. ಅವಳಿಗೆ ಈ ಒಂದು ಬಸರಿಗೆ ಬರುತ್ತಲ್ಲ ಡೆಲಿವರಿ ಪೇನ್, ಲೇಬರ್ ಪೇನ್, ಆ ಪೇನ್ ಅಲ್ಲ, ಈ ಮಗು ಹುಟ್ಟುಬಿಟ್ರೆ ಈ ಹಾಳಾದ ಕಂಸ ಮತ್ತೆ ಎಲ್ಲಿ ಬರ್ತಾನೋ ಅನ್ನೋ ಪೇನು ಅಲ್ವಾ.
ಇಬ್ರು ಮಾತ್ರ ಎದ್ದಿದ್ರು. ಕಂಸ ಅಲ್ಲಿ ಎದ್ದಿದ್ದ ಅವನ ಬೆಡ್ರೂಮ್ ಅಲ್ಲಿ. ಕಂಜನ್ ವೈಟ್ರಲ್ ಪುಹುಂದ್ ಅಂತ ಹೇಳ್ತೀವಲ್ವಾ, ಭಯ ರೂಪವಾಗಿ ಅವನು ಎದ್ದಿದ್ದ, ಭೀತಿ ರೂಪವಾಗಿ ಇವಳು ಎದ್ದಿದ್ದ. ಅಷ್ಟೇನೆ, ಇವರಿಬ್ರೇ ಎದ್ದಿದ್ದು ಇಡೀ ಮಥುರಾದಲ್ಲಿ. ಇವನು ಹುಟ್ಟೋದಾಗ ಅವನು ಮಲಗ್ಬಿಟ್ಟ. ಯೋಗಮಾಯೆ ಹೋಗಿ ಅವನನ್ನು ಮಲಗಿಸ್ಬಿಟ್ಲು ತಟ್ಟಿ ಅಲ್ವಾ. ಸೊ ಬರೋವಾಗ್ಲೂ ಯಾರೂ ಇರ್ಲಿಲ್ಲ ಕೃಷ್ಣನಿಗೆ, ಹೋಗೋವಾಗ್ಲೂ ಯಾರೂ ಇಲ್ಲ. ಅದನ್ನ ತೋರಿಸುತ್ತೆ ಈ ಶ್ಲೋಕ. ಹೇಳಿ. ವೇದಿತಹಾರ್ತಾಯ ಮಹ್ಯಂ ಸ ಭಗವಾನ್ ಪರಃ ಆದಿದೇಶಾರವಿಂದಾಕ್ಷ ಆತ್ಮನಃ ಪರಮಾಂ ಸ್ಥಿತಿಂ ಸ ಏವ ಮಾರಾಜಿತ ಪಾದತೀರ್ಥಾತ್ ಅಧೀತ ತತ್ವಾತ್ಮ ವಿಬೋಧ ಮಾರ್ಗಃ ಪ್ರಣಮ್ಯ ಪಾದೌ ಪರಿವೃತ್ಯ ದೇವಂ ಇಹಾಗತೋಹಂ ವಿರಹಾತುರಾತ್ಮಾ ಇತ್ಯಾವೇದಿತಹಾರ್ತಾಯ ಮಹ್ಯಂ ಸ ಭಗವಾನ್ ಪರಃ ಆದಿದೇಶಾರವಿಂದಾಕ್ಷ ಆತ್ಮನಃ ಪರಮಾಂ ಸ್ಥಿತಿಂ ಸ ಏವ ಮಾರಾಧಿತ ಪಾದತೀರ್ಥಾತ್ ಅಧೀತ ತತ್ವಾತ್ಮ ವಿಬೋಧ ಮಾರ್ಗಃ ಪ್ರಣಮ್ಯ ಪಾದೌ ಪರಿವೃತ್ಯ ದೇವಂ ಇಹ ಗತೋಹಂ ವಿರಹಾತುರಾತ್ಮಾ. ಸೋಹಂ ತದ್ದರ್ಶನಾಹ್ಲಾದ ವಿಯೋಗಾರ್ತಿಯುತಃ ಪ್ರಭೋ ಗಮಿಷ್ಯೇ ದಯಿತಂ ತಸ್ಯ ಬದರ್ಯಾಶ್ರಮ ಮಂಡಲಂ. ಬದರ್ಯಾಶ್ರಮ ಮಂಡಲಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯತ್ರ ನಾರಾಯಣೋ ದೇವೋ. ಹೇ ಉದ್ದವ, ಬದರಿಕಾಶ್ರಮದಲ್ಲಿ ನೀನ್ ಯಾರನ್ನ ನೋಡ್ತೀಯ ಅಂದ್ರೆ, ಎಲ್ಲಿ ನಾರಾಯಣ ಇರ್ತಾನೋ ಅಲ್ಲಿ ನರ ಇರ್ತಾನೆ, ಎಲ್ಲಿ ಅವರಿಬ್ರು ಇರ್ತಾರೋ ಅಲ್ಲಿ ಶಾಂತಿ ಇರುತ್ತೆ. ಮೃದು ತೀವ್ರಂ ತಪೋ ದೀರ್ಘಂ. ಇದು ತುಂಬಾ ಇಂಪಾರ್ಟೆಂಟ್. ಮೃದು ತೀವ್ರಂ ತಪೋ ದೀರ್ಘಂ ಅಂಡರ್ಲೈನ್ ಮಾಡ್ಕೊಳ್ಳಿ. ಯತ್ರ ನಾರಾಯಣೋ ದೇವೋ ನರಶ್ಚ ಭಗವಾನ್ ಋಷಿಃ ಮೃದು ತೀವ್ರಂ ತಪೋ ದೀರ್ಘಂ ತೇ ಪಾತೆ ಲೋಕ ಭಾವನೌ. ಇವ್ರ ತಪಸ್ ಹೆಂಗಿತ್ತಂತೆ, 22nd ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಅದು. ಅಂಡ್ ಅಗೇನ್ ಇಟ್ಸ್ ಧ್ಯಾನ ಶ್ಲೋಕ. ಮೃದು ತೀವ್ರಂ ತಪೋ ದೀರ್ಘಂ. ಈ ನರನಾರಾಯಣ ತಪಸ್ಸು ಹೆಂಗಿತ್ತು ಅಂದ್ರೆ ತೀವ್ರವಾಗಿತ್ತು, ಆದ್ರೆ ಮೃದುವಾಗಿತ್ತು. ಆಯ್ತಾ, ದೀರ್ಘವಾಗಿತ್ತು, ಆದ್ರೆ ಜಗತ್ತಿಗೆ ಹಿತವಾಗಿತ್ತು. ಹಿರಣ್ಯಕಶಿಪುವಿನ ತಪಸ್ಸು ಹೆಂಗಿತ್ತು, எப்படி இருந்து ಹಿರಣ್ಯಕಶಿಪು ನೋಡಿ ತಪಸ್ಸು. அப்படியே அந்த அக்னி நகத்தை நுனியில இப்படி நிக்கிறான். அக்னி ஜுவாலை தலையில பறக்கிறது. அந்த ತಪೋಗ್ನಿ ಜ್ವಾಲೆ ಇಡೀ 14 ಲೋಕಗಳನ್ನು ದಹಿಸುವ ಹಾಗೆ ಇತ್ತು. ಆಯ್ತಾ. ಧ್ರುವನ ತಪಸ್ಸು ಮುಂದೆ ನೀವೇ ವರ್ಣಿಸ್ತೀರಾ, ಅದನ್ನ ಕಲಿತೀರಾ. ಹೆಂಗಿತ್ತು, ಈ ನಖದ ನುಣಿ ಮೇಲೆ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ರೆ ಭೂಭಾರ ಒಂದ್ ಕಡೆಗೆ ಈಗ ವಾಲ್ತು, ಸ್ತಂಭನ ಉಸಿರನ್ನ ಹಂಗ್ ಹಿಡಿದಿಟ್ಕೊಂಡು ತಪಸ್ ಮಾಡ್ತು ಆ ಬಾಲಕ. ಇನ್ನು 3 ಅಥವಾ 4 ವಯಸ್ಸು. ಇಡೀ ಜಗತ್ತೇ ಸ್ತಂಭಿಸಿ ಹೋಯ್ತು, ಉಸಿರಾಡಕ್ ಆಗ್ತಾ ಇಲ್ಲ, ಎಲ್ಲಾ ಕಡೆ ಸಫಕೇಶನ್. ಇಂದ್ರ, ಹೇ ವಾಯು ಸರಿಯಾಗಿ ಬೀಸು ಒಂಚೂರು ಗಾಳಿನ, ಸಫಕೇಶನ್ ಆಗ್ತಾ ಇದೆ ಅಂದ್ರೆ ವಾಯುಗೆ ಸಫಕೇಶನ್. ಅಯ್ಯೋ ನಾನ್ ಬೀಸೋದಿರ್ಲಿ, ನನಗೆ ಉಸಿರು ಕಟ್ತಾ ಇದೆ ಅಂತ ಆ ಲೆವೆಲ್ ತಪಸ್ಸು ಅಲ್ವಾ. ತೀವ್ರವಾದ ತಪಸ್ಸು ಎಲ್ರೂ ಮಾಡ್ತಾರೆ, ಆದ್ರೆ ಅದು ಮೃದುವಾಗಿರುತ್ತಾ ಕಷ್ಟಕರವಾಗಿರುತ್ತೆ. ಆಯ್ತಾ. ದೀರ್ಘವಾದ ತಪಸ್ಸನ್ನ ಎಲ್ಲಾರು ಮಾಡ್ತಾರೆ, ಆದ್ರೆ ಅದು ಹಿತವಾಗಿರುತ್ತಾ ಜಗತ್ತಿಗೆ? ಹಿತವಾಗಿರಲ್ಲ. ಯಾರ ತಪಸ್ಸಾದ್ರೂ ತಗೊಳ್ಳಿ ನೀವು ಅಲ್ವಾ. ವಾಲ್ಮೀಕಿ ತಪಸ್ಸು ಹಂಗೇನೆ. ನಂತರ ಒಂದು ದಾಸಿ ಪುತ್ರನಾದಂತವನ ತಪಸ್ಸು, ನಾರದ ಅವನೇ ಆಗೋದು ದಾಸಿ ಪುತ್ರ. ಅವನ ತಪಸ್ಸು ಹಂಗೇನೆ. ಯಾರ ತಪಸ್ಸಾದ್ರೂ ಕಠಿಣವಾಗಿರುತ್ತೆ, ಆದ್ರೆ ಲೋಕಕ್ಕೆ ಅದು ತುಂಬಾ ಅಹಿತವಾಗಿ ಇರುತ್ತೆ. ಆದ್ರೆ ಇವರ ನರನಾರಾಯಣ ತಪಸ್ಸು
ಬದರಿಕಾಶ್ರಮದಲ್ಲಿ ಇವತ್ತಿಗೂ ಮಾಡ್ತಾ ಇದ್ದಾರೆ ಅವರು. ಹೆಂಗಿದೆ? ದೀರ್ಘವಾಗಿದೆ ಆದ್ರೆ ಮೃದುವಾಗಿದೆ, ತೀವ್ರವಾಗಿದೆ ಆದ್ರೆ ಹಿತವಾಗಿದೆ. ಯಾಕಂದ್ರೆ ಓಂ ನಮೋ ನಾರಾಯಣಾಯ ಅನ್ನೋ ಅಷ್ಟಾಕ್ಷರಿ ಮಂತ್ರವನ್ನ ಆ ತಪಸ್ಸಿನ ಪ್ರಭಾವದಿಂದ ಮಂತ್ರರಾಜ ಅಂತ ಕರಿತೀವಲ್ವಾ, ಅದನ್ನ ನಾರಾಯಣ ನರನಿಗೆ ಕೊಟ್ಟಂತಹ ಶ್ರೇಷ್ಠವಾದ ಜಾಗ ಬದರಿ ವಿಶಾಲ್ ಬದರಿಕಾಶ್ರಮ. ಬದರಿ ವಣಂಗುದುಮೆ திருமங்கையாழ்வார் பாடுறார் இல்லையா, ಬದರಿ ಆಯ್ಚಿರಾಮತ್ತುಳ್ಳಾನೆ ಬದರಿ ವಣಂಗುದುಮೆ ಅಂತ ಹೇಳ್ತಾರೆ ಅಲ್ವಾ. ಅಂತಹ ಬದರಿ ವಿಶಾಲ್ ಆ ತಿರುಮಂತ್ರವನ್ನ ಕೊಟ್ಟಂತಹ ಕ್ಷೇತ್ರ ಅಂತ ಹೇಳ್ತೀವಿ ಅಲ್ವಾ. ಮಂತ್ರರಾಜ ಅನ್ನೋದು ಏನು? ನಮಗೆ ನಾವೆಲ್ಲ ಭಗವಂತನ ಪತ್ನಿಯರು ಅಲ್ವಾ. ಪತ್ನಿಯರು ಅಂದ್ರೆ ಸೌಮಂಗಲ್ಯ ದ್ರವ್ಯಗಳು ನಮ್ಮಲ್ಲಿ ಇರುತ್ತೆ ಅಂತ ಅರ್ಥ ಆಯ್ತಾ. ಯಾರು ನಮ್ಮನ್ನ ನಾವು ವಿಡೋ ಅನ್ಕೋಬಾರ್ದು, ತಿಳ್ಕೊಳ್ಳಿ ಈಗ್ಲೇ. ನೋಬಡಿ ಇಸ್ ವಿಡೋ ಹಿಯರ್. ಯಾಕೆ ಹೇಳಿ? ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರರಾಜನೇ ನಮಗೆ ತಿರುಮಾಂಗಲ್ಯ, ಮಾಂಗಲ್ಯ ನಮಗೆ ಆಯ್ತಾ. ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ ಅನ್ನೋ ದ್ವಯ ಇದೆಯಲ್ಲ ನಮಗೆ ಕಾಲುಂಗ್ರ. ಗೊತ್ತಾಯ್ತಾ? ದ್ವಯಾನುಸಂಧಾನವೇ ನಮಗೆ ಕಾಲುಂಗ್ರ. ಮಂತ್ರರಾಜನಾದಂತಹ ಅಷ್ಟಾಕ್ಷರಿ ಮಂತ್ರವೇ ನಮಗೆ ತಿರುಮಾಂಗಲ್ಯ ಆಯ್ತಾ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅನ್ನೋ ಕೃಷ್ಣನ ಚರ್ಮ ಶ್ಲೋಕ ಮಂತ್ರ ಇದೆಯಲ್ಲ, ಅದೇ ನಮಗೆ ಮುಡಿಯುವಂತಹ ಹೂವ. ಗೊತ್ತಾಯ್ತಾ? ಸರಿ, ಅದಾದ್ಮೇಲೆ ಸಿಂಧೂರ. ಯಾವುದು? ವರಾಹ ಚರ್ಮ ಶ್ಲೋಕ ಮಂತ್ರ, ಅದೇ ನಮಗೆ ಸಿಂಧೂರ. ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿಯೋ ನರಃ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಃ ತಂ ರೀಯಮಾಣಂ ತೋ ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ಬರೀ ಯಶೋಧ ಮಾಮಿ ಮಾತ್ರ ನನ್ ಜೊತೆ ಹೇಳ್ತಾ ಇದ್ದಾರೆ. 100 ಸಲ ಗ್ರೂಪ್ಗೆ ಹೇಳಿದೀನಿ, ಯಾರು ಬೈಹಾಟ್ ಮಾಡಿಲ್ಲ. ನೆಕ್ಸ್ಟ್ ಕ್ಲಾಸ್ ಆದ್ರೂ ಮಾಡ್ಕೊಂಡ್ ಬನ್ನಿ ಎಲ್ರುವೆ. ಗೊತ್ತಾಯ್ತಾ? ಯು ಮಸ್ಟ್ ಬೈ ಹಾರ್ಟ್ ಆಲ್ ದಿಸ್. ಸೊ ಇದು ಬಂದು ಸಿಂಧೂರ. ಹೇಳ್ಕೊಟ್ಟಿಲ್ವಾ ಪ್ರಭಾ ಆಂಟಿ? ಹೇಳ್ಕೊಟ್ಟಿದೀನಿ ನಾನೇ, ರೆಕಾರ್ಡ್ ಮಾಡು ಕಳಿಸಿದೀನಿ. ಭಾಗವತದ ಔಟ್ ಆಫ್ ಸಿಲೆಬಸ್ ಇದು, ಬಟ್ ಸ್ಟಿಲ್ ಐ ಥಾಟ್ ಯು, ಐ ರಿಮೆಂಬರ್, ಐ ಥಾಟ್ ಯು. ಜಪ ಜೊತೆ ಅದು ಮಾಡ್ತಾರೆ. ಎಲ್ರು ಮಾಡ್ಬೇಕು, ದಯವಿಟ್ಟು ಮಾಡಿ. ಹಾರ್ಡ್ಲಿ ಇಟ್ ವಿಲ್ ಟೇಕ್ ನಾಟ್ ಇವನ್ 2 minutes, 5 minutes ಎಲ್ಲ ಇಲ್ವೇ ಇಲ್ಲ ಅಲ್ವಾ. ಕೊನೆಗೆ ಕೈಗೆ ಬಳೆಗಳು, ಸುಮಂಗಲಿಗೆ ಬಳೆ ಬೇಡವಾ? ಸಿಂಧೂರ ಆಯ್ತು, ಮಾಂಗಲ್ಯ ಆಯ್ತು, ನೆಕ್ಸ್ಟ್ ಏನು? ಹೂವ ಆಯ್ತು, ನಂತರ ಬಳೆ ಬೇಕು ಅಲ್ವಾ, ಕಾಲುಂಗ್ರ ಆಯ್ತು, ಬಳೆ. ಆ ಕಂಕಣಗಳು ಅನ್ನೋದೇ ಏನು ನಮಗೆ? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ವ್ರತಂ ಮಮ ರಾಮಚರ್ಮ ಶ್ಲೋಕ ಮಂತ್ರ. ಗೊತ್ತಾಯ್ತಾ? ನಂತರ ನಮಗೆ ಕಂಕಣಗಳು, ಮಾಂಗಲ್ಯ ದ್ರವ್ಯ, ಸೌಮಂಗಲ್ಯ ದ್ರವ್ಯ, ಮತ್ತೆ ಕಾಲುಂಗರ, ಮೆಟ್ಟಿ ಓಲಿ, ಮತ್ತೆ ತಲೆ ತುಂಬಾ ಹೂವ. ಇದಕ್ಕಿಂತ ಸೌಮಂಗಲ್ಯ ದ್ರವ್ಯಗಳು ಬೇಕಾ? ನಾವು ಯು ಟೆಲ್ ಮೀ. ಪರಮಾತ್ಮನಿಗೆ ಆತ್ಮ ವಿವಾಹವನ್ನ ಮಾಡ್ಕೊಂಡ ಮೇಲೆ ನಾವ್ ಯಾವತ್ತಾದ್ರೂ ವಿಡೋ ಆಗ್ತೀವಾ? ಅವನು ವಿಡೋವರ್ ಅಲ್ಲ, ನಾವು ವಿಡೋ ಅಲ್ಲ. ಯಾಕೆ ಹೇಳಿ? ಅವನನ್ನ ನಾವು ಮರಿಯಲ್ಲ, ನಾವು ಅವನನ್ನ ಮರಿಯಲ್ಲ. ಒಪ್ಕೋತೀರಾ ಎಲ್ರು? ಪರಮಾತ್ಮನ ಅನುಯಾಯಿಗಳು ಹಿಂಗಿರ್ತಾರಂತೆ. ಪರಮಾತ್ಮನ ಭಾಗವತವನ್ನು ಕಲ್ತವ್ರು ಹಿಂಗಿರ್ತಾರಂತೆ, ಧೈರ್ಯವಾಗಿ. ಯಾರು ಬರ್ಲಿ ಯಾರು ಬರ್ದೇ ಇರ್ಲಿ ನನ್ನ ಜೀವನದಲ್ಲಿ, ಯಾರು ಇರ್ಲಿ ಯಾರು ಹೋಗ್ಲಿ, ನಾನ್ ಹೆತ್ತಂತಹ ಮಕ್ಕಳೇ ಬೇಕಾದ್ರೆ ಫಾರಿನ್ ಅಲ್ಲೇ ಸೆಟ್ಲ್ ಆಗ್ಲಿ ನನ್ನ ಬಿಟ್ಟು, ನೋ ಪ್ರಾಬ್ಲಮ್. ಭಗವಂತನ ಪತ್ನಿಯಾಗಿ ನಾನು ಇದೀನಿ, ಜಯಿಸ್ಕೊಂಡ್ ಬರ್ತೀನಿ ಅಲ್ವಾ. ಆ ರೀತಿ ಈಗ್ಲೂ ಕೂಡ ಪತಿ ಪತ್ನಿಯರ ರೂಪದಲ್ಲಿ ಬದರಿಕಾಶ್ರಮದಲ್ಲಿ ಬದರಿ ನಾರಾಯಣ ನರ ಇಬ್ರು ಇದ್ದಾರೆ. ಅಲ್ಲಿ ಹೋಗಿ ತಪಸ್ಸನ್ನ ಆಚರಣೆ ಮಾಡಕ್ಕೆ ಶುರು ಮಾಡ್ದ ಅನ್ನೋ ಲೆವೆಲ್ ಅಲ್ಲಿ ಇವತ್ತು ನಾವು 22nd ಶ್ಲೋಕದೊಂದಿಗೆ ನಿಲ್ಲಿಸ್ಕೊಳ್ಳೋಣ ಉದ್ಧವನ ಕಥೆಯನ್ನ. ಇನ್ನೊಂದ್ಸಲ ಹೇಳ್ತೀನಿ. ಸೋಹಂ ತದ್ದರ್ಶನಾಹ್ಲಾದ ವಿಯೋಗಾರ್ತಿಯುತ ಪ್ರಭೋ ಗಮಿಷ್ಯೆ ದಯಿತಂ ತಸ್ಯ ಬದರ್ಯಾಶ್ರಮ ಮಂಡಲಂ ಅಂಡರ್ಲೈನ್ ಯತ್ರ ನಾರಾಯಣೋ ದೇವೋ ನರಶ್ಚ ಭಗವಾನ್ ಋಷಿಃ ಮೃದು ತೀವ್ರಂ ತಪೋ ದೀರ್ಘಂ ಅಂಡರ್ಲೈನ್
ತೇ ಪಾತೆ ಲೋಕ ಭಾವನೌ. ಈ ಶ್ಲೋಕ ಯಾವಾಗ್ಲೂ ನನಗನ್ಸೋದು, ನಿಮಗೇನ್ ಅನ್ಸುತ್ತೋ ಗೊತ್ತಿಲ್ಲ. ಯತ್ರ ನಾರಾಯಣೋ ದೇವ ಅಂತ ನಾನು ಶುರು ಮಾಡಿದ್ರೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಭಗವದ್ಗೀತೆ ಶ್ಲೋಕ ಅದೇ ನನಗೆ ನೆನಪು ಬರುತ್ತೆ. ಇಫ್ ಯು ವಾಂಟ್ ಬ್ರಾಕೆಟ್ ಅಲ್ಲಿ ಯತ್ರ ಯೋಗೇಶ್ವರ ಕೃಷ್ಣ ಅಂತ ಬರ್ಕೊಳ್ಳಿ ಬೇಕು ಅಂದ್ರೆ. ಅದೇ ಮೀನಿಂಗೆ, ಎಲ್ಲಿ ಕೃಷ್ಣ ಇರ್ತಾನೋ, ಎಲ್ಲಿ ಅರ್ಜುನ ಇರ್ತಾನೋ ಹಂಗ ವೆಟ್ರಿ, ಅಲ್ಲಿ ಗೆಲುವು ಖಂಡಿತ, ಅಲ್ಲಿ ಧರ್ಮ ಖಂಡಿತ. ಇದು ಹಂಗೆ ಇದೆ ಅಲ್ವಾ? ಎಲ್ಲಿ ನಾರಾಯಣ ಇರ್ತಾನೋ, ಎಲ್ಲಿ ನರ ಇರ್ತಾರೋ ಅಲ್ಲಿ ತಪೋನಿಷ್ಠರು, ತೀವ್ರವಾದ ತಪ, ಮೃದುವಾದ ತಪ, ಮತ್ತೆ ಅಲ್ಲಿ ಲೋಕ ಭಾವನವು, ಲೋಕಕ್ಕೆ ಬೇಕಾದಂತಹ ಭಾವನೆ ಅಂದ್ರೆ ಮಂತ್ರ ರಾಜ ಶ್ರೀಮನ್ನಾರಾಯಣನ ಅಷ್ಟಾಕ್ಷರಿ ಮಂತ್ರ ಇರುತ್ತೆ. ಸೇಮ್ ಶ್ಲೋಕ ಇಸ್ ಬಿನ್ ಫಾಲೋಡ್ ಇನ್ ಯತ್ರ ಯೋಗೇಶ್ವರ ಕೃಷ್ಣ. ಗೊತ್ತಾಯ್ತಾ? ನನಗೆ ಯಾವಾಗ್ಲೂ ಹಂಗ ಅನ್ಸುತ್ತೆ. ನಿಮಗೇನ್ ಅನ್ಸುತ್ತೋ ನನಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲೂ ಕೊಟ್ಟಿಲ್ಲ, ಇದ್ ನನ್ನ ಅನಿಸಿಕೆ. ಓಕೆ, ಎಲ್ಲೋ ಕೊಟ್ಟಿದ್ದಾರೆ ಅಂದ್ರು ನೀವು ಹೂ ಅಂದ್ಬಿಡ್ತೀರ ಬೇಕಾದ್ರೆ. ಇಲ್ಲ, ನಂಗೆ ಯಾವಾಗ್ಲೂ ಈ ಶ್ಲೋಕ ಓದುವಾಗ ಐ ಫೀಲ್ ಲೈಕ್ ದಟ್, ಐ ಕನೆಕ್ಟ್ ವಿತ್ ದಟ್ ಶ್ಲೋಕ. ಹೇಳಿ. ಸೋಹಂ ತದ್ದರ್ಶನಾಹ್ಲಾದ ವಿಯೋಗಾರ್ತಿಯುತಃ ಪ್ರಭೋ ಗಮಿಷ್ಯೇ ದಯಿತಂ ತಸ್ಯ ಪದರ್ಯಾಶ್ರಮ ಮಂಡಲಂ ಯತ್ರ ನಾರಾಯಣೋ ದೇವೋ ನರಸ್ಯ ಭಗವಾನ್ ಋಷಿಃ ಮೃದು ತೀವ್ರಂ ತಪೋ ದೀರ್ಘಂ ತೇ ಪಾತೆ ಲೋಕ ಭಾವನೌ. ಸೋಹಂ ತದ್ದರ್ಶನಾಹ್ಲಾದ ವಿಯೋಗಾರ್ತಿಯುತಃ ಪ್ರಭೋ ಗಮಿಷ್ಯೇ ದಯಿತಂ ತಸ್ಯ ಪದರ್ಯಾಶ್ರಮ ಮಂಡಲಂ ಯತ್ರ ನಾರಾಯಣೋ ದೇವೋ ನರಸ್ಯ ಭಗವಾನ್ ಋಷಿಃ ಮೃದು ತೀವ್ರಂ ತಪೋ ದೀರ್ಘಂ ತೇ ಪಾತೆ ಲೋಕ ಭಾವನೌ. ಸೊ ಈಗ ಶ್ರೀ ಶುಕ ವಾಚ ಇಂದ ಸ್ವಲ್ಪ ಇದೆ ಅಷ್ಟೇನೆ, ವಿತ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಕ್ಲಾಸ್ ಮುಗಿಸ್ಬಿಟ್ಟು ವಿಲ್ ಸ್ಟಾರ್ಟ್ ವಿತ್ ದ ಫ್ರೆಶ್ ಚಾಪ್ಟರ್, 13th ಚಾಪ್ಟರ್, ವರಾಹ ಸ್ವಾಮಿ ಚರಿತ್ರೆ. ಗೊತ್ತಾಯ್ತಾ? ವರಾಹ ಅವತಾರಕ್ಕೆ ಕಾಲಿಡೋಣ ನೆಕ್ಸ್ಟ್ ಕ್ಲಾಸು. ಆದಷ್ಟು ಬೇಗ ಇದೆಲ್ಲ ಆಲ್ಮೋಸ್ಟ್ ಎಕ್ಸ್ಪ್ಲನೇಷನ್ ಮುಗಿದಿದೆ, ಚೂರಿದೆ ಅಷ್ಟೇನೆ. ಇದನ್ನ ಮುಗಿಸ್ಬಿಟ್ಟು ನೆಕ್ಸ್ಟ್ ಕ್ಲಾಸು ವರಾಹ ಚರಿತ್ರೆಯನ್ನ ಶುರು ಮಾಡೋಣ. ಸೊ ನಾಳೆ ಅಲ್ವಾ ನೆಕ್ಸ್ಟ್ ಕ್ಲಾಸ್ ನಿಮ್ಗಿರೋದು? At what time? 6 sir. 6. ಸರ್ 5 ಗಂಟೆಗೆ 6 ಗಂಟೆಗೆ ಸರ್? ಮೊನ್ನೆ 5 ಗಂಟೆಗೆ ಅಂದ್ರೆ ಇವತ್ತು 6 ಗಂಟೆಗೆ ಅಂದಿದ್ದೀರಾ? ನಾನು ಆಕ್ಚುಲಿ ಕರೆಕ್ಟ್ ಆಗಿ ಎಲ್ರಿಗೂ ಹೇಳಿದ್ದೆ. ವಸುಧಾ ಮಾಮಿ ಬೈ ಆಸ್ಕಿಂಗ್ ದ ಕ್ವೆಶ್ಚನ್ ಶಿ ಮೇಡ್ ಆಲ್ ಕನ್ಫ್ಯೂಷನ್. ನಂಗೆ ಕನ್ಫ್ಯೂಸ್ ಆಗೋಯ್ತು ಹೋಗಿ. ಐ ಆಮ್ ಡಿಸೈಡೆಡ್ ಪ್ರಾಪರ್ಲಿ. ನಂಗೀಗ ವಸುಧಾ ಮಾಮಿ ಏನ್ ಮಾಡ್ಬಿಟ್ರು ಅಂದ್ರೆ ಅದೇನೋ ಒಂದು ಕ್ವೆಶ್ಚನ್ ಗ್ರೂಪ್ ಅಲ್ಲಿ ಹಾಕಿದ್ರಲ್ಲ, ಅದಾದ್ಮೇಲೆ ನಂಗೆ ಕನ್ಫ್ಯೂಷನ್ ಆಗ್ಬಿಡ್ತು. ಕರೆಕ್ಟ್ ಆಗಿ ಹೇಳಿ, ಯಾವ ಟೈಮಿಗೆ ಹೇಳಿದೆ ನೀವೇ ಹೇಳಿ. ವಸುಧಾ ಮಾಮಿ ಹೇಳಿದ್ಮೇಲೆ 5 to 7 ಇಟ್ಕೋತೀನಿ ಅಂತ ಹೇಳಿದ್ರಿ ಸರ್ ನೀವು. ಹೌದಾ? 5 to 7 ಆಗುತ್ತಾ ಯಶೋದಾ ಮಾಮಿ? ಆಗಲ್ಲ உங்களுக்கு? ನೀವು 20 ನಿಮಿಷ ಆ ಕಡೆ ಈ ಕಡೆ ಆಲೋಗುತ್ತಿದ್ದೆ. ಓ, 20 ನಿಮಿಷ ಆ ಕಡೆ ಈ ಕಡೆ ಆದ್ರೂ ಎಷ್ಟೋ ನಿಮ್ಗೆ ಹೊರಟೋಗುತ್ತೆ ಪಾಪ. ಅಲ್ಲ, 5-10 ನಿಮಿಷ ಅಂದೆ, 20 ನಿಮಿಷ ಇಲ್ಲ, ಒಂದ್ 5-10 ನಿಮಿಷ ಆ ಕಡೆ ಈ ಕಡೆ. ಓಕೆ, 5 to 7 ನಿಮ್ಗೆ ಎಷ್ಟು ಹೊತ್ತು ಅದು ಅಲ್ಲಿ? 4:15. ಅಲ್ಲಪ್ಪ, ಅವ್ರು ಹೇಳಿದ್ದು 7ರಿಂದ. ಅವ್ರಿಗೆ ಆಗಲ್ಲ ಅಂದ್ರಲ್ಲ ಮಮ್ಮ. ಅಲ್ಲ, ಅವ್ರು ಏನ್ ಹೇಳಿದ್ರು ಅಂದ್ರೆ 1 hour ಅಟೆಂಡ್ ಆಗ್ತೀನಿ, 1 hour ಅದು ಯಾವ್ದೋ ಬೇರೆ ಅವ್ರನ್ನ ಕಟ್ಕೊಳ್ಳಿ. 108 ಕ್ಲಾಸ್ ಇಟ್ಕೊಂಡಿದಾರ ಅವರು. ನಾನ್ ಕೇಳ್ದೆ, ಎಲ್ರಿಗೂ ಸುಸ್ತಾಗೋಯ್ತು ಅವ್ರ ಐಟ್ನರಿ ಕೇಳಿ. ನಿಜವಾಗ್ಲು ಲಾಸ್ಟ್ ಕ್ಲಾಸ್ ಅಲ್ಲಿ ಎವ್ರಿಬಡಿ ಹರ್ಡ್ ಹರ್ ಐಟ್ನರಿ. ನಂಗ್ ಗೊತ್ತಿತ್ತು ಶಿ ಇಸ್ ಸೋ ಮಚ್ ಬಿಸಿ ಅಂತ. ಅಯ್ಯೋ, ಏನ್ ಕಲಿಯಕ್ ಸಾಧ್ಯ ಆ ತರ ಬಿಸಿ ಆದ್ರೆ? ಎಲ್ಲಾದ್ರಲ್ಲೂ ಸುಮ್ನೆ ಕಾಲಿಡೋದಾಗತ್ತೆ ಅಷ್ಟೇನೆ. ನಂಗೆ ಈ ಒಂದ್ ಭಾಗವತ ನಿತ್ಯಾನುಸಂಧಾನ ಇಟ್ಕೊಂಡೆ ನನ್ ಕೆಲ್ಸಗಳು ಏನೂ ಆಗ್ತಾ ಇಲ್ಲ ಅಂತ ನನ್ಗನ್ಸುತ್ತೆ. ಅಂತದ್ರಲ್ಲಿ ಎಲ್ಲಾದ್ರಲ್ಲೂ ಹಂಗ್ ಕಾಲಿಟ್ರೆ ಹೆಂಗೆ ಕಷ್ಟ. ಸೊ ನಾನ್ ತುಂಬಾ ಅವ್ರನ್ನ ಕನ್ಸಿಡರ್ ಮಾಡಕ್ ಆಗಲ್ಲ ಹಂಗಿದ್ರೆ. ಆಮೇಲೆ ಸ್ಯಾಟರ್ಡೆ ನಾನು 3 ಕ್ಲಾಸ್ ಮಿಸ್ ಆದ್ರೆ ಅವ್ರೇನೋ ಅವರು ಲಿಂಕ್ ಇಂದ ತೆಗೆದಾಕ್ತಾರೆ
ನಂಗೆ ಲಿಂಕ್ ಸೇರ್ಕೊಳಕ್ ಆಗಲ್ಲ, ಅದೇನೇನೋ ಪ್ರಾಬ್ಲಮ್ಗಳು ಹೇಳಿದ್ರಲ್ಲ ಅವರು, ಅದಕ್ಕೆ ನೀವು 5ಗೆ ಚೇಂಜ್ ಮಾಡಿದ್ರಿ. ಅದೇ ಈಗ ನಾನು 5 to 7 ಮಾಡಿದ್ರೆ ನಿಮ್ ಟೈಮ್ ಏನ್ ಮಾಮಿ ಹೇಳಿ? ನಂದು 4:30 ಮಾಮ. ಅಯ್ಯೋ ಪಾಪ. ಈಗ ಪರವಾಗಿಲ್ಲ, ಒಂದಿನ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಸರ್. ನೀವು ಎಲ್ಲಾರ್ನು ಕನ್ಸಿಡರ್ ಮಾಡ್ಬೇಕಲ್ಲ ಅಂತ ಹೇಳ್ತಾ ಇದ್ರಿ. ಸರಿ 6 to 7 ಎಲ್ಲರೂ ಕೋಪರೇಟ್ ಮಾಡ್ತಾ ಇರೋದ್ರಿಂದ ನಾನು ಒಂದಿನ ಕೋಪರೇಟ್ ಮಾಡ್ಬೇಕು ಅಂತ ಹೇಳಿ. ಸರಿ, ಈಗ ನಾನು ಯಾವ ಡಿಸೈಡ್ ಮಾಡಿದೆ? 6 to 8 ಮಾಡ್ಲಾ ಎಲ್ರಿಗೂ? ಪರವಾಗಿಲ್ವಾ? ಅವರು ಸುಧಾ ಮಾಮಿದು ಏನು ಅವ್ರಿಗೆ ಸರ್ 5 ಬಂದಿದ್ ನೀವು? ಅಲ್ಲ, ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ 5 to 7 ಮಾಡಿದ್ರು 5 to 6 ಇರ್ತಾರೆ. 6 o'clock ಅದು ಎಲ್ಲೋ ಹೋಗ್ತಾರಂತ ಮತ್ತೆ ಬೇರೆ ಕ್ಲಾಸ್ಗೆ ಅಲ್ವಾ? ಅದೇನೋ ಅದ್ ಗೊತ್ತಿಲ್ಲ ಸರ್, ಅವ್ರಿಗಿದ್ರೆ ಗೊತ್ತಾಗುತ್ತೆ, ನಮ್ಗೇನು ಗೊತ್ತಾಗುತ್ತೆ ಸರ್. ಅವ್ರು ಹೆಂಗಿದಾರ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರು ಹೇಳಿದ್ದೆಲ್ಲ ಫುಲ್ ಕನ್ಫ್ಯೂಸಿಂಗ್ ಸರ್. ಏನು ಅರ್ಥ, ಇಟ್ ವಾಸ್ ನಾಟ್ ಕ್ಲಿಯರ್ ಫಾರ್ ಅಸ್. ಸೇಮ್ ಹಿಯರ್ ಸೇಮ್ ಫೀಲಿಂಗ್ ಟು ಮಿ. ಫೈನಲಿ ಇಟ್ ವಾಸ್ ಸೋ ಕನ್ಫ್ಯೂಸಿಂಗ್. ಆಮೇಲೆ ಕ್ಲಾಸ್ ಎಂಡಲ್ಲಿ ಅಷ್ಟಷ್ಟು ಮತ್ತು ನಂಗೆ ಮಾತಾಡಿದ್ದು ಗೊತ್ತಾಗ್ಲಿಲ್ಲ, ಬಿಟ್ಟಾಕ್ದೆ ನಾನು ಅಷ್ಟೇನೆ. ಒಂದ್ ಕೆಲ್ಸ ಮಾಡಿ, ಟುಮಾರೋ ಎವ್ರಿಬಡಿ ಕಮ್ ಅಟ್ 6 o'clock. ಆಗುತ್ತಾ ದಯವಿಟ್ಟು? ನಿಮ್ಗೆ 5 ಗಂಟೆ ಮಾಡಿ, ನಮ್ಮ 6 ಗಂಟೆ, ನಿಮಗೆ 5:30. ಓಕೆ, ನಮ್ಮ 6 ಗಂಟೆ, ನಿಮಗೆ 5:30. ವನಿತಾ ಅಂಡ್ ಕಸ್ತೂರಿ ಮಾಮಿ? ಓಕೆ ಸರ್, ನಮ್ಗೆ ಪರವಾಗಿಲ್ಲ ಸರ್. ಇವರಿಬ್ರು ತುಂಬಾ ಫ್ಲೆಕ್ಸಿಬಲ್, ನಂಗೇನ್ ಪ್ರಾಬ್ಲಮ್ ಇಲ್ಲ ಇವರಿಬ್ರದ್ದು. ಸ್ಮಿತಾ ತುಂಬಾ, ಅವರು ನಿಮ್ ಜೊತೆನೆ ಅಮೆರಿಕಾದಲ್ಲಿ ಅದೇ ಭೂಪ್ರದೇಶದಲ್ಲಿ ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಅವರು ಇದ್ದಾರೆ. ಅವ್ರು ಈ ಕಡೆ ಇದ್ರೆ, ನ್ಯೂಯಾರ್ಕ್ ಸೈಡ್ ಇದ್ರೆ ಅವರಿಗೆ ಸ್ವಲ್ಪ ಪರವಾಗಿಲ್ಲ, ಲೇಟ್ ಆಗಿ. ಹೌದಾ? ಸರಿ, ನೋಡೋಣ. ಟುಮಾರೋ ವಿ ಮೇಕ್ ಇಟ್ ಫ್ರಮ್ 6 to 7. ವಸುಧಾ ಮಾಮಿನೂ ಬರ್ಲಿ. 6 to 8. 6 to 8. 6 to 8. ನಾನು ಯಾವ ಟೈಮ್ ಹೇಳ್ತೀನೋ ಅಲ್ಲಿಂದ 2 hours ಅಂತ ಇಟ್ಕೊಳ್ಳಿ. ಓಕೆ, 6 to 8. ಮೈ ಕ್ಲಾಸ್ ಟೈಮಿಂಗ್ಸ್ ಇಸ್ ಆಲ್ವೇಸ್ 2 hours ಓನ್ಲಿ. ಅದಕ್ಕೆ ಕೆಳಗಡೆ ಆಗಲ್ಲ, ಅದಕ್ಕೆ ಮೇಲೇನೆ ಹೋಗೋದು ಯಾವಾಗ್ಲೂ, ತಿಳ್ಕೊಳ್ಳಿ ಆಯ್ತಾ? ಸೊ ನಾಳೆ 6 ಗಂಟೆಗೆ ಬನ್ನಿ. ಅವ್ರಿಗದ್ ಆಗ್ಲಿಲ್ಲ ಅಂದ್ರೆ ದೆನ್ ವಿಲ್ ಸ್ಪೀಕ್ ಅಂಡ್ ವಿ ಚೇಂಜ್. ఓకే తీరా పొద్దు పొద్దున్నే పాపమ్మ వాళ్ళు అక్కడ కూర్చోవాలి అమెరికాలో అంటే మీకు ಇಬ್ಬಂದಿగా ఉంటుంది. ನಿಮಗೂ ಒಂಥರ ಅರ್ಲಿ ಮಾರ್ನಿಂಗ್ಗೆ ಕುತ್ಕೊಳ್ತೀನಿ ಅಲ್ಲಿ ಅಂದ್ರೆ ತುಂಬಾ ಕಷ್ಟ ಆಗಬಹುದು. ಸಿ ನಂಗೆ ಏನಿಲ್ಲ, ಫೈನಲಿ ಕಂಫರ್ಟಬಲ್ ಆಗಿ ನೀವು ಕ್ಲಾಸಿಗೆ ಬರ್ಬೇಕು. ದಟ್ ಇಸ್ ಮೈ ಇಂಟೆನ್ಷನ್. ಏನ್ ಮಾಡಕ್ಕೆ ಆಗುತ್ತೆ, ಏನು ಎಲ್ಲಾರ್ಗು ಇದು ಕಂಫರ್ಟಬಲ್ ಆಗಿರ್ಬೇಕು. ಯಶೋದಾ ಮಾಮಿಗ್ ನಾನು ಅಡ್ಜಸ್ಟ್ ಮಾಡ್ಕೊಂಡ, ವಸುಧಾ ಮಾಮಿಗ್ ಅಡ್ಜಸ್ಟ್ ಮಾಡ್ಕೊಂಡ, ಆ ಮಾಮಿಗ್ ಮಾಡ್ಕೊಂಡ, ನಂಗೆ ಅದ್ ಬೇಕಿಲ್ಲ. ನನಗೆ ಬೇಕಾಗಿರೋದು ಎವ್ರಿಬಡಿ ಶುಡ್ ಕಮ್ ಅಂಡ್ ಅಟೆಂಡ್ ಕಂಫರ್ಟಬಲಿ. ದಟ್ ಇಸ್ ಮೈ ಇಂಟೆನ್ಷನ್ ಆಲ್ ಅಬೌಟ್. ಸೊ ದಟ್ ಯು ಡೋಂಟ್ ಮಿಸ್ ದ ಕ್ಲಾಸ್. ತಿಂಗಳಾನ್ಗಟ್ಲೆ ನೀವು ಹೋಗೋರು ಮಿಸ್ ಮಾಡಕ್ ಆಗಲ್ಲ. ಹಾಗೆ ಯು ಶುಡ್ ಹ್ಯಾವ್ ಯುವರ್ ರೊಟೀನ್. ನಾನೀಗ ಅಮೆರಿಕಾಗ್ ಬಂದಾಗ್ಲೂ ನಿಮ್ಗೆಲ್ಲ ನಿಮ್ ರೊಟೀನ್ ಚೇಂಜ್ ಮಾಡಲ್ಲ. ದಟ್ ಶುಡ್ ಬಿ ಅನ್ ಇಂಟೆನ್ಷನ್. ಓಕೆ, ಸರಿ. ನಾಳೆ 6 ಗಂಟೆಗೆ ಎಲ್ರನ್ನೂ ನೋಡ್ತೀನಿ. ಕಮ್ ಅಟ್ 6 o'clock. ನಾಳೆ ಒಂದಿನ ಅದ್ ಇಟ್ಕೊಳ್ಳೋಣ. ವಸುಧಾ ಮ್ಯಾಮ್ ಹೂ ಅನ್ನೋದಿದ್ರೆ ವಿ ಕಂಟಿನ್ಯೂ ವಿತ್ 6 to 9, ಐ ಮೀನ್ 6 to 8. ಇಲ್ಲ ಅಂದ್ರೆ ವಿಲ್ ಚೇಂಜ್ ಇಟ್ ಲೈಕ್ 5:30 to 7:30. ಅದು ಪರವಾಗಿಲ್ವಾ? 5:30 ಅಟ್ ಲೀಸ್ಟ್. ಒಂದು half an hour ಈ ಕಡೆ ಅಲ್ವಾ? ಒಂದು half an hour ಅಡ್ಜಸ್ಟ್ ಮಾಡ್ಕೊಳ್ಳಿ, ಇವರು half an hour ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಲ್ಲಿ 6 months ಇದ್ದಾಗ ಅಮೆರಿಕದಲ್ಲಿ ನಂಗೆ ಅವಾಗ 4:30ನೇ ಸರ್. ಅವಾಗ ನಂಗೆ ಅದ್ ನೀವು ಮೆನ್ಷನ್ ಮಾಡ್ಲಿಲ್ಲ ನಂಗೆ. ನೀವು ಆರಾಮಾಗಿ ಬರ್ತಾ ಇದ್ರಿ, ನಂಗೆ ನಿಮ್ದೇನು ಪ್ರಾಬ್ಲಮ್ಮೇ ಆಗ್ಲಿಲ್ಲ. ಆಕ್ಚುಲಿ ನೀವು ಇಂಡಿಯಾಲ್ ಬರೋ ತರವೇ ಅಲ್ಲಿ ಬರ್ತಾ ಇದ್ರಿ. ಆಮೇಲೆ ನೀವು ಯಾವತ್ತೂ ನೆಟ್ವರ್ಕ್ ಇಲ್ಲ ಸರ್, ತುಂಬಾ ಬೆಳಿಗ್ಗೆ ಸರ್ ಏನು ಹೇಳಿದ್ದೇ ಇಲ್ಲ. ಆಕ್ಚುಲಿ ನಿಮ್ ಕಡೆಯಿಂದ ನಂಗೆ ಏನು ಗೊತ್ತೇ ಆಗ್ಲಿಲ್ಲ. ಸರಿ ಸಾಕು. ನೀವ್ ಇಂಡಿಯಾಗ್ ಬಂದಿರೋದು ನಂಗೆ ಗೊತ್ತಿಲ್ಲ, ನೀವ್ ಹೇಳೇ ಗೊತ್ತಾಗಿತ್ತು. 24th ಬಂದೆ. ಮತ್ತೆ ಲಾಸ್ಟ್ ಈ IPL ಮ್ಯಾಚ್ ಹಿಂದಿಂದ 2 ದಿವಸ ಹಿಂದೆ ದ್ವಾರಕಾಗೆ ಹೊರಟೋಗ್ಬಿಟ್ಟೆ. ನಮ್ಮ ಮನೇನೆ ಬಂದಿದ್ದು. ಇಲ್ಲೇ ಇರಿ ಸಾಕು. ನಂಗೆ ಗೊತ್ತು ನಿಮ್ ಕಾಲಲ್ಲಿ ಚಕ್ರ ಇದೆ ಅಂತ. ಕಟ್ಟಿ ಆ ಚಕ್ರ ನೀಗ, ಆಯ್ತಾ? ಎಲ್ಲಿ ಹೋದ್ರು ಬನ್ನಿ, ನೋ ಪ್ರಾಬ್ಲಮ್. ಖಂಡಿತ ಬರ್ತೀನಿ. ಅಂದ್ರೆ ಹೋಗ್ಬೇಕಾಗುತ್ತೆ, ಹೋಗ್ತೀನಿ ಅಷ್ಟೇ. ನೋ ಪ್ರಾಬ್ಲಮ್. ಸೊ ನಾಳೆ ಎಲ್ರು 6 ಗಂಟೆಗೆ ಮೀಟ್ ಆಗೋಣ. ಎವ್ರಿಬಡಿ ಕಂಫರ್ಟಬಲ್ ಅಟ್ 6 ಟುಮಾರೋ?
ಪರವಾಗಿಲ್ವಾ? ಓಕೆ. ಓಕೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಓಕೆ, ಬಾಯ್.